ಮಾಸ್ಟರ್ಸ್ ಕಾಣಿಸ್ತಾ ಇದೆಯಾ ನೋಡಿ ಶೇರಿಂಗ್ ಶೀಟು. ಎಸ್ ಮೇಡಮ್ ಕಾಣಿಸ್ತಾ ಇದೆ. ನನ್ನಷ್ಟು ಆ ಪಾರ್ಟನ್ ಮಾತ್ರ ನಾನು ಇಟ್ಕೊಂಡು ಅಲ್ಲಿ ಫೋನಲ್ಲಿ ಇರೋರಿಗೆ ಕಾಣಿಸ್ಲಿ ಅಂತ ನೋಡಿ. ಇಲ್ಲಿ ಅವ್ರ ಸ್ವಯಂ ವಿಶ್ಲೇಷಣೆ, ಪ್ರಾಮಾಣಿಕವಾಗಿ ನಿಮ್ಮನ್ನು ನೀವು ವಿಶ್ಲೇಷಣೆ ಮಾಡ್ಕೊಳ್ಳಿ. ಪ್ರತಿಯೊಂದು ಪಾಯಿಂಟಿಗೆ ಅಂದ್ರೆ ತಲಾ ಒಂದೊಂದು ಅಂಕ ಅಂತ ಕೊಟ್ಕೊಳ್ಳಿ. ಡೈಲಿ ಮಂತ್ಲಿ ಹಾಕಿದ್ದಾರೆ ಅವರು. ಎವ್ರಿ ಮಂತ್ ಅಂದ್ರೆ ದಿನ ನೀವು ಯಾವುದೋ ಒಂದು ಟೈಮ್ ತಗೊಳ್ಳಿ, ಬೆಳಗ್ಗೆ ಸಂಜೆ ತಗೊಳ್ಳೋದು ಸರಿ. ಯಾಕಂದ್ರೆ ಇಡೀ ದಿನ ಮಾಡಿರೋ ಕೆಲಸ ಎಲ್ಲ ರಾತ್ರಿಗೆ ನಾವು ಚೆಕ್ ಮಾಡ್ಕೋಬೋದು, ವಿಶ್ಲೇಷಣೆ ಮಾಡ್ಕೋಬೋದು. ಇಲ್ಲಿ ಅವರು ಒಂದೊಂದು ಪಾಯಿಂಟನ್ನು ಹೇಳ್ತಾ ಬಂದಿದ್ದಾರೆ. ಸೇಡು ಥರ ಭಾವನೆ ಬಂದಿದೆಯಾ ನಿಮ್ಮಲ್ಲಿ, ಹೆಮ್ಮೆನೂ ಯಾವ ಥರ ಇದೆ ಅನ್ನೋದು ನೀವು ನೋಡ್ಕೋಬೋದು. ಆಮೇಲೆ ದೈಹಿಕ ಮತ್ತು ಮಾನಸಿಕ ಕಿರುಕುಳ, ನೀವು ಯಾರಿಗಾರು ಕೊಟ್ಟಿದ್ದೀರಾ, ಯಾರಾದರೂ ನಿಮಗೆ ಕೊಟ್ಟಿದ್ದಾರಾ. ಅವ್ರು ನಮಗೆ ಕೊಟ್ಟೋರಿದ್ರೆ ಅವ್ರ ಬಗ್ಗೆ ನಾವು ದ್ವೇಷ ತಂದ್ಕೊತೀವಿ. ನೀವು ಬೇರೆಯವ್ರಿಗೆ ಕೊಟ್ಟಿದ್ರೆ ನಾವು ಅದನ್ನು ಸಾರಿ ಅಂತ ಕೇಳ್ಕೊಂಡು ಅಂದರೆ ಪಾಯಿಂಟ್ ಹಾಕೋದಿಲ್ಲ, ಅದನ್ನು ನಾವು ಚೇಂಜ್ ಮಾಡ್ಕೊಳ್ಳೋದು. ಆಮೇಲೆ ಎರಡು ಇದೆ. ನಾವು ಕೆಲವೊಂದು ಏನೋ ಇಲ್ಲಿ ನಮ್ಗೆ ಆ ಥರ ರೀತಿ ಭಾವನೆ ಬಂದಿಲ್ಲ ಅಂದರೆ ಪಾಯಿಂಟ್ ಅಂದ್ರೆ ಪ್ಲಸ್ಸಲ್ಲಿ, ಭಾವನೆ ಬಂದಿದೆ ಅಂದರೆ 0 ಇಲ್ಲ. ನಾವು ನೆಗೆಟಿವ್ ಆಗಿ ಹೋಗಿದ್ದೀವಿ ಅಂದರೆ ಅಲ್ಲಿ ನಮ್ಮನ್ನು ನಾವು ಚೆಕ್ ಮಾಡ್ಕೊಳ್ಳೋದು. ಈ ಹೈ ಮಾರ್ಕ್ಸ್ ಸಿಕ್ಕಿದೆ ಅಂದರೆ ಕರೆಕ್ಟ್ ಅಂತ ಅರ್ಥ ಅಲ್ಲ. ಆ ರೀತಿ ಇಲ್ಲಿ ನೀವು ತಲಾ ಒಂದೊಂದು ಅಂಕ ಕೊಟ್ಕೊಂಡು ಹೋಗಿ, ಕೊನೆಗೆ ನೀವು ಎಷ್ಟು ಕರೆಕ್ಟ್ ಆಗಿದ್ದೀರಾ ಅನ್ನೋದು ಎಂಡ್ ಆಗೋದು. ವಿಶ್ಲೇಷಣೆ ಇದೆಲ್ಲ ಮಾಡಿದ ಮೇಲೆ, ಈ ಒಂದು ಎಕ್ಸಸೈಸ್ ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನಾವೆಷ್ಟು ನಮ್ಮ ಜೀವನದಲ್ಲಿ ಇದನ್ನು ಏರ್ಫೇರ್ ಆಗಿದೆ, ಯಾವ ರೀತಿ ನಾವು ಸರಿ ಮಾಡ್ಬೋದು. ಸ್ವಮರುಕ, ಸ್ವಯಂ ಅಂದ್ರೆ ಮರುಗ್ತೀವಿ ನೋಡಿ, ಅದನ್ನು ಒಂದೊಂದ್ಸಲ ನಮಗೆ ತೊಂದರೆ ಮಾಡುತ್ತೆ. ಸ್ವಾರ್ಥ, ಬಡಾಯಿ ಕುಚ್ಕೊಳ್ಳೋದು, ವಂಚನೆ, ಮೋಸ, ಹಕ್ಕು ಸ್ಥಾಪಿಸೋದು, ಕೆಲವೊಂದ್ಸಲ ಆ ಥರ ಆಗ್ತಾವೆ. ಕನ್ನಡ ಈಗ ಗೊತ್ತಿರೋರಿಂದ ಅರ್ಥ ಆಗ್ತಾವೆ ಎಲ್ಲ ವರ್ಡ್ಸ್ ಅಂತೀನಿ. ಕೌತುಕ ಪ್ರವೃತ್ತಿ, ಬೆನ್ನಿಂದೆ ಆಡ್ಕೊಳ್ಳೋದು, ನಕಾರಾತ್ಮಕವಾಗಿರೋದು, ಪ್ರಾಪಂಚಿಕ ವಸ್ತುಗಳ ಮೇಲೆ ಅತಿ ಮೋಹ, ಹೇಡಿತನ, ಶಿಸ್ತಿನ ಕೊರತೆನೂ ನಮಗೆ ಈ ಅಧ್ಯಾತ್ಮದಿಂದ ಇಲ್ಲ ಈ ಕರ್ಮಗಳನ್ನ ಜಾಸ್ತಿ ಮಾಡ್ಕೊಳಕ್ಕಾಗುತ್ತೆ ನೋಡಿ, ಅದನ್ನು ಹೇಳ್ತಿದ್ದಾರೆ. ಸೋಮಾರಿತನ, ನಾಳೆ ಮಾಡೋದು ಬಿಡು, ಕೆಲವೊಂದು ನಾವು ಅನ್ಕೊಂಡ್ರೆ ಅದನ್ನು ಅವಾಯ್ಡ್ ಮಾಡ್ತಾ ಹೋಗ್ತಿಲ್ಲ. ಮೊದಲಿಸುತ್ತಾ ಕಿರಿಕಿರಿ ಉಂಟು ಮಾಡೋದು, ಅದೇ ಮತ್ತೆ ಮತ್ತೆ ಹೇಳಿ, ಅದು ಜಾಸ್ತಿ ತಾಯಂದ್ರು ಮಾಡ್ತಾರೆ ಮಕ್ಕಳಿಗೆ. ಒಂದ್ಸಲ ಹೇಳಿದ್ರಲ್ಲ ಮತ್ತೆ ಮತ್ತೆ ಹೇಳಿ ಕಿರಿಕಾಯಿಗೆ ಹುಡುಗರು ನಾನು ಹಿಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋ ಥರ ಮಾಡ್ತಾರೆ. ಬಟ್ ಒಂದು ಲೆವೆಲಲ್ಲೇ ಹೇಳಬೇಕು, ಜಾಸ್ತಿ ಓವರ್ ಮಾಡಬಾರ್ದು. ಹಠಮಾರಿತನ, ಹಠ ಸಾಧಿಸ್ತಾರೆ ಇದು ಹಿಂಗೇನೆ ಆಗಬೇಕು ಅಂತ. ಆಮೇಲೆ ಸಮಯ ಪರಿಪಾಲನೆ ಮಾಡದಿರೋದು, ಟೈಮ್ ಸೆನ್ಸ್ ಇರಲ್ಲ. ಆನ್ ಟೈಮ್ ಹೇಳಿ 9 ಗಂಟೆ ಅಂದೇಳಿ 10 ಗಂಟೆ ನಡೀತೈತೆ ಹಿಂಗೆಲ್ಲ ಅವಾಯ್ಡ್ ಅನ್ಕೊತಾರೆ, ಇಗ್ನೋರ್ ಮಾಡೋದು. ಆಮೇಲೆ ಪ್ರಚಾರಕ್ಕಾಗಿ ದಾನ ಮಾಡೋದು, ತೋರಿಸ್ಕೊಳ್ಳೋಕ್ಕೋಸ್ಕರ ನಾವು ಏನಾದ್ರು ದಾನ ಅದು ಮಾಡೋದು, ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ, ನಮಗೆ ನಾವು ಅನಲೈಸ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ ನಿಮ್ಮ ಒಳಗಿನ ಭಾವನೆ ಏನಿದೆ. ನೀವು ಸೋಲ್ ಕಾನ್ಸಿಯಸ್ಸಲ್ಲಿ ಜೀವಿಸ್ತಾ ಇದ್ರೆ ಇವೇನು ಬೇಕೇ ಆಗಿಲ್ಲ. ನಾವು ಸೋಲ್ ಕಾನ್ಸಿಯಸ್ಸಲ್ಲಿ ಜೀವಿಸೋಕ್ಕೆ ಇಲ್ಲೇನು ಭೂಲೋಕಕ್ಕೆ ಬಂದಿದ್ವಿ ಅಂದರೆ ಎರಡನ್ನೂ ರುಚಿ ತೊಗೊಳಕ್ಕಂದ್ರೆ ಮಟೀರಿಯಲ್, ಬಾಡಿ ಕಾನ್ಸಿಯಸ್ ಆ್ಯಸ್ ವೆಲ್ ಆ್ಯಸ್ ಸೋಲ್ ಕಾನ್ಸಿಯಸ್ ಎರಡನ್ನೂ ಅನುಭವಿಸೋಕೆ ಬಂದೀವಿ ಅಂದಾಗ, ಆಗ ನಾವು ಇದನ್ನು ಪರೀಕ್ಷೆ ನಮ್ಮನ್ನು ನಾವು ಅನಲೈಸ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಬೀಳುತ್ತೆ. ಆಮೇಲೆ ಅಸೂಯೆ, ಇದು ಮತ್ತೆ ರಿಪೀಟ್ ಆಯ್ತಾ ಇಲ್ಲ. ಅಸೂಯೆ, ಸುಳ್ಳು ಹೇಳೋದು, ದ್ವೇಷ, ಕೋಪ, ಕಿರಿಕಿರಿ, ಬೂಟಾಟಿಕೆ, ಒರಟುತನ, ಖಿನ್ನತೆ, ಆತಂಕ, ಯಾವಾಗಲೂ ದೂರುವುದು, ಗೊಣಗೋದು, ಕಂಪ್ಲೇಂಟ್ಸ್, ದುರಾಸೆ, ಅಸಹನೆ, ಜಿದ್ದು ಸಾಧಿಸೋದು, ಜಿದ್ದು, ಹಠ. ಆಮೇಲೆ ದುಷ್ಟರನ್ನು ಪ್ರೋತ್ಸಾಹಿಸೋದು, ಕರ್ತವ್ಯಗಳಿಂದ ವಿಮುಖರಾಗೋದು, ವ್ಯಂಗ್ಯ ಮಾತಾಡೋದು, ಕ್ರಿಟಿಸೈಸ್ ಮಾಡೋ ಥರ. ಆಮೇಲೆ ದುಷ್ಟ ಪ್ರೇರಣೆಗೆ ಒಳಗಾಗೋದು, ಯಾರೋ ಒಂದು ಹೇಳಿದ್ರೆ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ನಾವು ಅಷ್ಟು ಮಾಡಿ ನೆಗೆಟಿವ್ ಆಗಿ ಅದನ್ನು ಖಿನ್ನತೆಗೆ ಹೋಗೋಕೆ ಶುರು ಮಾಡ್ತೀವಿ. ಅಧಿಕಾರ ಚಲಾಯಿಸೋದು, ಅನಗತ್ಯವಾಗಿ ವಾದಿಸೋದು, ಅಲ್ಲೇನು ಬದಲಾವಣೆ ಮಾಡೋಕ್ಕಾಗಿಲ್ಲ ಅಂದರೂ ನಾವು ವಾದಿಸ್ತಾ ಹೋಗ್ತೀವಿ,
ಒಂದೊಂದು 2 ಗಂಟೆನೆ ನಾವು ಅದನ್ನ ಡಿಸ್ಕಷನ್ ವಾದಿಸ್ಬಿಟ್ಟು ಕೊನೆಗೆ ಏನೂ ಆಗಲ್ಲ. ಮನಸ್ತಾಪ ಆಗಿ ಬೇಜಾರು ಮಾಡ್ಕೊಂಡು ನಾವು ಸುಮ್ಮನೆ ಇರ್ಬೇಕಾಗುತ್ತೆ. ಅಂಥದನ್ನ ಅವಾಯ್ಡ್ ಮಾಡ್ಬೇಕು. ಕಿತ್ತಾಡೋದು, ಚಿಂತಿಸೋದು, ನಿಮ್ಮ ತಪ್ಪುಗಳಿಗೆ ಬೇರೊಬ್ಬರನ್ನ ದೂಷಿಸೋದು. ಅವರಿಂದ ಆಯ್ತು, ಇವರಿಂದ ಆಯ್ತು ತಪ್ಪಂತ ಬೇರೆಯವ್ರ ಮೇಲೆ ಹಾಕಿ ನಾವು ದೂಷಿಸಿ ಇದು ಬಹಳ ಸರ್ವಸಾಮಾನ್ಯ ಎಲ್ಲರೂ ಮಾಡ್ತೀವಿ. ಶಾರೀರಿಕ ಇದರಲ್ಲಿದ್ದವ್ರಿಗೆ ಆತ್ಮ ಜಾಗೃತಿಯಲ್ಲಿ ಇದ್ದವ್ರಿಗೆ ಆಗಲ್ಲ. ಈ ಶರೀರದ ಮೇಲೆ ಅಂದ್ರೆ ಭೌತಿಕ ಶರೀರದ ಜಾಗೃತಿಯಲ್ಲಿರೋರ್ಗೆ ತುಂಬಾ ಆಗುತ್ತೆ ಈ ಥರ. ಹೇಳಿದಂತೆ ನಡೆದುಕೊಳ್ಳದಿರುವುದು. ಬೇಕಂತ ಬೇರೆಯವರಿಗೆ ದಾರಿ ತಪ್ಪಿಸೋದು. ಮತ್ತೊಬ್ಬರ ಭಾವನೆಗಳನ್ನು ನೋಯಿಸೋದು. ಇನ್ನೊಬ್ಬರ ವೆಚ್ಚದಲ್ಲಿ ಮೋಸು ಮಾಡೋದು. ಆದಾಯಕ್ಕಿಂತ ಹೆಚ್ಚು ಖರ್ಚು ಮಾಡೋದು. ಜಿಪುಣತನ ಎಲ್ಲ ಒಂದೊಂದು ಲೆವೆಲಲ್ಲಿ ಇರಬೇಕು, ಓವರ್ ಆಗಿರಬಾರ್ದು ಅಂತ ಹೇಳ್ತಾರೆ. ನಮಗೆ ನಾವು ಸುಧಾರಿಸ್ಕೋಬೇಕು ಅಂದರೆ ಅಪ್ಪೋ ದಿಪ್ಪೋ ಇವೆಲ್ಲ ನಾವು ಚೆಕ್ ಮಾಡ್ಕೊಂಡು ಇವಕ್ಕೆ ಮಾರ್ಕ್ಸ್ ಕೊಟ್ಕೊಂಡು ಹೋದಾಗನೇ ಅದನ್ನು ನಾವು ಇವತ್ತಿನ ದಿನ ನಮ್ಮಲ್ಲಿ ಇದು ಬಂತು, ನಾವು ನಾಳೆ ಚೇಂಜ್ ಮಾಡ್ಕೋ. ಆ ರೀತಿ ಮಾಡ್ತಾ ಮಾಡ್ತಾ ತಿಂಗಳ ವರ್ಷಗಳು ಕಳೆದಾಗ ಒಂದು ನಾವು ಸ್ಟೇಬಲ್ ನಮ್ಮದೇ ನಾವು ಆತ್ಮಸ್ಥಿತಿಲಿ ಇರೋಕ್ಕೆ ಸಾಧ್ಯ. ಆಮೇಲೆ ತಪ್ಪಾಗಿ ನಿರ್ಧರಿಸೋದು. ಮಾನಸಿಕವಾಗಿ ದೈಹಿಕವಾಗಿ ನಿಮ್ಮನ್ನು ನೀವು ನಿಯಂತ್ರಿಸಿಕೊಳ್ಳದಿರುವುದು. ಈ ದೈಹಿಕವಾಗಿ ಇವುಗಳೆರಡರಿಂದ ಏನಾಗುತ್ತೆ, ರೋಗಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಾವೇ ತಂದುಕೊಡುವಂಥ ರೋಗಗಳು ಅಂತ ಆಗುತ್ತೆ. ಇಲ್ಲಿ ಕುಶಲತೆಯಿಂದ ಮತ್ತೊಬ್ಬರ ಮೇಲೆ ಪ್ರಭಾವ ಬೀರುವುದು. ಇದು ನಾವು ಪಾಸಿಟಿವ್, ಒಳ್ಳೆಯದು, ಸಕಾರಾತ್ಮಕ ಅಂತ ಹೇಳ್ಕೊತೀವಿ. ಆದ್ರೆ ಆ ಕುಶಲತೆ ಇನ್ನೊಬ್ಬರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಅಂತ ಗೊತ್ತಿಲ್ಲ. ಆಗ ನಾವು ನಮ್ಮ ಜಾಣತನಲ್ಲಿ ಹೇಳೋಕ್ಕೆ ಅರ್ಥ ಇಲ್ಲ, ಸುಮ್ಮನಾಗ್ಬೇಕು. ಅವರಲ್ಲಿ ನಮ್ಮದು ಕುಶಲತೆನ ಅವರಲ್ಲಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಇದಕ್ಕೆ ನಾವು ಹೇಳ್ತೀವಲ್ಲ, ಕೆಲವೊಬ್ರು ಲೋ IQ ಅಂತ ಇರ್ತಾರೆ, ಕೆಲವೊಬ್ರು ಹೈ IQ ಇರುತ್ತೆ, ತಿಳ್ಕೊಳ್ಳೋ ಶಕ್ತಿ. ಅಂಥವ್ರಿಗೆ ನೀವೇನೋ ಕುಶಲತೆ ದೊಡ್ಡದು ಜಾಣತನನ ಹೇಳಕ್ ಹೋದ್ರು ಅಲ್ಲಿ ಅವರಿಗೆ ಮುಟ್ಟಲ್ಲ. ಇನ್ನೊಂದು ನಮ್ಗೆ ಗೊತ್ತಾಯ್ತು ನನಗೀಗ, ಈಗ ಧ್ಯಾನ ಮಾಡ್ತಾ ಪ್ರಚಾರ ಮಾಡ್ತಾ ಏನು ಸ್ಪೆಷಲ್ ಚೈಲ್ಡ್ಸ್ ಎಲ್ಲ ಇರ್ತಾರಲ್ಲ, ಅಂಥವ್ರಿಗೆ ಧ್ಯಾನ ಹೇಳೋ ಅವಶ್ಯಕತೆ ಇಲ್ವಂತೆ. ಯಾಕಂದ್ರೆ ಅವರು ಯಾವುದೇ ಧ್ಯಾನ ಕೇಳುವಂಥದ್ದು ಅದನ್ನ ತಮ್ಮಲ್ಲಿ ಅಳವಡಿಸ್ಕೊಳ್ಳುವಂಥ ಸ್ಥಿತಿಲೇ ಇರಲ್ಲ. ಹಾಗಾಗಿ ಅವ್ರು ತಮ್ಮದೇ ಆದ ಆ ರೀತಿ ಸೋಲ್ ಪ್ಲಾನ್ ಅನ್ನು ತಗೊಂಡು ಬಂದಿರ್ತಾರೆ. ಅದಕ್ಕೆ ನಮಗೆ ಹೇಳ್ತಾರೆ, ನೀವು ಅವ್ರನ್ನ ಬಿಟ್ಟು ಬೇಕಾದಷ್ಟು ಬೇರೆ ಜನ ಇದ್ದಾರೆ, ನಾವು ಕೆಲವೊಂದು ಏನೋ ಇವರಲ್ಲಿ ಸ್ಕೂಲ್ ಅಂತ ಮಂದಬುದ್ಧಿ ಇರೋ ಮಕ್ಕಳಿಗೆ ಹೇಳಕ್ ಹೋಗ್ತೀವಿ ಅಂತ ಹೇಳ್ತೀವಲ್ಲ, ಅವರಿಗೆ ನಾವು ಹೇಳೋ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಅವ್ರು ತಮ್ಮದೇ ಆದ ನಾವೇನಿದ್ರು ಅವ್ರಿಗೆ ಎನರ್ಜಿ ಕಳಿಸ್ಬೋದು. ಅವರು ತಾವು ಏನು ಸೋಲ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ ಅದನ್ನ ಅವರು ಖುಷಿಯಾಗಿ ಈಸಿಲಿ ತಮ್ಮ ಜೀವನನ ಅದರಲ್ಲಿ ನಡೆಸಿ ಇದನ್ನ ಅವರು ತಮ್ಮ ಸೋಲ್ ಪ್ಲಾನ್ ಇಂದ ಮತ್ತೆ ಉನ್ನತ ಲೋಕಕ್ಕೆ ಹೆಲ್ಪ್ ಆಗಲಿ ಅನ್ನೋ ರೀತಿ ನಾವು ಅವರಿಗೆ ಇದನ್ನ ಎನರ್ಜಿ ಕಳಿಸ್ಬೋದು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕುಶಲತೆ ಅನ್ನೋದು ಅದನ್ನ ಕೇಳುವಂತ ಶಕ್ತಿ ಇಲ್ಲ ಅಂದಾಗ ಅಲ್ಲಿ ಹೇಳೋದನ್ನು ಅವ್ರು ಬೇರೊಬ್ಬರ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಇವೆಲ್ಲ ಪಾಯಿಂಟ್ಗಳನ್ನು 1, 2 ಅಲ್ಲ, 49 ಹಾಕೊಂಡು. ಒಂದೆರಡು ನನಗೆ ಅರ್ಥ ಆಗ್ಲಿಲ್ಲ, ತೆಗೆದೆ, ನಾನು ಹಾಕಿಲ್ಲ. ಆ ಬುಕ್ಕಲ್ಲಿ ಈಗ ಅವ್ರನ್ನ ಈ ಪಾಯಿಂಟ್ಸ್ ಅನ್ನ ನಾನು ನಿಮ್ಗೆ ಬೇಕಂದ್ರೆ ಶೇರ್ ಮಾಡ್ತೀನಿ ಗ್ರೂಪಲ್ಲಿ, ಸರ್ಗೆ ಹೇಳ್ತೀನಿ ಹಾಕಿ ಅಂತ. ಬಟ್ ಈಗ ಧ್ಯಾನ ಮಾಡೋದನ್ನ ನಾವು ಅಭ್ಯಾಸ ಮಾಡಿದ್ವಿ, ಇದನ್ನು ಒಂದ್ಸಲ ನಾವು ಅನ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಅದು. ಇದನ್ನೇ ನಾವು ಕಂಪಲ್ಸರಿ ನೋಡಿ ಬ್ಯಾಡ್ ಮಾಡ್ಬೇಕಂತ ಏನಿಲ್ಲ. ಕೆಲವೊಂದು ಪಾಯಿಂಟ್ಸ್ ಅಂದ್ರೆ ಇದನ್ನು ಕೂಡ ಅಂದಾಗ ಈ ರೀತಿ ಇದು ಬಂದಾಗ್ಲೂ ನಾವು ಆಧ್ಯಾತ್ಮ ಮಾರ್ಗದಿಂದ ತಪ್ಪು ದಾರಿಗೆ ಹೋಗ್ತಿದೀವಿ, ನೆಗೆಟಿವ್ ನಕಾರಾತ್ಮಕ ಕಡೆ ಹೋಗ್ತಿದೀವಿ. ನಮಗ್ ನಾವು ಚೆಕ್ ಮಾಡ್ಕೊಳ್ಳೋದು. ನಾವು ಅದಕ್ಕೆ ನೀವೇ ಫ್ರೀ ವಿಲ್ ಅಂತ ಹೇಳ್ತಾರೆ. ಇವೆಲ್ಲವನ್ನು ಗುಣಗಳನ್ನು ನಾವು ನಮ್ಮ ಮೇಲೆ ಅಳವಡಿಸ್ಕೊಂಡು ಇವುಗಳಲ್ಲಿ ಮೇಡಮ್ ಚೇಂಜಸ್. ಅದು ಫುಲ್, ಮೇಡಮ್ ಸಾರಿ, ಅದು ಫುಲ್ ಶೀಟ್ ಮಾಡಿ ಮೇಡಮ್, ಮೇಲ್ಗಡೆ ಫುಲ್ ಸೀಟ್ ಅಲ್ಲಿ ಏನಂದ್ರೆ ಡೈಲಿ ಅದು ಸಂಡೇ ಮಂಡೇ ನಾನು ಡೇಸ್ ಅನ್ನ ಅವ್ರು ಹಾಕಿದಾರೆ, ಅವ್ರದನ್ನು ಶೇರ್ ಮಾಡ್ತೀನಿ ನೋಡಿ. ಬುಕ್ಕಲ್ಲಿ ಕೆಲವೊಂದು ಅವ್ರದ್ದು ಇದನ್ನ ಶೇರ್ ಮಾಡ್ತೀನಿ, ಅವ್ರ ಫೋಟೋಸ್ನ. ಇದು ಅವ್ರ ಮೇಡಮ್ ಫೋಟೋ, ಭಾವನಗರಿ ಮೇಡಮ್ ಇದು.
ಇನ್ನೊಂದರಲ್ಲಿ ಮಾಡ್ತೆ. ಇದು ಅವರು ಫ್ಯಾಮಿಲಿ ಫೋಟೋ. ಇದು ನೋಡಿ, ಇಲ್ಲಿ ಸೆಲ್ಫ್ ಅನಲೈಸಿಸ್ ಶೀಟ್ ಅಂತಿದೆ. ತುಂಬಾ ಪ್ರಾಮಾಣಿಕವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇದನ್ನ ಅವ್ರು ಸ್ಕ್ಯಾನ್ ಹಾಕಿದರೆ, ಇದನ್ನ ನಾವು ಝೂಮ್ ಮಾಡಿದ್ರು ಕೂಡ ಕ್ಲಾರಿಟಿ ಇಲ್ಲ ಇದರಲ್ಲಿ. ಹಾಗಾಗಿ ನಾನು ಇದನ್ನ ಟೈಪ್ PDF ಮಾಡಿ ಅಲ್ಲಿ ಇದೆ ಮೇಡಮ್. PDF ಸ್ಕ್ಯಾನ್ ಇದೆ, ಬುಕ್ಕಲ್ಲೂ ಇದೆ ಒಂದು ಶೀಟ್ ಸಪ್ರೇಟ್. ಅವರು A3 ಶೀಟನ್ನು ಹಾಕಿದ್ದಾರೆ. ಅದನ್ನ ನೋಡಿ ನಾ ಕನ್ನಡದಲ್ಲಿದೆ, ಇದು ಇಂಗ್ಲೀಷಲ್ಲಿದೆ. ಇದು ಎಷ್ಟು ಜೂಮ್ ಮಾಡಿದ್ರು ಕ್ಲಾರಿಟಿ ಇಲ್ಲ ಇದು. ನಾನು ಬುಕ್ಕಲ್ಲಿ ನೋಡ್ಬಿಟ್ಟು ಅದನ್ನ ಮಾಡಿದೆ. ನೆಕ್ಸ್ಟ್ ಅವರು ಫೋಟೋಸ್ ನೋಡೋ ಹಾಗಿದ್ರೆ ಕೆಲವೊಂದು ಫೋಟೋಸ್ ಇದೆ. ಇದು ರಿಯಲ್ ಸ್ಟೋರಿ ಅಂತ. ಇದು ಅವರು ರತ್ತು ಅಂತ ಲೆಫ್ಟ್ ಇರೋರು, ಇವ್ರು ರತ್ತು ಅಂತ ಅವ್ರ ಫ್ರೆಂಡ್ ಜೊತೆ, ಇದು ಅವ್ರ ಅಮ್ಮನ ಜೊತೆಗೆ. ಖುರ್ಷಿದ್ ಮೇಡಮ್ ಇವರು ಮಧ್ಯದಲ್ಲಿ, ಸೆಕೆಂಡ್ ಲೆಫ್ಟ್ ರೂಮಿ ಎಕ್ಸ್ಟ್ರೀಮ್ ರೈಟ್ ಇಲ್ಲಿ. ಅರ್ಲಿ ಡೇಸ್ ಅಲ್ಲಿ ಅವ್ರದ್ದು ಗಾಡಿ ಎಲ್ಲ ತೋರಿಸಿದ್ದಾರೆ ನೋಡಿ, ಆಕ್ಸಿಡೆಂಟ್ ಆಗಿರೋದು. ಸ್ವಲ್ಪ ಚಿಕ್ಕದಾಗಿ ಮಾಡಿದೆ. ಇದು ಅವ್ರ ಫ್ರೆಂಡ್ಸ್ ಜೊತೆ ರಥುದಿದು ಸೆಂಟ್ರಲ್ಲಿ. ಇದು ಅವ್ರ ಫ್ಯಾಮಿಲಿ, ಅಪ್ಪ ಅಮ್ಮ, ಅವ್ರದ್ದು ಒಂದು ಪೆಟ್ ಡಾಗ್ ಇರುತ್ತೆ ಚೂಚು ಅಂತ, ಅದನ್ನ ತೋರಿಸಿದ್ದಾರೆ ಇಲ್ಲಿ. ವಿಸ್ಪಿ, ರೂಮಿ, ಖುರ್ಷಿದ್ ಅವರ ಯಜಮಾನ, ಅವರ ಹಸ್ಬೆಂಡ್, ಇವರು ಅವ್ರ ಮಗ. ಇವರು ಅವ್ರ ಅಪ್ಪ ಅಮ್ಮನ ಜೊತೆ ರತು. ರೂಮಿ ಅನ್ನೋರು ಅವ್ರ ಅಪ್ಪ, ರತು ಅವ್ರ ಮಗ. ಇದು ವಿಸ್ಪಿ ಬ್ಯಾಲೆನ್ಸಿಂಗ್ ಅಂದ್ರೆ ಅವ್ನು ಮಾಡ್ತಿದ್ದ ಈ ತರ ಪ್ರಾಕ್ಟೀಸ್ ಅಂತ ಹೇಳಿದ. ಎರಡು ಗೋಡೆ ಸಪೋರ್ಟ್ ಅಲ್ಲಿ ಅವನು ಇಲ್ಲಿ ಒಂದು ಏನಂದ್ರೆ, ನಾವು ಆಸ್ಟ್ರಲ್ ಬಾಡಿನ ಲಿಫ್ಟ್ ಮಾಡಾಗ ಆಗುತ್ತಲ್ಲ, ಆ ರೀತಿ ಅವ್ರು ತಮ್ಮ ಫಿಸಿಕಲ್ ಬಾಡಿನೇ ಆ ರೀತಿ ಅವ್ರು ಇದನ್ನ ಬ್ಯಾಲೆನ್ಸ್ ಮಾಡ್ತಿದ್ರು ಅಂತ ಹೇಳಿ ಅದನ್ನ ತೋರಿಸಿದಾರೆ ಅವ್ರ ಪಿಕ್ಚರ್ನ. ಇದು ಅವ್ರ ಕಾರ್ ಇಲ್ ಫೇಟ್ ಅಂಡ್ ಅದು ಕಾರ್ ನಂಬರ್ ಹಾಕಿ ತೋರಿಸಿದ್ರು ಅವ್ರ ಮಕ್ಕಳಾಗಿದ್ದಾಗಿಂದ. ಸೆರೆಮನಿ ಅಂತ ಅವ್ರ ಇದರಲ್ಲಿ ಇರುತ್ತೆ. ಅವರು ಗುಜರಾತಿ, ರತು ಭಾವನಗರಿ. ಆಫ್ಟರ್ ಈಸ್ ಏನು ನಾವು ಜೋತ್ ಸೆರೆಮನಿ ಅಂತ ಹಾಕಿದ್ದಾರೆ. 1 ವರ್ಷ, ಸಾರಿ 1 ಏಪ್ರಿಲ್ 1959. ಇಬ್ಬರದು ಸೇಮ್ ಡೇಲಿ ಹಾಕಿದ್ದಾರೆ. ಇದು ಅವರಪ್ಪ ಅಮ್ಮ, ಅದು ಮೇಡಮ್ ಅವರು ಭಾವನಗರಿ ಮೇಡಮ್. ಹುಟ್ಟಿದಾಗ ಚಿಕ್ಕ ಮಕ್ಕಳಾಗಿದ್ದ. ಅವ್ರದ್ದು ಇಂಟರ್ವ್ಯೂ ಬಗ್ಗೆ ಎಲ್ಲ ಇದೆ. ಆಮೇಲೆ ಎಕ್ಸೆಲ್ ಶೀಟ್ ಆಮೇಲೆ ಕಳಿಸಿ. ಏನ್ ಹೇಳಿ? ಎಕ್ಸೆಲ್ ಮಾಡಿದ್ರಲ್ಲ ಅದು ಕಳಿಸ್ತೀನಿ. ಕನ್ನಡದಲ್ಲಿ ಮಾಡಿದೀನಿ, ಅದನ್ನ ನೀವು ನಿಮ್ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಚೇಂಜ್ ಮಾಡ್ತೀನಿ. ಕನ್ನಡ ಯಾರಿಗೆ ಕನ್ನಡ ಈಸಿ ಅರ್ಥ ಆಗುತ್ತೆ ಅವರು ಕನ್ನಡದಲ್ಲಿ, ಬೇರೆ ಬೇಡದವರು ಚೇಂಜ್ ಮಾಡ್ಕೊ. ಥ್ಯಾಂಕ್ ಯು ಮೇಡಮ್. ಈಗ ನಾವು ಏನಾದ್ರೂ ಕೇಳೋಕಿದ್ರೆ ಕೇಳಿ, ಯಾಕಂದ್ರೆ ಇದು ಒಂದು ಪ್ರಶ್ನೋತ್ತರ ಇದೆಯಲ್ಲ, ಹಾಗಾಗಿ ಎಲ್ಲರೂ ಕೇಳ್ಬೋದು ನಿಮ್ ಡೌಟ್ಸ್ ಅನ್ನ. ಮುಂದೆ ನಾವು ಅಲ್ಲಿ ಅವರು ಮಾಡಿರೋದು ಚಾಪ್ಟರ್ ವೈಸ್ ಒಂದ್ ಎರಡೆರಡನ್ನ ಪ್ರಶ್ನೆ ತಗೊಂತ ಹೋಗೋಣ, 2-3. ಓಕೆ ಮಾಸ್ಟರ್ಸ್, ಎಷ್ಟು ಇವತ್ತು 8ನೇ ದಿನ. 7-8 ದಿನದಿಂದ ಇದ್ರ ಬಗ್ಗೆ ಕೇಳ್ತಾ ಬಂದ್ರಿ. ಇಷ್ಟೊಂದು ಡೀಪ್ ಆಗಿ ಹೋಗಲ್ಲ, ಬಹಳ ಡೀಪ್ ಹೋಗೋದ್ರಿಂದ ತುಂಬಾ ಇನ್ವಾಲ್ವ್ ಆಗ್ತಾರೆ ಅಷ್ಟೇ. ಒಂದೇ ದಿನ 1 ಗಂಟೆ 2 ಗಂಟೆ ಮೂವಿ ಕಂಟಿನ್ಯೂ ನೋಡಿದಾಗ ಎಷ್ಟು ಅದರ ಬಗ್ಗೆನೇ ಯೋಚನೆ ಮಾಡಿ ಅದು ಇನ್ಸ್ಪೈರಿಂಗ್ ಇದ್ರೆ ಅದನ್ನು ನಾವು ಅಳವಡಿಸ್ಕೊಳ್ಳೋಕೆ ನಮ್ಮ ಜೀವನದಲ್ಲಿ ಜಾಸ್ತಿನೇ ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ನಾವು ಇದನ್ನ ಜಾಸ್ತಿ ಲೆಂದಿ ಎಳಿತಾ ಇದ್ದೀವಿ. ಬುಕ್ಕನ್ನು ಓದ್ತಾ ಹೋದ್ರೆ, ನಾವು ಒಂದು ಬುಕ್ ಓದಬೇಕು ಅಂದ್ರೆ ನಾವು ಎಷ್ಟು ಫಾಸ್ಟಾಗಿ ಓದ್ತಿದೀವಿ ಅಂದ್ರೂ 3 ಡೇಸ್ 4 ಡೇಸ್ ಅಂತ ತಗೊಳುತ್ತೆ. ಆಗ ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ಮನಸ್ಸಲ್ಲಿ ಉಳಿಯುತ್ತೆ, ಕೆಲವೊಂದು ಪಾಯಿಂಟ್ಸ್ ಅನ್ನ ನಾವು ಓದಂಗ ಮರ್ತು ಬಿಟ್ಟಿರ್ತೀವಿ. ಈಗ ಅದನ್ನ ಒಂದ್ಸಲ ಓದ್ಬಿಟ್ಟು ಇನ್ನೂ ಹೇಳಕ್ ಹೋಗೋಣ ಅಂದ್ರೆ ಎಷ್ಟೋ ಪಾಯಿಂಟ್ಸ್ ಅಲ್ಲಿ ಮಿಸ್ ಆಗಿರ್ತಾವ. ಈಗ ನಾನು 2 ಸಲ ಓದಿ
ಓದಿನೇ ಹೇಳ್ದೆ. ಓದ್ತೇನೆ ಬರೀ ಸಾರಾಂಶ ಹೇಳ್ತಾ ಹೋದ್ರೆ ನಮ್ಗ ಕೌನ್ಸಿಲಿಂಗ್ ನಡೀತಾ ಇದೆ, ಟ್ರೈನಿಂಗ್ ನಡೀತಾ ಇದೆ. ಅದರಲ್ಲಿ ಒಂದು ದಿನದಲ್ಲೇನೆ ನಮ್ಗೆ ಅದನ್ನ ಪೂರ್ತಿ ಹೇಳ್ತಾ ಇದ್ದಾರೆ. ಹಂಗಾಗಿ ನಾವು ಇಲ್ಲಿ ಹೇಳ್ಬೋದು ಹಂಗೇನೆ. ಈಗ ಇದನ್ನ ಕೇಳ್ಕೊಂಡು ಬೇರೆಯವ್ರಿಗೆ ಹೇಳ್ಕೋಬಹುದು ಈಸಿಲಿ. ಅದು ಹೇಳ್ತಾರಲ್ಲ ಪತ್ರಿ ಸರ್, ನೀವೇನ್ ಕಲಿತೀರಿ ಅದನ್ನ ಹೇಳ್ಬಹುದು ಬೇರೆಯವ್ರಿಗೆ ಕಲಿಸಿ. ಬುಕ್ ಓದಿದ್ಮೇಲೆ ಮನಸ್ಸು ಕೇಳಲ್ಲ, ಅದು ನಮಗೊಂದೇನೋ ಹೊಸದನ್ನ ಕಲಿಸಿದೆ ಅಂದ್ರೆ ಅದನ್ನು ಹೇಳ್ಬೇಕು ಬೇರೆಯವ್ರಿಗೆ ಅನ್ನೋದು ಬರ್ತೈತೆ. ಆಗ್ಲೇನೆ ಅದೇ ಸ್ವಾಧ್ಯಾಯ. ಆಮೇಲೆ ಅದನ್ನ ನಾವು ಸತ್ಸಂಗಾಗಿ ಕನ್ವರ್ಟ್ ಮಾಡ್ಕೊಂತೀವಿ. ಬೇರೆಯವ್ರಿಗೆ ಹೇಳೋದು ಅಂದ್ರೆ ಅದು ಸತ್ಸಂಗ ಆಗುತ್ತೆ. ಸ್ವಾಧ್ಯಾಯನ ಮಾಡಿ ಅಧ್ಯಯನ ನಮ್ಗೆ ಏನ್ ಕಲಿಸಿದೆ ಅದ್ ನಾವು ಕಲ್ತಾಗ ಇನ್ನೊಬ್ಬರಿಗೆ ಹೇಳೋದು. ಇಲ್ಲಿ ಗುರು ಶಿಷ್ಯ ಬಾಂಧವ್ಯ ಇದೇ ರೀತಿ ನಾವು ಬೆಳೆದ್ವಿ. ಯಾರು ನಮ್ಮಿಂದ ಒಂದು ಕಲಿತರು ಅವರಲ್ಲಿ ಶಿಷ್ಯರಾಗ್ತಾ ಇದಾರೆ, ಕಲಿಸ್ತಾ ಇರೋರು ಗುರು ಆಗ್ತಿದ್ದಾರೆ. ಅವ್ರ ಮೇಲಂತಲ್ಲ ಕೆಳಗಂತಲ್ಲ. ಇಲ್ಲಾಂದ್ರೆ ಗುರು ಶಿಷ್ಯ ಪರಂಪರಾ ಎಷ್ಟೋ ಇದರಿಂದ ನಡ್ಕೊಂಡು ಬಂದಿದೆ, ಈಗ್ಲೂ ಇದೆ, ಯಾವಾಗ್ಲೂ ಇರುತ್ತೂ ಕೂಡ ಅದು. ಹಂಗಂತೇಳಿ ನಾವು ಗುರುಗಳಿಗೆ ಒಂದು ರೆಸ್ಪೆಕ್ಟ್ ಕೊಟ್ಟಾಗ ಆ ಒಂದು ಅವ್ರು ಹೇಳ್ತಾ ಇರೋ ಮಾತನ್ನ ನಾವು ನಮ್ಮಲ್ಲಿ ಅಳವಡಿಸ್ಕೊಳಕ ಬಹಳ ಈಸಿ ಆಗತ್ತೆ ಅಂತ ಹೇಳ್ತಾರೆ. ಅವ್ರ ಮೇಲೆ ನಮಗ್ ರೆಸ್ಪೆಕ್ಟ್ ಇಲ್ಲ ಅಂದ್ರೆ ನಾವು ಅವ್ರ ಮಾತಾಗ್ಲಿ ಅವ್ರಿಗೆ ಕಲಿಸ್ಕೊಟ್ಟುದು ಅವ್ರೇನ್ ನಮ್ ವಿಸ್ಡಮ್ ಏನ್ ಕಲ್ಸಿದಾರಲ್ಲ ಅದನ್ನ ನಾವು ನಮ್ ಜೀವನದಾಗ ಅಳವಡಿಸ್ಕೊಳಕ್ ಆಗಲ್ಲ. ಅದನ್ನ ಹಿಂದಿನ ಕಾಲದಲ್ಲಿ ತುಂಬಾ ಗುರು ಶಿಷ್ಯರ ಬಾಂಧವ್ಯ ಬಹಳ ಚೆನ್ನಾಗಿ ಅವ್ರೆಷ್ಟು ಸ್ಕೋಲ್ಡ್ ಮಾಡಿ ನಮ್ಗ ಶಿಕ್ಷಿಸಿದ್ರು ಕೂಡ ಶಿಷ್ಯರಿಗೆ ಗುರುಗಳ ಮೇಲೆ ತುಂಬಾನೇ ರೆಸ್ಪೆಕ್ಟ್. ಅವ್ರು ಹೇಳಿದ್ ಕೇಳ್ಬೇಕು, ಅವ್ರು ಏನೇ ಶಿಕ್ಷೆ ಕೊಟ್ಟರು ಅದನ್ನ ಅಂದ್ರೆ ಅದನ್ನ ಖುಷಿಯಾಗಿ ಮಾಡಿ ಅವ್ರ ಪ್ರೀತಿಯ ಪಾತ್ರರಾಗಬೇಕು. ಅವ್ರು ಹೇಳುವಂತ ಮಾತು ನಮ್ಮೊಳಗೆ ಈಸಿಲಿ ಹೋಗುತ್ತನ್ನೋ ಒಂದು ಕಾರಣ. ಆದ್ರೆ ಅದನ್ನ ಈಗ ನಾವು ಮಾಡರ್ನ್ ಅಲ್ಲಿ ಚೇಂಜ್ ಮಾಡ್ಕೊಂಡು ಬಂದ್ವಿ. ಏನು ನಮ್ಮ ಮಕ್ಕಳ ಮನಸ್ಸಿಗೆ ನೋವಾಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ, ಹಂಗೆಲ್ಲ ಹೇಳ್ಬೇಡಿ ಅಂದ್ರೆ ನಮಗ್ ನಾವು ವೀಕ್ ಮಾಡ್ಕೊಂತ ಬಂದ್ವಿ. ಆ ರೀತಿ ಏನೋ ಆಗಂಗಿರಲ್ಲ ಅದು. ಆದ್ರೆ ಬಟ್ ನಾವು ಆ ರೀತಿ ಸೆನ್ಸಿಟಿವ್ ಮಾಡ್ತಾ ಬಂದ್ವಿ. ನಾವ್ ಎಷ್ಟು ಎನರ್ಜೆಟಿಕ್, ನಮ್ಮಲ್ಲಿ ಒಂದು ದೈವಿ ಶಕ್ತಿ ಅನ್ನೋದಿದೆ, ಅದನ್ನ ಮುಚ್ಚಿಟ್ಟು ನಮಗ್ ನಾವು ವೀಕ್ ಮಾಡ್ಕೊಂತ ಬಂದ್ವಿ. ಈಗ ಕಂಪ್ಲೇಂಟ್ಸ್ ಬರ್ತಾವ ಸ್ಕೂಲಿಂದ, ನೀವ್ ಯಾಕೆ ನಮ್ಮ ಮಕ್ಕಳಿಗೆ ಈ ರೀತಿ ಮಾಡಿದ್ರಂತ. ಹಿಂದಿನ ಕಾಲದಲ್ಲಿ, ಹಿಂದೆನೂ ಅಲ್ಲ, ನಾವು ಓದೋ ಟೈಮ್ನಾಗ 20 ವರ್ಷದಿಂದ 30 ವರ್ಷದಿಂದ ಪೇರೆಂಟ್ಸ್ ಹೋಗಿ ಹೇಳ್ಬಿಡ್ತಾರೆ, ಸರಿಯಾಗಿ ಬೈದು ಹೊಡೆದು ಹೇಳ್ರಿ, ನಮ್ಮ ಮಾತು ಕೇಳಲ್ಲ, ನಾವ್ ಹೇಳಿದ್ರೆ ಇದನ್ ಮಾಡಲ್ಲ ಅಂತ ಪೇರೆಂಟ್ಸ್ ಹೋಗ್ಬಿಡೋದು. ಈಗ ಏನಾಗಿದೆ, ನಮ್ಮ ಮಗನಿಗೆ ಹೊಡಿಯಂಗಿಲ್ಲ, ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಅವ್ರು ಏನಾದ್ರು ನೆಗೆಟಿವ್ ಡಿಸಿಷನ್ ತಗೊಂಡ್ಬಿಡ್ತಾರೆ. ಅವ್ರನ್ನ ಸ್ಟ್ರಾಂಗ್ ಮಾಡಕ್ಕೂ ಆ ರೀತಿ ಆಗಲ್ಲ. ಅವ್ರು ಮಾಡೋದಿದ್ರೆ ಅದನ್ನ ಕೆಟ್ಟದ, ಅವ್ರಿಗೆ ಅದೊಂದು ಪಾಸಿಟಿವ್ ಆಗಿ ತಗೊಂತಾರ ಅವ್ರು. ಅಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಂತಾರ. ಮತ್ತೊಂದ್ಸಲನು ನಿಮ್ಗೆ ಅದನ್ನ ಅದ ರೀತಿ ಹೇಳಿ ಅಂದ್ರೆ ಎಮೋಷನಲ್ ಬ್ಲಾಕ್ ಮೇಲಿಂಗ್ ತರ ಪೇರೆಂಟ್ಸ್ ಹತ್ರ ಹೇಳ್ಬಿಟ್ಟು ಮತ್ತೆ ಪೇರೆಂಟ್ಸ್ಗೂ ಯೂಸ್ ಮಾಡ್ಕೊಂತಾರೆ. ಅದೇ ಒಂದು ಇದನ್ನ ಡೈಲಾಗ್ ಪರಿಸ್ಥಿತಿ. ನಮಗೇನು ಈ ಒಂದು ಹಿಂದಿನ ಕಾಲದ ಜನಕ್ಕೆ ಮಕ್ಕಳು ಹುಟ್ಟೋದು ಸಾಯೋದು ಅವ್ರಿಗೇನು ಚಿಂತೆನೇ ಇರ್ಲಿಲ್ಲ. ಈಗೆಲ್ಲ ನಾವು ನಮ್ಮ ಲೈಫ್ ಇಷ್ಟು ಬಿಸಿ ಇಟ್ಕೊಂಡು 1-2 ಮಕ್ಕಳು ಮಾಡ್ಕೊಂಡು ಏನ್ರ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ. ಅದೇನು ಗೊತ್ತಿಲ್ಲ. ಅವರು ತಮ್ಮದೇ ಆದ ಸೋಲ್ ಪ್ಲಾನ್ ತಗೊಂಡ್ಬಂದಿರ್ತಾರೆ. ಆದ್ರೆ ಒಳ್ಳೆ ದಾರಿಲಿ ಹೋಗುವಂತ ಅನ್ನೋಕ್ಕೊಂದು ಪ್ರೇರಣೆ ನಾವು ಕೊಡ್ಬೇಕು. ಕೊಟ್ಟಾಗ ಈ ಆತ್ಮಹತ್ಯೆ ಅಂತ ಯೋಚನೆ ಇವುಗಳನ್ನು ತಮ್ಮದೇ ಆದ ಒಂದು ದೊಡ್ಡ ಟಾಪಿಕ್ ಅಂತಾನೆ ಹೇಳ್ಬಹುದು. ಆತ್ಮಹತ್ಯೆ ವಿಷಯ ಯಾವ ರೀತಿ ಅವ್ರ ಮನಸ್ಸಲ್ಲಿ ಬರ್ತೈತಿ, ಅದರಿಂದ ಹೊರಗೆ ಹೇಗೆ ನಾವು ತೆಗಿಬಹುದು ಅನ್ನೋದು. ಅದಕ್ಕೆ ಇವುಗಳನ್ನ ನಾವು ಪೇರೆಂಟ್ಸ್ ಇಂಥದನ್ನ ಅವ್ರದ್ದು ಒಂದು ವಯಸ್ಸಂತ ಇರುತ್ತೆ ಮಕ್ಕಳು, ಆದ ಟೈಮಲ್ಲೇನೆ ನಾವು ಹೇಳ್ಬಿಟ್ರೆ ಆಯ್ತು. ಆಮೇಲೆ ನಾವು ಅವ್ರಿಗೆ ಬದಲಾವಣೆ ಮಾಡಕ್ ಹೇಳೋ ಅವಶ್ಯಕತೆನೇ ಇಲ್ಲ. ಅದನ್ನ ಹೇಳ್ತಾರಲ್ಲ, ಬೆಳೆಯೋ ಇದನ್ನ ಮೊಳಕೆಯಲ್ಲೇ ನೋಡಿ ಅಂತ ಹೇಳ್ಬಿಟ್ಟು. ಗಿಡ ಬೆಳೆಯೋಕ್ ಮುಂಚೆನೇನೆ ಅದು ಬೆಂಡಾಗಿ ಬೆಳೀತಾ ಇದ್ರೆ ಹಿಂಗೆ ಬೆಂಡಾಗಿ ದೊಡ್ಡದಾಗ್ಬಿಡುತ್ತೆ. ಆಗನೇ ನಾವು ಸಪೋರ್ಟ್ ಕೊಟ್ಟು ಸೀದಾ ಮಾಡಿದ್ರೆ ಅದು ಸರಿಯಾಗಿ ಬೆಳೀತಾ ಹೋಗುತ್ತೆ. ಈಗ ನಾವು ಮಗುವಾಗಿದ್ದಾಗಿಂದ ಪತ್ರಿ ಸರ್ ಹೇಳ್ತಾರೆ, ನೀವು 7 ವರ್ಷ 5-6 ವರ್ಷ ತನಕ ಅವ್ರಿಗೆ ಏನು ಹೇಳೋದು ಬೇಡ ಅಂದ್ರೆ ಅವ್ರಿಗೆ ಈ ಅವೇರ್ನೆಸ್ ಜೀವನ ಅಂದ್ರೆ ಏನು ಇಂಥದನ್ನ ಕೊಟ್ರೆ ಅವ್ರದ್ದು ಹೈಲಿ ಅವಾಗ ಏನಿರುತ್ತೆ, ಓಪನ್ ಇರುತ್ತೆ. ಈ ಸಬ್ ಕಾನ್ಸಿಯಸ್ ಮೈಂಡು ಅವ್ರಿಗೆ ವಿಶ್ವ ಪ್ರಾಣಶಕ್ತಿ ಫ್ಲೋ ಆಟೋಮೆಟಿಕ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಹೇಳೋ ಮಾತುಗಳು ಬೇಗನೆ ಅವರಲ್ಲಿ ಇನ್ಪ್ರಿಂಟ್ ಆಗುತ್ತೆ. ಆ ವಯಸ್ಸಲ್ಲೇನೆ ಹೇಳಿ. 7-8 ವರ್ಷ ಮ್ಯಾಕ್ಸಿಮಮ್ 10 ವರ್ಷವರೆಗೆ ನೀವು ಅವ್ರಿಗೆ ಏನು ಮಾಡಿದ್ರು ಬುದ್ಧಿವಾದ ಹೇಳೋದಾಗ್ಲಿ, ಇದು ಒಳ್ಳೇದು ಕೆಟ್ಟದ್ದು ಅನ್ನೋದು ಆ ವಯಸ್ಸನ್ನ ಮಾತ್ರ ಹೇಳ್ಬೇಕು. ಆಮೇಲೆ ಅವರಿಗೆ ಅವ್ರ ಮುಂದೆನೆ ಪ್ರಶ್ನೆ ಇಡಬೇಕು. ಚಾಯ್ಸ್ ಇಸ್ ಯುವರ್ಸ್. ಹೀಗೆ ಹೋದ್ರೆ ಹೀಗಾಗುತ್ತೆ, ಹೀಗೆ ಹೋಗಿದ್ರೆ ಹೀಗೆ. ಯಾಕೆ ಹಿಂಗೆ ನೆಗೆಟಿವ್ ನಾವು ನೋಡಿದೀವಿ, ಇಲ್ಲಿ ನಕಾರಾತ್ಮಕತೆ ಅನ್ನೋದು ನಿಮ್ಗೆ ಆಗ್ಬೋದು ಮುಂದೆ, ಇಲ್ಲಿ ಒಳ್ಳೇದಾಗುತ್ತೆ. ಆಗ ಅವರು ತಮ್ಮದೇ ಆದ ಯೋಚನೆಯನ್ನು ಇಟ್ಕೊಂಡು ಇದು ಆಗಲ್ಲ. ತಂದೆ ತಾಯಿ
ಇಷ್ಟು ಅಟ್ಯಾಚ್ ಇರ್ತಾರೆ ನಮ್ಮ ಮಕ್ಕಳಿಗೇನು ಹಾನಿ ಆಗ್ಬಾರ್ದು, ಕೆಡಕಾಗ್ಬಾರ್ದು ಅನ್ನೋ ವಿಷಯಕ್ಕೆ ನಾವೊಂದು ಇಟ್ಟು ಹೊಡಿಯಲ್ಲ, ನಾವೊಂದು ವರ್ಡ್ಸ್ ಜೋರಾಗಿ ಮಾತಾಡಲ್ಲ. ಅವ್ರು ಯಾರು ಮಾತಾಡಕ ಯಾರೋ ಮಾತಾಡ್ತಿದಾರೆ ಅಂದ್ರೆ ಅವಾಗಿನ್ನು ನಮ್ಮ ಮಕ್ಕಳು ಒಳ್ಳೆ ಮಾತು ಹೇಳೋರಿಗೆ ಒಳ್ಳೆ ಇದನ್ನ ಇವರಲ್ಲಿ ಆ ಶಕ್ತಿ ಬರ್ತಾ ಇದೆ. ನಮ್ ಬೈಯೋದು ನೆಗೆಟಿವ್ ಆಗಿ ಮಾತಾಡೋದನ್ನು ಮಕ್ಕಳಲ್ಲಿ ಕ್ಷಮತೆ ಇರ್ಬೇಕು. ಯಾರೋ ಒಂದ್ ಅಂದ್ಬಿಟ್ರೆ ಅವರು ಡಿಪ್ರೆಸ್ ಆಗಿ ಕೂತ್ಬಿಡ್ತಾರೆ ಮನ್ಸಿಗೆ ಹಚ್ಕೊಂಡು. ಆ ಸಹನ ಶಕ್ತಿನೂ ಇರಲ್ಲ. ಹಂಗಾಗಿ ಅವ್ರಿಗೆ ಸ್ವಲ್ಪ ಬೋಲ್ಡ್ ಮಾಡ್ಬೇಕು, ಸ್ಟ್ರಾಂಗ್ ಮಾಡ್ಬೇಕಂದ್ರೆ ಯಾರೋ ಅಂದಾಗ ಇರ್ತಾರೆ ಎಲ್ಲ ತರ ಜನ, ಅದನ್ನ ನೀನ್ ಹಿಂಗೆ ಹಿಂಗ್ ಬಿಟ್ಬಿಡ್ಬೇಕು, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಹೊರಗೆ ತಗೋಬಾರ್ದು. ಈ ರೀತಿ ನಾವು ಅವ್ರಿಗೆ ಇವುಗಳನ್ನ ಅದು ಜೀವನ ಪರ್ಯಂತ ಬದಲಾವಣೆ ಕೊಡುವಂತ ಮಾತುಗಳಾಗಿರ್ತವು. ಸರಿ, ಏನಾದ್ರೂ ಕೇಳುವಾಗಿದ್ರೆ ಕೇಳಿ, ನಾನು ಪ್ರಶ್ನೋತ್ತರ ಅವ್ರದ್ದು ಹೇಳ್ತಾ ಹೋಗ್ತೀನಿ ಕೆಲವೊಂದು. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ಚೆನ್ನಾಗಿತ್ತು ಮೇಡಮ್. ಆ ಎಕ್ಸೆಲ್ ಶೀಟ್ ಶೇರ್ ಮಾಡಿ ಮೇಡಮ್. ಇವತ್ತು ಆಯ್ತು. ಕ್ಲಾಸಲ್ಲಿ ಇವತ್ತು ಎಕ್ಸೆಲ್ ಫೋಟೋಸ್ ಎಲ್ಲ ತೋರಿಸ್ರಿ, ಇಂಟ್ರೆಸ್ಟಿಂಗ್ ಆಗಿತ್ತು. ಫೋಟೋಸ್ ನೋಡಿ ಎಲ್ಲ ಆ ಬುಕ್ ಎಂದರೋ ಕಳಿಸ್ತೀನಿ, ಮಹಾನುಭಾವರು. ಹಿಂದಿ ಇಂಗ್ಲಿಷ್ ಎರಡೂ ಇದೆ. ಹಿಂದಿ ಇಂಗ್ಲಿಷ್ ಎರಡು ಕಳಿಸ್ತೀನಿ, ಕನ್ನಡದ ಇಲ್ಲ ಅಂದ್ರೆ ಅದ್ರಲ್ಲಿ ಫೋಟೋಸ್ ಎಲ್ಲ ಸಿಗ್ತವೆ. ಅದನ್ನ ಸಪ್ರೇಟ್ ಆಗಿ ಕಳಿಸ್ತೀನಿ. ಕನ್ನಡದಲ್ಲೂ ಇದೆಯಲ್ಲ ಮೇಡಮ್ ಬುಕ್? ಕನ್ನಡದಲ್ಲಿ ಇದೆ ಇದೆ, ಅಲ್ವಾ? ಸಾಫ್ಟ್ ಕಾಪಿ ಇಲ್ಲ ನನ್ನ ಹತ್ರ. ಇಂಗ್ಲಿಷ್ ಅಲ್ಲಿ ಹಿಂದಿ ಮಾತ್ರ ಸಾಫ್ಟ್ ಕಾಪಿ ಹಾ ಹಾ ಹಾ. ಕನ್ನಡ ಬುಕ್ ಅಲ್ಲಿ ಈ ಎಕ್ಸೆಲ್ ಶೀಟ್ ಬಂದ್ಬಿಡುತ್ತಲ್ವಾ? ಈಗ ನೀವು ಇದು ಬಂದಿದೆ ನೋಡಿ, ಬಟ್ ಕ್ಲಿಯರ್ ಇಲ್ಲ. ನಾನು ತೋರಿಸ್ತೀನಿ ನಿಮ್ಗೆ, ಅದನ್ನೇ ನೋಡಿ ನಾನು ಮಾಡಿರೋದು. ಚೂರು ಅದ್ರಲ್ಲಿ PDF ಇರುತ್ತೆ ಅನ್ಸುತ್ತೆ. ಈ ತರ ಇದೆ ನೋಡಿ. ಕನ್ನಡದಲ್ವಾ ಇದು? ಕನ್ನಡದ್ದೇ? ಹಾ, ಕನ್ನಡದನ್ನೇ ಕಾಣಿಸ್ತಾ ಇದೆ. ಆದ್ರೆ ನಮ್ಗೆ ರೀಡಬಲ್ ಇದೆ, ರೀಡ್ ಮಾಡ್ಬೋದು. ಎಷ್ಟು ದಿನದ ಹಾಕಿದಾರೆ ಮೇಡಮ್? 2 ವೀಕ್ಸ್ 3 ವೀಕ್ಸ್ ಅದು ಡೈಲಿ ದಿನಾನು ಮಾಡಕ್ಕೆ ಡೈಲಿ ಹಾ? ಅದು ಯೂಸ್. ಪತ್ರಿ ಸರ್ ಏನ್ ಹೇಳಿದಾರೆ ಹೇಳಿ, 40 days ಧ್ಯಾನ ಮಾಡಿ ಅಂದ್ರೆ ಅದು ನಮ್ಗೆ ಚಟ ಆಗ್ಬೇಕು. ಇಲ್ಲಿ ಕೆಲವೊಂದು ಒಳ್ಳೆ ಚಟಗಳನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಟೈಮ್ ತಗೊಂಡು, ಕೆಟ್ಟ ಚಟಕ್ಕೆ ನೀವು 40 ದಿನ 30 ದಿನ ಬೇಕಾಗಿಲ್ಲ. ಒಂದಿನ, ಒಂದ್ ವಾರದಲ್ಲಿ ಒಂದು ದಿನ ನೀವು ಟೇಸ್ಟ್ ಡ್ರಿಂಕ್ ಮಾಡಿದ್ರೆ ಮತ್ತೆ ಏನೋ ಒಂದಿತ್ತು, ಇನ್ನೊಂದ್ಸಲ ಟ್ರೈ ಮಾಡೋಣ, ಇನ್ನೊಂದ್ಸಲ ಸ್ಮೋಕಿಂಗು ಇಂಥವೆಲ್ಲ ಹ್ಯಾಬಿಟ್ಸು ನೀವು ಮಾಡ್ಬೇಕು ಅಂತ ಇಲ್ದೇನೆ ನಿಮ್ಗೆ ಅಳವಡಿಸ್ಕೊಂಡು ಕೆಟ್ಟದ್ದು ಬೇಗ ಬರುತ್ತೆ, ಕೆಟ್ಟದ್ದು ಬೇಗ ಬಂದ್ಬಿಡುತ್ತೆ. ಒಳ್ಳೆದಾನೆ ಎಷ್ಟು ದಿನ ಅಂತಿದ್ದೀರಲ್ಲ, ನೆಗೆಟಿವ್ ಯಾವಾಗ್ಲೂ ಬೇಗ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗುತ್ತೆ, ಬೇಗ ಅಂಟ್ಕೊಂಡು ಬಿಡ್ತೀವಿ, ಆಗಲ್ಲ. ಒಳ್ಳೆದ ಇದನ್ನ ಇದು ಕಲ್ಸೋದು ಇದನ್ನೇ ಕಷ್ಟ, ಮೇಡಮ್, ಇದನ್ನ ಪಾಸಿಟಿವಿಟಿನ. ಇದನ್ನೇ ಇಂಟ್ರೋಸ್ಪೆಕ್ಷನ್ ಅಂತ ಹೇಳೋದು ಮೇಡಮ್. ನಾನು ಇದು ಚೆನ್ನಾಗಿದೆ ಮೇಡಮ್, ಈ ಶೀಟ್ ಕಳ್ಸಿ, ಎಲ್ರು reflection ಅಂತ. ಮಾಡ್ಲಿ. ಡೈಲಿ ಮಾಡ್ಬೇಕು. ಮಾಡ್ತಾ ಅದ್ರಲ್ಲಿ 49 ಅಲ್ಲಿ ನಾವು ಎಷ್ಟು ಧ್ಯಾನ ಮಾಡ್ತೀವಿ. ಮಾಡೋರಂದ್ರೆ 100% ಮಾಡ್ತಾರೆ. ಯಾಕಂದ್ರೆ ಅವ್ರು ತಮ್ಮನ್ನ ಅಳವಡಿಸ್ಕೊಂಡಿರ್ತಾರೆ, ಟೈಮು ಕೊಡ್ತಿರ್ತಾರೆ. ಈ 40 days ಮಂಡಲ್ ಧ್ಯಾನ ಎಲ್ಲ ಹೇಳಿದಾರಲ್ಲ, ಅದು ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅದನ್ನು ಹೇಳ್ಬೇಡಿ ಅಂತಾರೆ. ಅವ್ರಿಗೆ ಬರೀ 40 ದಿನ ಮಾಡಿ ಆಮೇಲೆ ಮಾಡಿದ್ರೆ ಬಿಟ್ಬಿಡಿ ಅಂತಾರೆ. ಬಟ್ ಅವ್ರು ಎಷ್ಟ್ರ ಮಟ್ಟಿಗೆ ಆ 40 ದಿನದಲ್ಲಿ ಅದ್ರೊಳಗೆ ಇನ್ವಾಲ್ವ್ ಆಗ್ಬಿಡ್ತಾರೆ. 41ನೇ ದಿನಕ್ಕೆ ನಾವು ಬೇಡ ಅಂದ್ರೂ ಬಿಡಿಲ್ಲ. ಅದು 21 ದಿನ ಮಾಡಿದ್ರು ಸಾಕು ಮೇಡಮ್. 21 ದಿನ ಮಾಡಿದ್ರು ಹ್ಯಾಬಿಟ್ ಕ್ರಿಯೇಟ್ ಆಗ್ಬಿಡುತ್ತೆ. 21 ದಿನ ಕೆಲವೊಬ್ಬರಿಗೆ ಇದನ್ನ ಅದೇ ಇರುತ್ತೆ ಮೇಡಮ್. ಅಳವಡಿಸ್ಕೊಂಡು. ಹೌದೌದು, ಎಲ್ಲರೂ 21 ಇಲ್ಲ 41 ಆತರ. ಇದು ಕೇಳಿದೀನಿ ಮೇಡಮ್, ಸುಮಾರು ಸಲ ನಾನು ಕೇಳಿದೀನಿ. ಮಲಗೋಕ್ಕೂ ಮುಂಚೆ ಇದು ಮಾಡ್ಬೇಕು, ಅಟ್ಲೀಸ್ಟ್ 5 minutes ಆದ್ರೂ ಮಾಡಬೇಕು. ಇಂಟ್ರೋಸ್ಪೆಕ್ಷನ್ ಅಂತಾರೆ, ಸೆಲ್ಫ್ ರಿಫ್ಲೆಕ್ಷನ್. ಸುಮಾರು ಕೇಳಿದೀನಿ ಮೇಡಮ್. ಇದು ಸ್ವಮರುಕ ಅಂದ್ರೆ ಮೇಡಮ್, ಒಂದು ಪಾಯಿಂಟ್ ನೋಡಿದೆ, ಸ್ವಮರುಕ ಅಂತಿತ್ತು. ಅದು ಏನದು ಅರ್ಥ ಆಗ್ಲಿಲ್ಲ. ಸೋಮಾರಿತನ ಅಲ್ಲ ಸೋಮಾರಿತನಲ್ಲ, ಸ್ವಮರುಕ ಅಂತಿತ್ತು. ಏನೋ 6ನೇ ಪಾಯಿಂಟ್ ಇಲ್ಲ, ನಿಮ್ಮ ಎಕ್ಸೆಲ್ ಏನೋ ಸ್ವಮರುಕ ಅಂತಿತ್ತು. ಕನ್ನಡದಲ್ಲಿ ಸೋಮಾರಿತನ ಇರ್ಬೋದು ನೋಡಿ. ಸೋಮಾರಿತನ ಇಲ್ಲ ಅಲ್ಲಿ ನೋಡಿ, ಸ್ವಮರುಕ ಬಡಾಯಿ 4ನೇದು. ಕೊಚ್ಕೊಳ್ಳೋದು. 4ನೇದು ಮೇಡಮ್, 4ನೇದು. ಸ್ವಮರುಕ. ಸ್ವಾಮರುಕ. ಸ್ವಮರುಕ ರೀ. ಮರುಕ ಪಡ್ತೀವಲ್ಲ, ಅಬ್ಬ ಜಾಸ್ತಿ ಮರೆಯೋದಲ್ಲ. ಅಂದ್ರೆ ಮರುಕ ಅಂದ್ರೆ ಅರ್ಥ ಆಗ್ತಿಲ್ವಾ ಕನ್ನಡ ನಿಮ್ಗೆ? ನಾವ್ ಇದನ್ ಮಾಡ್ಕೋತೀವಲ್ರಿ, ದಯೆ ಪಡೋದಾ ಮರುಕ, ದಯೆ ಜಾಸ್ತಿ ಮರುಕ ಪಡೋದು. ಮರುಗಬಾರ್ದು. ಅವ್ರು ತಮ್ಮದೇ ಆದ ಇದನ್ನ ಪ್ಲಾನ್ ತಗೊಂಡ್ ಬಂದಿದ್ದಕ್ಕೋಸ್ಕರ ಅವ್ರಿಗೆ ಆ ಸ್ಥಿತಿ ಆಗಿದೆ. ಅವ್ರ ಬಗ್ಗೆ ಮರುಕ ಪಡ್ತೀವಿ ನೋಡಿ, ಎಷ್ಟು ತೊಂದರೆ ಇದೆ, ಕಷ್ಟ ಇದೆ ಅಂದ್ರೆ ಮರುಕ ಪಡೋದು ಅಂತ ಹೇಳ್ತಾರೆ. ಸ್ವಮರುಕ ಅಂದ್ರೆ ನಾವು ಅವ್ರ ಬಗ್ಗೆ ಅವ್ರ ಜೀವನದಾಗ ಆಗಿದ್ದವನು ನಾವು ಎಷ್ಟು ಮಟ್ಟಿಗೆ ಮರಗ್ತಿರ್ತೀವಿ, ಮರುಗೋದು ಅಂತಾರ. ಮರಗ್ತಾ ಅಂದ್ರೆ ಅದು ಎಲ್ಲೋ ಒಂದ್ ಕಡೆ ನಮಗದು ಕರ್ಮ ನಮ್ಮಲ್ಲಿ ನಮಗ್ ಡೈವರ್ಟ್ ಆಗುತ್ತೆ. ನಾವು ಇದಕ್ಕೆ ಅಷ್ಟೊಂದು ಸ್ವಮರುಕನ ಇಟ್ಕೋಬೇಡಿ.
ಅಂದ್ರೆ ಇದಕ್ಕೆ ನಾವ್ ಹೇಳ್ಬೇಕಂದ್ರ ಕಂಪ್ಯಾಷನ್ ಇರ್ಬೇಕು, ಆಂಪತಿ ಇರ್ಬೇಕು, ಸಿಂಪತಿ ಇರಬಾರ್ದು. ಸಿಂಪತಿ, ಅಯ್ಯೋ ಬಾಬಾ ಮರ್ಗ ತೋರಿಸ್ಬೇಡಿ, ನಮ್ಮ ಮರ್ಕ ತೋರಿಸ್ಬೇಡಿ, ನಾವು ಕುರುಡ್ರು, ಕಾಲಿಲ್ದವ್ರು, ಕೈ ಇಲ್ದವ್ರು ಅಂತ ಹೇಳಿ ನಮ್ಮ ಬಗ್ಗೆ ನಮ್ಮನ್ನ ನಮ್ಮಷ್ಟಕ್ಕೆ ನಾವು ಜೀವ್ಸಕ್ಕೆ ನೀವು ಪ್ರೇರಣೆ ಮಾಡಿ ಅಂತ ಹೇಳ್ತಾರೆ. ಕೆಲವು ಭಿಕ್ಷೆ ಬೇಡ್ಕೊಂಡು ತಿಂತಾರೆ, ಅವ್ರಿಗೆ ಆ ರೀತಿ ಶಕ್ತಿ ಇರಲ್ಲ. ಅದೇ ಮನೋಬಲ ಸ್ಟ್ರಾಂಗ್ ಇರೋರು ಏನೋ ಒಂದು ಕೆಲಸ ಮಾಡ್ಕೊಂಡು ತಮ್ಮ ಶೂ ಪಾಲಿಶ್ ಮಾಡ್ಕೊಂಡು ಜೀವಿಸ್ತಾ ಇರ್ತಾರೆ. ಕಾಲಿಂದವ್ರು ಹೇಳ್ತಾರೆ ನಮ್ಗೆ ನಮ್ಮ ಮೇಲೆ ನೀವು ಮರ್ಕ ಪಟ್ಕೊಂಡು ದುಡ್ಡು ಕೊಡ್ಬೇಡಿ, ನಾವು ಮಾಡಿದ ಕೊಡಿ ಅಂತ ಹೇಳ್ತಾರಲ್ಲ, ಆ ತರದ ಪಾಯಿಂಟ್ ಅದ್ರ ಬಗ್ಗೆ ಹೇಳಿದಾರೆ. ನೀವು ಚೆಕ್ ಮಾಡ್ಕೊಳ್ಳಿ ಆ ತರ ಏನಾರ ನಿಮ್ಮಲ್ಲಿ Thank you, madam. ಬಂದಿದ್ಯಾ ಅಂತ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮ್ಮ ಬಿಜಾಪುರ ಭಾಷೆಯಲ್ಲಿ ಮರಗ್ಬೇಡ್ರಿ. ಮರಗೋದಂತಾರೆ, ಎಷ್ಟರ ಮರಗ್ತಾ ಇದ್ವಿ. ಬೆಂಗಳೂರು ಭಾಷೆಯಲ್ಲಿ ಏನಂತಾರ ಹೌದು. ನೋಡಿ. ಜವಾರಿ ಭಾಷೆಯಲ್ಲಿ. ಓಕೆ. ಅಯ್ಯೋ ಪಾಪನು ಅನ್ಬಾರ್ದಂತೆ. actually. ಹಾ, ಅಯ್ಯೋ ಪಾಪ, ಅದೇ ರೀ ಮರುಕ ಅಂದ್ರೆ ಅದನ್ನು ಅಯ್ಯೋ ಪಾಪ ಅಂತ ಅಯ್ಯೋ ಇದ್ರೆ ಪಾಪನು ನಮ್ಗೆ ಬರ್ತದೆ. ಸಿಂಪತಿ yes. ಎಂಪತಿ. ಎಂಪತಿ ಸಿಂಪತಿ. ಅಯ್ಯೋ ಪಾಪ ಇಟ್ಸ್ ನಥಿಂಗ್ ಬಟ್ ವೈ ಸಿಂಪತಿ ರೀ, ಅದ್ರ ರಿವರ್ಸ್ ಎಂಪತಿ. ಅದೇ ಎಂಪತಿ ಇರಬೇಕು, ಸಿಂಪತಿ ಬೇಡ, ಅಪಾತಿನೂ ಬೇಡ. ಅಪಾತಿ ಅಂದ್ರೆ ಕೇರ್ಲೆಸ್, ಸಿಂಪತಿ ಮಧ್ಯಮ ಮಾರ್ಗ, ಸಾರಿ ಎಂಪತಿ ಮಧ್ಯಮ ಮಾರ್ಗ, ಸಿಂಪತಿ ಅದೇ ಅವ್ರ ಕಷ್ಟನ ನಾವು ತಗೊಳೋದಷ್ಟು ಯೋಚನೆ ಮಾಡೋದು. ಓವರ್ ಮನ್ಸಿನ ಮೇಲೆ ಅಂತ ಕೆಲವುದ್ರ ತಮ್ಮ ಲೈಫಲ್ಲೂ ಡಿಸ್ಟರ್ಬ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅದನ್ನೇ ಯೋಚನೆ ಮಾಡಿ ಮಾಡಿ. ಅಲ್ಲ, ಅದು ಅವ್ರ ಕರ್ಮ ಇರುತ್ತೆ, ಅವ್ರು ಮಾಡಿದ್ದಿರುತ್ತೆ, ಅದನ್ನ ನಾವು ತಿಳ್ಕೊಬೇಕು ಅಲ್ಲಿ. ಅವ್ರ ಆಯ್ಕೆ ಇರುತ್ತೆ. ನಾವ್ ಒಂದೇ ಹೇಳುದಂದ್ರೆ ಧ್ಯಾನ ಮಾಡಿ ಅಂತ ಅಷ್ಟೇ ಹೇಳೋದು. ಅದಷ್ಟೇ ನಮ್ಗೆ ನಮ್ಗೆ ಇಲ್ಲಿ ಪ್ರಶ್ನೋತ್ತರಲ್ಲೇ ಹೇಳ್ತಿದ್ದಾರೆ ಅವರು. ಈ ಆಟೋ ಮೇಡಮ್ ರೈಟಿಂಗ್ ಇನ್ನೊಂದ್ ಹೇಳಿ, ಕೇಳಿಸ್ಲಿಲ್ಲ ಸರ್. ಮೇಡಮ್ ಇನ್ನೊಂದಿದೆ, ಕೆಳಗಡೆ ಕೌತುಕ, ಇದು ಕೌತುಕ ಕೌತುಕ ಅಂದ್ರೆ ಪ್ರವೃತ್ತಿ ಗೊತ್ತಿದ್ದು ಕೌತುಕ ಗೊತ್ತಿದ್ದಂಗ್ ಮಾಡ್ತೀವಿ, ಆಕ್ಟಿಂಗ್ ಮಾಡ್ತೀವಲ್ಲ, ಗೊತ್ತಿದ್ದು ಗೊತ್ತಿಲ್ಲಂಗೆ ಆಕ್ಟ್ ಹಾ, ಮಾಡ್ತೀವಿ ನೋಡಿ. ಇದು ಹಿಂದಿ ಮಾಡ್ರಿ ಭ್ರಮ. ಕೌತುಕ ಅನ್ನೋದು. ಹಾ, ಕೌತುಕ ಪ್ರವೃತ್ತಿ ನಮ್ಗೆ ಡ್ರಾಮಾ ಗೊತ್ತಿರುತ್ತೆ, ಅವ್ರಿಗೂ ಮಾಡ್ತೀವಿ, ಆಕ್ಟ್ ಮಾಡ್ತಿರ್ತೀವಿ. ಕೆಲವೊಂದ್ ನನ್ಗೆ ಇನ್ನೊಂದು ಒಂದೇ ಎರಡು ಅವ್ರು ಗೊತ್ತಿದ್ದನು ಗೊತ್ತಿಲ್ದಂಗೆ ಆಕ್ಟ್ ಮಾಡ್ತಾರಲ್ಲ ಅದ್ರದ್ದು. ಹಾ ಹಾ, ಓಕೆ. ಇಲ್ಲಿ ಆಟೋ ಅವ್ರಿಗೆ ರೈಟಿಂಗ್ ಗೊತ್ತಿರುತ್ತೆ ಬಗ್ಗೆ ಬಟ್ ಆದ್ರೂನು ಆಕ್ಟ್ ಮಾಡ್ತಾರೆ. ಅದು ಹಾ, ಚೆನ್ನಾಗಿದೆ. ಇದ್ರೆ ಬುಕ್ ಅಲ್ಲಿ ಆಟೋ ರೈಟಿಂಗ್ ಅನ್ನು ತೋರಿಸ್ತೀನಿ ರೀ. ಅವ್ರು ಯಾವ ರೀತಿ ನಾವು ಕೇಳಿದೀವಿ ತುಂಬಾ ಜನ, ಈಗ ಸ್ಪಿರಿಚುವಲ್ ಇವ್ರ ಪಿರಮಿಡ್ PSSM ಮಾಸ್ಟರ್ ಎಲ್ರಿಗೂ ಗೊತ್ತು, ಈ ಆಟೋ ರೈಟಿಂಗ್ ತುಂಬಾ ಮಾಸ್ಟರ್ ಮಾಡ್ತಾನೂ ಇದ್ದಾರೆ. ಇಲ್ಲಿ ನಾನ್ ತೋರ್ಸಕ್ ಬಯಸ್ತೀನಿ ಯಾವ ರೀತಿ ಅವರು ಅದನ್ನ ಪ್ರಾಕ್ಟೀಸ್ ಮಾಡಕ್ ಅವ್ರ ಮಗ ಹೇಳ್ತಾನು ಕೂಡ. ಅವ್ರು 1 ತಿಂಗಳಲ್ಲೇನೆ ಅದನ್ನ ರೂಢಿಸ್ಕೊಂಡು ತುಂಬಾ ಆಯ್ತು. ಬೇಡ ಇಂಗ್ಲಿಷ್ ನಿಮ್ಗೆ ಚೂರು ಗೊತ್ತಾಗುತ್ತೆ ಅಟ್ಲೀಸ್ಟ್. ಬಂದ್ ಮಾಡಿದೆ ನಾನು, ಇಂಗ್ಲಿಷ್ ಡಿಲೀಟ್ ಮಾಡಿ. ಬುಕ್ ಇಲ್ಲಿ ಆಟೋ ರೈಟಿಂಗ್ ಬಗ್ಗೆ ಹೇಳಿದ್ದಾರೆ. ಇದು ಅವರು ಟೇಬಲ್ ಅಂತ ತೋರಿಸಿದ್ದಾರೆ. ಇದನ್ನ ಇಲ್ಲೇ ಕೂತ್ಕೊಂಡು ಅವರು ಅವ್ರ ಮಗನ ಜೊತೆ ಏನದು ಸೋಲ್ನ ಜೊತೆ ಮಾತುಕತೆ ಆಡ್ತಾ ಇದ್ರು, ಸಂವಹನೆ ಮಾಡ್ತಾ ಇದ್ರು. ಖುರ್ಷಿದ್ ಭಾವನಗರಿಕೆಗರ್ ಒಂದು ಅವನದ ಬೇಟೆ ಕೇಸ್ ಆದ್ಮೇಲೆ ಅವ್ನ ಮಗನ ಜೊತೆಗೆ ಸಂಪರ್ಕ ಮಾಡ್ತಾ ಇರೋದು ಈ ಟೇಬಲ್ ಇಲ್ಲೇ ಕೂತ್ಕೊಂಡು ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ಅವರು ಇಲ್ಲಿ ಪ್ರಶ್ನೋತ್ತರ ಮಾಡಿದ್ದು ಆಟೋ ರೈಟಿಂಗ್ ಬಗ್ಗೆ. ಈ ರೀತಿ ಅವರು ಮುಂಚೆ ಎಲ್ಲ ಅವರೇ ಹೇಳೋದನ್ನ ಬರೆಯಕ್ ಹೋದ್ರೆ ಈ ತರ ಆಗ್ತದೆ. ಯಾಕಂದ್ರೆ ಅವರು ಅವ್ರ ಜೊತೆ ಕನೆಕ್ಟೆಡ್ ಇರ್ತಾರೆ.
ಅದೇ ಅವ್ರು ಹೇಳೋದನ್ನ ಬರೆಯಕ್ ಹೋದಾಗ ಒಂದನೇದ್ರಲ್ಲಿ ನೋಡಿ ಲೈನ್ ಆಮೇಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ತರ 2ನೇ ಲೆವೆಲ್ ಮತ್ತೆ 3ನೇದು ಇದು 4ನೇದು ಆಮೇಲೆ ಅವ್ರು ಸರಿಯಾಗಿ ಇಲ್ಲಿ ಅವ್ರು ಇಂಗ್ಲಿಷಲ್ಲಿ ಬರ್ದಾರೆ ಇಲ್ಲಿ ರೀಡೇಬಲ್ ಇದೆ ನೋಡಿ, ಅರ್ಥ ಆಗ್ತಾ ಇದೆ ಈಸಿಲಿ. ಇದನ್ನ ತಗೊಂಡು ಅವರು ಬುಕ್ ಅನ್ನ ಬರೆಯಕ್ಕೆ ಯೂಸ್ ಮಾಡ್ಕೊಂಡದಂತ. ಕೂಲ್ ಅಂಡ್ ಕಾಮ್ ಮಸ್ಟ್ ಆಸ್ ಯು ನೋ ಯು ಹ್ಯಾವ್ ಟು ಲವ್ ಈ ತರ ಎಲ್ಲ ಇಲ್ಲಿ ಬರ್ದಿದ್ದಾರೆ. ಆಮೇಲೆ ಇದು ನೆಕ್ಸ್ಟ್ ಬಂದು ಗುಜರಾತಿ ಅವರು ಆಮೇಲೆ ಪಾರ್ಸಿ ರಿಲಿಜನ್ ಅವರು. ಈಗ ನಾವು ಸಿಖ್ ಅಂತ ಹೇಳ್ತೀವಲ್ಲ, ಜೈನಿಸಮ್ ಆ ಥರ ಸಿಖ್ ಪಾರ್ಸಿಗಳು ಗುಜರಾತಿ ಅಂತ ಅವರು ಗುಜರಾತಿ ಲ್ಯಾಂಗ್ವೇಜ್ ಅವ್ರದ್ದು ಇದು ಮದರ್ ಟಂಗ್ ಆಗಿರೋದ್ರಿಂದ ಗುಜರಾತಿಲಿ ಬರೆಯಕ್ಕೆ ನೋಡಿದ್ದಾರೆ. ಆದ್ರೆ ಜಾಸ್ತಿ ಅವರು ಇಂಗ್ಲಿಷನ್ನೇ ಬರ್ದಿದ್ರು. ಇದರ ಬಗ್ಗೆ ಸ್ವಯಂಚಾಲಿತ ಬರವಣಿಗೆ ಬಗ್ಗೆ ಒಳ್ಳೇದಾ ಮಾಡ್ಬೋದಾ ಅವೆಲ್ಲ ನಾವು ಪ್ರಶ್ನೆ ಇದನ್ನ ಕೇಳಿದ್ದಾರೆ. ಅಂದ್ರೆ ಏನು ಅನ್ನೋದನ್ನ ಹೇಳಿದಾರೆ. ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅಷ್ಟು ಈಸಿ ಎಲ್ಲರಿಗೂ ಬರಲ್ಲ, ಅವ್ರು ಮಾಡ್ಯಾರಂತ ನಾವು ಮಾಡ್ಬೇಕು ಅಂತಲ್ಲ. ಯಾಕಂದ್ರೆ ಎಷ್ಟೊಂದು ಮಾಸ್ಟರ್ಸ್ಗಳಿಗೆ ಕೆಲವೊಂದು ಎಬಿಲಿಟೀಸ್ ಬಂದ್ಬಿಟ್ಟಿರ್ತೈತಿ. ಒಬ್ರು ಏನಂದ್ರೆ ಆಸ್ಟ್ರಲ್ ಟ್ರಾವೆಲ್ ಅನ್ನ ಅನುಭವ ಮಾಡ್ತಾರೆ. ಅದನ್ನೇ ಧ್ಯಾನ ಕೂತಾಗ ಒಂದ್ಸಲ ಅವ್ರಿಗೆ ಆಗ್ತಾ ಹೋಗಿ. ಕೆಲವ್ರಿಗೆ ಥರ್ಡ್ ಐ ಓಪನ್ ಆ ತರ ಅನುಭವ, ಕೆಲವರಿಗೆ ಆಟೋ ರೈಟಿಂಗ್, ಕೆಲವ್ರಿಗೆ ಏನೋ ಒಂದು ಸೌಂಡ್ ಕೇಳಿಸೋ ತರ. ಅಂದ್ರೆ ನಾವು ನಿನ್ನೆ ಒಂದು ಬುಕ್ ಅನ್ನ ಸ್ವಾಧ್ಯಾಯ ಮಾಡ್ತಾ ಇದ್ವಿ, ಈಕೋಸ್ ಆಫ್ ಸೋಲ್ ಅಂತ ಹೇಳಿ. ಆ ಮೇಡಮ್ಗೆ ಅವ್ರ ಹೆಸರು ಈಕೋ ಅಂತ. ಅವ್ರಿಗೆ ಹೇಳ್ತಾರಂತೆ, ನೀನು ಈಕೋ ಇದನ್ನ ಕೇಳಕ್ ಬಂದಿದ್ಯಾ ಅಂತ. ಅವರಿಗೆ ಸೋಲ್ ಮಾತಾಡೋದೆಲ್ಲ ಕೇಳಿಸ್ತಿತ್ತಂತೆ. ಸೋಲ್ ಮಾತಾಡ್ತಾ ಇರ್ತಾವಂತೆ. ಆತ್ಮ ಒಂದು ಹಾಸ್ಪಿಟಲ್ ಅಲ್ಲಿ ನೋಡಿದ್ರೆ ಅವ್ರದ್ದು ಸೋಲ್ ಹೋಗಿದೆ. ಇವ್ರು ಏನು ಇಲ್ಲ ಆತ್ಮ ಇದೆ ಹೊಸದಾಗಿ ಗೊತ್ತಿಲ್ಲ, ಅವ್ರಿಗೆ ಅನುಭವ ಆಗ್ತಾ ಇಲ್ಲ ನನಗೆ ಎಬಿಲಿಟಿ ಇದೆ ಅಂತ. ಈ ಮನುಷ್ಯ ಇಲ್ಲಿದ್ದಾನೆ, ಆತ್ಮ ಅಲ್ಲಿ ಹೋಗ್ತಿದೆ, ಅದು ಏನ್ ನನ್ ಜೊತೆ ಯಾರು ಮಾತಾಡ್ತಿದಾರೆ ಅಂತ ನೋಡ್ತಿದ್ರಂತ. ಅದು ಕೆಲವೊಬ್ರಲ್ಲಿ ಅದು ತಗೊಂಡ್ ಬಂದಿರ್ತಾರೆ. ಅದೇ ಒಂದು ಕಾರಣಕ್ಕನ್ನ ಅವ್ರು ಬಂದಿರ್ತಾರೋ ಅಂತ ಹೇಳ್ಕೋಬಹುದು ಭೂಮಿ ಮೇಲೆ. ಅದು ಸ್ಪ್ರೆಡ್ ಮಾಡಕ್ಕ ನಮ್ಗೆ ಎಲ್ಲರಿಗೂ ಅದನ್ನ ಕಲ್ಸಕ್ಕೆ, ಅದ್ರ ಬಗ್ಗೆ ಜಾಗೃತಿ ಮೂಡ್ಸಕ್ಕೋಸ್ಕರ. ಆಮೇಲೆ ಇದನ್ನ ಈ ಸ್ವಯಂ ಚಾಲಿತ ಬರವಣಿಗೆಯಿಂದ ಏನ್ ಪ್ರಯೋಜನ ಅಂತ ಹೇಳ್ತಾರೆ. ನಾವು ಆಧ್ಯಾತ್ಮಿಕ ಪ್ರಗತಿ ಸಾಧಿಸಬಹುದು. ಅದನ್ನ ಯೂಸ್ ಮಾಡ್ಕೊಂಡು ಒಳ್ಳೊಳ್ಳೆ ಮಾಸ್ಟರ್ ಜೊತೆ ಕನೆಕ್ಟ್ ಆಗಿ ಅವರಿಂದ ಅವರ ಆಧ್ಯಾತ್ಮಿಕ ಅನುಭವಗಳನ್ನು ತಗೊಂಡು ಬೇರೆಯವ್ರಿಗೆ ನಾವು ಅದೇ ಸ್ವ ಅಧ್ಯಾಯ ಅನ್ನೋದು ಆ ಆತ್ಮ ಜೊತೆ ನಾವು ಮಾತುಕತೆ ಆಡಿ ಇದನ್ನ ಬರೆದು ಜನಗಳ ಮುಂದೆ ಇಡಬಹುದು. ಈ ಭೂಲೋಕದಲ್ಲಿ ಇವೆಲ್ಲ ಸಾಧ್ಯ, ಬೇರೆ ಲೋಕದಲ್ಲಿ ಇವೇನೂ ಆಗಲ್ಲ. ಹಂಗಾಗಿ ಅವ್ರು ಭೂಲೋಕಕ್ಕೆ ಹೋಗಕ್ಕ ಇಷ್ಟಪಡ್ತಾರೆ. ಭೂಲೋಕದಲ್ಲಿ ಅದೇ ಒಳ್ಳೇದು ಕೆಟ್ಟದು, ಇಲ್ಲಿ ಟೇಸ್ಟ್ ಟೆಂಪ್ಟೇಷನ್ ಅಂದ್ರೆ ಇವೆಲ್ಲ ಬರ್ತಾವ. ನಾವು ಒಳಗೆ ಇಚ್ಚುಕತೆ ಕೆಟ್ಟದ್ದು ಆಗ್ಬೇಕು ಅನ್ನೋದನ್ನು ಭಾವನೆ, ಒಳ್ಳೆಯವ್ರಾಗ್ಬೇಕು ಅನ್ನೋದು ಇರುತ್ತೆ. ಹಂಗಾಗಿ ಭೂಲೋಕ ಅನ್ನೋದು ಬಹಳ ಒಳ್ಳೆ ಲೋಕ. ಈ ಭೂಲೋಕದ ಬಗ್ಗೆ ನೀವು ಶಪಿಸ್ತಾ ಇರ್ತೀರಿ. ನಾವ್ ಹೆಂಗಿದ್ದಂಗೆ ಜೀವಿಸ್ತಾ ಹೋದ್ರೆ, ಹೆಂಗ್ ಬಂದಂಗ್ ನೀರ್ ಹರಿದಂಗ್, ನೀರು ನೋಡಿ ಅದು ಏನು ಕಂಪ್ಲೇಂಟ್ ಮಾಡಲ್ಲ. ಕೆಟ್ಟದಿರ್ಲಿ ಒಳ್ಳೇದಿರ್ಲಿ, ಇಲ್ಲಿ ಹೋದ್ರೆ ಹಾನಿ ಆಗುತ್ತೆ, ಇವ್ರಿಗೆ ಫ್ಲಡ್ ಆಗುತ್ತೆ, ಜನನ ಹರಿಸ್ಕೊಂಡು ಹೋಗುತ್ತೆ, ಅದು ಹರ್ಕೊಂಡು ಹೋಗ್ತಾರೆ. ಆ ತರ ಗಿಡ ಕಿತ್ತೋಗುತ್ತೆ, ಬೆಟ್ಟ ಏನು ಗುಡ್ಡಗಳನ್ನೇ ಕಿತ್ಕೊಂಡ್ ಬರ್ತಾವ. ಅದಕ್ಕೆ ಇದು ತಪ್ಪು, ಇಲ್ಲಿ ಹೋಗ್ಬಾರ್ದು ಅಂತ ಇಲ್ಲ, ಹೋಗಿ ಬಿಡಿ. ಅದೇ ಒಳ್ಳೆ ರೀತಿಯಾಗಿದ್ದಾಗ ನಮ್ಗೆ ಅದರಿಂದ ಗಿಡ ಮರ ಬಳ್ಳಿಗಳಿಗೆ ಒಳ್ಳೆ ರೀತಿಯಾಗಿ ನೀರ್ ಹರಿದು ಹೋಗಿ, ಈಗ ನಾವು ಹೊಲಗದ್ದೆಯಲ್ಲಿ ನೀರ್ ಬಿಟ್ರಾಗ ಅದು ಚಂದ ಅದನ್ನ ಬೆಳೆಸಿ ಪಾಸಿಟಿವ್. ಆ ರೀತಿ ನಮ್ಮ ಜೀವನದಲ್ಲಿ ಏನೇನ್ ಬರ್ತೈತಿ ಅದನ್ನೆಲ್ಲ ನಾವು ನೀರನ್ನು ನಮ್ಮಲ್ಲಿ ನೀರಿನ ತತ್ವನೇ ಬಾಡಿಲಿ ತುಂಬಾ ಜಾಸ್ತಿ, 70% ಇದೆ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ನೀರಿನ ತರ ನಮ್ಮ ಜೀವನನ ನಾವು ಇವೆಲ್ಲ ಸ್ವಯಂ ಏನು ಚೆಕ್ ಮಾಡ್ಕೊಂತೀವಲ್ಲ, ನಾವೆಲ್ಲನೂ ಸರಳ ರೀತಿಯಲ್ಲಿ ಹರಿದು ಹೋಗೋ, ಅದು ಯಾವ ಇದಕ್ಕೆ ಹಾಕ್ತಿರಿ ಆ ರೀತಿನೂ ಆಗುತ್ತೆ. ಅದು ಕಟ್ ಹಾಕಿದಂಗೆ ಅಂತ ಹೇಳ್ತೀವಿ. ಒಂದು ಗ್ಲಾಸಲ್ಲಿ ಹಾಕಿದ್ರೆ ಗ್ಲಾಸ್ ಶೇಪ್ ತಗೊಳುತ್ತೆ, ತಟ್ಟೆಲ್ಲಿ ಹಾಕಿದ್ರೆ ಅಗಲವಾಗಿ ಶೇಪ್ ತಗೊಳುತ್ತೆ. ಅದನ್ನ ಹರಿಬಿಟ್ರೆ ಅದಕ್ಕೆ ಡೌನ್ ಎಲ್ಲಿ ಸಿಗ್ತೈತಿ ಅಲ್ಲಿ ಹೋಗುತ್ತೆ. ಅದು ಆ ಡೌನ್ ಅಲ್ಲಿ ಇರೋ ಗಂದಗಿ ಕೆಟ್ಟ ಜಾಗ ಅಂತ ಅದು ಸರಿಯಲ್ಲ. ಅದ್ರ ಪ್ರವೃತ್ತಿ ಹರಿಯೋದು. ಆದ್ರೆ ನಾವು ಕೆಟ್ಟದನ್ನ ಮಧ್ಯೆ ಸಿಕ್ಕಾಕೊಂಡಾಗ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತೀವಿ. ನಾವು ಏನ್ ಮಾಡ್ತೀವಿ, ಹರಿವನ್ನು ನಿಲ್ಲಿಸ್ಬಿಟ್ಟು ಅಲ್ಲಿ ಕೆಟ್ಟದಿದೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ಕೆಟ್ಟದಂತೂ ಹೇಳ್ಬಾರ್ದು. ಅದನ್ನು ಒನ್ನೆಸ್ನಲ್ಲಿ ಇದ್ದಾಗ ನಮ್ಗೆ ಎಂತ ಕೆಟ್ಟ ಸ್ಮೆಲ್ ಬರ್ತಿದೆ, ಯಾರೋ ಒಂದು ಬಾಡಿ ನೋಡಿ ಪ್ರಾಣಿ ಏನೋ ಸತ್ತೋಗಿದೆ ಅಂತ ಹೇಳಿ ನಾವು ಮುಚ್ಕೊಂತೀವಿ. ಆದ್ರೆ ನಾವು ಒನ್ನೆಸ್ ಅಲ್ಲಿದ್ರೆ ಆ ಸ್ಮೆಲ್ಲು ನಮ್ಗೇನು ಮಾಡಲ್ಲ. ಅದು ಒಳ್ಳೆ
ಅಂದ್ರೆ ಒಂದು ಖುಷಿ ಪಡ್ತೀವಿ ಅದನ್ನೂ ಶರೀರದಲ್ಲಿ ಇದ್ದಾಗ್ಲೇ ಇವಾಗ ಆಗುವಂಥದ್ದು. ಇಲ್ಲಾಂದ್ರೆ ಏನೋ ಕೊಳಕ್ ಸ್ಮೆಲ್ ಬಂದಾಗ ಏನಪ್ಪ ಕೆಟ್ಟ ಸ್ಮೆಲ್ ಬಂದಿದೆ, ಏನ್ ಹಿಂಗ್ ಇಷ್ಟೊಂದು ಕೆಟ್ಟದಾಗಿಟ್ಟಾರೆ ಅಂತ ನಾವು ಮೆಸೇಜ್ ಅಂದ್ರೆ ಅಲ್ಲಿ ವರ್ಡ್ಸ್ ಆ ಥರ ನೆಗೆಟಿವ್ ತೆಗಿತೀವಿ. ಆದ್ರೆ ಅಲ್ಲಿ ಅದು ನಾವು ಒನ್ನೆಸ್ ಅನ್ನೋದು ಏಕತ್ವನಾಗ ಇದ್ದಾಗ ಅವೇನು ಆ ಥರದ ಭಾವನೆ ಬರುತ್ತೆ. ದ್ವಂದ್ವ ಅನ್ನೋದು ಈ ಮನುಷ್ಯ ಜೀವನದಲ್ಲಿ ನಾವು ಇದ್ಕೊಂಡು ಏಕತ್ವನಾಗ ಇದೆಲ್ಲಕ್ಕೂ ಅಭ್ಯಾಸ ಪ್ರಾಕ್ಟೀಸ್ ಏನ್ ಮಾಡ್ತಿದೀವಿ ನಾವು ಧ್ಯಾನ ಮಾಡೋದ್ರಿಂದನೇ ಆಗ್ಲಿ, ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಂಡು ನಾವು ಜೀವ್ಸಕ್ ಮಾಡೋದು ಏನ್ ನಾವು ಆಗಕ್ ಬಯಸ್ತಾ ಇದೀವಿ ಅಂದ್ರೆ ಏಕತ್ವನಾಗ ಜೀವಿಸೋದನ್ನ ರೂಢಿ ಮಾಡ್ಕೊಂತ ಇದೀವಿ. ದ್ವಂದ್ವತ್ವ ಇದ್ದಾಗ್ಲೂ ಅದರಿಂದ ಹೊರಗೆ ಮತ್ತೆ ನಾವು ಇಮಿಡಿಯೇಟ್ ಆ ಸ್ಥಿತಿಯಿಂದ ನಾವು ಮತ್ತೆ ಏಕತ್ವಕ್ಕೆ ಬಂದ್ಬಿಡ್ಬೇಕು. ಅದನ್ನ ಕಲಿತಾ ಇದೀವಿ ಅಷ್ಟೇನೆ. ಅದು ಇವೆಲ್ಲ ತರದನ್ನು ಬೇರೆ ಬೇರೆ ಟೂಲ್ ಎಲ್ಲರೂ ಒಂದು ತರನಾದ ತುಂಬಾ ಆರ್ಗನೈಸೇಷನ್ ಎಲ್ಲ ಕಲಿಸ್ತಾ ಇದಾರೆ, ಹೇಳ್ತಾ ಇದಾರೆ. ಕೆಲವೊಂದು ನಮ್ಗೆ ಬೇಗನೆ ಹಿಡ್ಕೊಳಕ್ ಅದರಿಂದ ಆ ದಾರಿಲಿ ನಡೆಯಕ್ ಈಸಿ ಆಗ್ತಾವ. ಕೆಲವೊಬ್ರು ಅದು ಈಸಿ ಇದು ಈಸಿ ಅದು ಆರ್ಗ್ಯುಮೆಂಟ್ಸ್ ಹೋಗುತ್ತೆ. ಬಟ್ ಯಾವ್ದು ನಮ್ಗೆ ಯಾರನ್ನೂ ನಾವು ಮೇಲೆ ಕೀಳು ಅನ್ನುವಂಗಿಲ್ಲ ಇಲ್ಲಿ. ಆಯ್ತು ನಿಮ್ಗೆ ಏನು ಸರಿ ಅನ್ಸುತ್ತೆ ಅದನ್ನ ಮಾಡಿ ಅಂತ ಹೇಳುತ್ತಾ ಒಂದಿನ ಅವ್ರಿಗೇನೆ ರಿಯಲೈಸ್ ಆಗಿ ಅವ್ರು ಚೇಂಜ್ ಮಾಡ್ಕೊಂತಾರೆ. ಸರಿ, ನೆಕ್ಸ್ಟ್ ಅದು ಆಟೋ ರೇಟಿಂಗ್ ಆದ್ಮೇಲೆ ಅವರು ಆತ್ಮ ಚೇತನಗಳ ಲೋಕದ ಬಗ್ಗೆ ಹೇಳಿದ್ದಾರೆ. ಆ ಚೇತನ ಆತ್ಮಗಳು ನಿಖರವಾಗಿ ಅವ್ರ ಚೇತನ ಆತ್ಮ ಅಂತ ಯಾವ ರೀತಿ ನಾವು ವ್ಯಾಖ್ಯಾನಿಸಬಹುದು ಅಂತ ಕೇಳ್ತಾರೆ. ಹ್ಯೂಮನ್ ಬಾಡಿ ಅಂದ್ರೆ ಸ್ಥೂಲ ಶರೀರ, ಅವ್ರ ಅರ್ಥನ ನೀವು ಈ ರೀತಿ ವಿವರಿಸಬಹುದು ಅಂತ ಹೇಳ್ತಾರೆ. ಅವರು ನೀವ್ ಇದನ್ನ ನೆನ್ಪಿಟ್ಕೊಳ್ರಿ, ಅವರು ಮನುಷ್ಯರಲ್ಲ, ಅವರು ಸ್ಥೂಲ ಶರೀರ ಅಂದ್ರೆ ಫಿಸಿಕಲ್ ಬಾಡಿ ಇರೋರು ಮನುಷ್ಯರು. ಆಮೇಲೆ ನೀವು ಒಂದು ಮಾನವ ರೂಪದಲ್ಲಿರೋ ಚೇತನ ಆತ್ಮಗಳು. ಈ ಸ್ಪಿರಿಚುವಲ್ ರಿಯಾಲಿಟಿಲಿ ಏನ್ ಹೇಳ್ತಾರೆ, ಚೇತನ ಶಕ್ತಿ. ನೀವು ಮಾನವ ಈ ಒಂದು ಭೌತಿಕ ಶರೀರದಲ್ಲಿ ಆತ್ಮ ಎಲ್ಲಿದೆ ಇದೆಯಾ ಅದು ನಮ್ಗೆ ತೋರಿಸಿ ಅಂತಾರೆ. ಅದೊಂದು ಅನುಭವ. ಅದಕ್ಕೆ ಚೇತನ ಅಂತ ಹೇಳಿ ತಿಳ್ಕೊಬೇಕು. ಸ್ಥೂಲ ಶರೀರದೊಳಗಿರೋ ಒಂದು ಚೇತನ ಹೆಂಗಂದ್ರೆ ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ ಸ್ಪಿರಿಟ್ ಬಾಡಿ ಅಂಡ್ ಸ್ಪಿರಿಚುವಲ್ ಬಾಡಿ ಅಂತ ನೀವು ತಿಳ್ಕೊಬಹುದು. ಮತ್ತೆ ನೀವು ಸಾಯುವಾಗ ಅಲ್ಲಿ ಏನ್ ಹೋಗುತ್ತೆ, ನಾವು ಸಿಲ್ವರ್ ಕಾರ್ಡ್ ಇಂದ ಸಪ್ರೇಟ್ ಆಗಿ ಪ್ರಾಣ ಹೋಗುತ್ತೆ, ನಾವು ದೇಹನ ಬಿಟ್ಟು ಹೋಗ್ತೀವಿ ಅಂತೀವಲ್ಲ. ಆಗ ದೇಹ ತೊರೆಯುವಾಗ ಸೂಕ್ಷ್ಮ ನಿಮ್ಮ ಸ್ಪಿರಿಚುವಲ್ ಬಾಡಿ ನಿಮ್ಮ ದೇಹನ ಬಿಟ್ಟು ಕಾಸಲ್ಲು ಸೂಕ್ಷ್ಮ ಶರೀರ ಅಸ್ಟ್ರಲ್ಲು ಇದು ನಿಮ್ಮ ಆತ್ಮ ಅದರದೊಂದು ಇಮೇಜ್ ತರ ನಿಮ್ಮ ಶರೀರ ಬಿಟ್ಟು ಹೋಗುತ್ತೆ. ಅದಕ್ಕೆ ನೀವು ಇದನ್ನ ತಿಳ್ಕೋಬೇಕು ಅಂದ್ರೆ ಇದನ್ನ ಅನುಭವಿಸ್ಬೇಕು ಅಂದ್ರೆ ಧ್ಯಾನದಲ್ಲಿ ಆ ಸ್ಥಿತಿಗೆ ಹೋಗ್ತೀವಿ. ಹೋಗಿರ್ತೀವಿ ಕೆಲವೊಂದ್ಸಲ ಅದು ನಮ್ಗೆ ರಿಯಲೈಸ್ ಆಗಿರಲ್ಲ, ನನಗೇನು ಆಗ್ತಾ ಇಲ್ಲ ನಾವು ಬೇರೆ ತರದ ಡ್ರೀಮ್ ಕಟ್ಕೊಂತೀವಿ ಇದು ಆಗ್ಲಿ ಅಂತ ಹೇಳಿ. ಅದು ಆಗದೆ ಇದ್ದಾಗ ಆಗ್ತಾ ಇಲ್ಲ ಅನ್ನೋ ಇದು ಮಾಡ್ತೀವಿ. ಅದು ಆಕ್ಚುಲಿ ನಮ್ಗೆ ಡೇ 1 ಅಲ್ಲೇನೆ ಆ ಅನುಭವ ಆಗಿರುತ್ತೆ. ತುಂಬಾನೇ ನೆಗೆಟಿವ್ ಯೋಚನೆಯಲ್ಲಿ ಇದ್ದವ್ರಿಗೆ ಸ್ವಲ್ಪ ದಿನ ತಗೊಳುತ್ತೆ. ಆಮೇಲೆ ಕೇಳ್ತಾರೆ ಅವರು, ಆತ್ಮಲೋಕದಲ್ಲಿ ಇರೋ ಆತ್ಮಲೋಕನ ಭೂಮಿ ಮೇಲಿರೋ ನಾವ್ಯಾಕೆ ನೆನ್ಪಿಟ್ಕೊಳ್ಳಲ್ಲ ಅಂತ ಇವರು ಕೇಳ್ತಾರೆ ಪ್ರಶ್ನೆ ಅವ್ರಮ್ಮ. ಆಗ ಅವ್ರು ಹೇಳ್ತಾರೆ, ಇದ್ರ ಬಗ್ಗೆ ಹೇಳಿದೀನಿ ನಾನು, ಎಲ್ಲ ಪಾರ್ಟ್ 1 ಅಲ್ಲಿ ಓದಿದೀವಲ್ಲ ಅದ್ರ ಮೇಲೆನೆ ಪ್ರಶ್ನೆ ಇದಾವು. ಯಾಕಂದ್ರೆ ಅದು ನಾವು ಈ ಭೌತಿಕ ದೇಹ ತಗೊಂಡು ನಾವು ಆತ್ಮಲೋಕದಲ್ಲಿ ಇಟ್ಕೊಂಡು ಅದನ್ನ ನೆನಪಿಟ್ಕೊಂಡ್ರೆ ನಮ್ಗೆ ಇಲ್ಲಿ ಜೀವಸಕ್ಕೆ ಆಗಲ್ಲ. ಯಾಕಂದ್ರೆ ಅಲ್ಲಿ ತುಂಬಾ ಆರಾಮ್ ಐಶ್ವರ್ಯಂ ಒಳ್ಳೆ ಜೀವನ. ಯಾವುದೇ ಏನು ಐಶ್ವರ್ಯಂ ಅನ್ನೋದು ಅದಕ್ಕೆ ಈ ಎಲ್ಲ ಮಾತಿಗೆ ಡೆಫಿನಿಷನ್ಗೆ ಅರ್ಥ ಅಂದ್ರೆ ಅಲ್ಲಿ ಅಲ್ಟಿಮೇಟ್ ಸುಖದಲ್ಲಿ ಇರ್ತೀವಿ. ಹಂಗಾಗಿ ಅದೇ ಸುಖದಲ್ಲಿ ಇದ್ದಾಗ ಇಲ್ಲಿ ನಾವು ಚಾಲೆಂಜ್ ಅನ್ನ ಫೇಸ್ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ನಾವು ಆತ್ಮಲೋಕದಾಗ ಇರುವಂತವನ್ನ ಈ ಭೂಮಿ ಮೇಲೆ ಇದ್ದವರು ನೆನ್ಪಿಟ್ಕೊಳಕ ಅದು ಮರ್ಸದನು ಒಳ್ಳೇದೇನೆ. ಅದು ನೆನ್ಪಿಟ್ಕೊಂಡ್ರೆ ಡಿಸ್ಟರ್ಬ್ ಇರ್ತಾರೆ. ಅದ್ರನ್ನ ಹೊರಗೆ ತರಕನ ನಾವು ಅವ್ರಿಗೆ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡ್ಬೇಕಾಗುತ್ತೆ. ಯಾರೋ ಒಬ್ರಿಗೆ ಲಕ್ಷಕ್ಕೋ 1000 ಒಬ್ರಿಗೆ ಗೊತ್ತಿರುತ್ತೆ, ನನ್ಗೆ ಯಾರೋ ಮಾತಾಡ್ದಾಗ ಏನೋ ಹಿಂಸೆ ಕೊಟ್ಟಂಗ ಭಯ ಆ ಥರ, ನಾನು ಎಲ್ಲೋ ಮೇಲಿಂದ ನಾನು ಯಾರೋ ತಳ್ತಿದಾರ ನಂಗೆ ಕೆಲವೊಬ್ರಿಗೆ ನೆನಪು ಬಂದಾಗ್ಲೇನೆ ಅವ್ರ ಜೀವನ ಈ ಸದ್ಯದ ಪ್ರೆಸೆಂಟ್ ಲೈಫು ಅವ್ರಿಗೆ ಕಷ್ಟಕರವಾಗಿರುತ್ತೆ. ಆ ಟೈಮಲ್ಲಿ ಅವ್ರಿಗೆ ಇದನ್ನ ಕೌನ್ಸಿಲಿಂಗ್ ಮಾಡ್ಬೇಕು ಹಿಂಗೆಲ್ಲ ಅಂತ ಹೇಳ್ತಾರಲ್ಲ. ಪ್ರತಿಯೊಂದು ನೆನಪಿಸ್ಕೊಂಡಿದ್ರೆ ನಾವು ಇಲ್ಲಿ ಜೀವಿಸೋಕ್ಕೂ ಆಗಿಲ್ಲ. ನಾವೇನಕ್ಕೆ ಉದ್ದೇಶಕ್ಕೆ ಬಂದೀವಿ ಅನ್ನೋದನ್ನೇ ಅದನ್ನ ಮರ್ತು ಬಿಟ್ಟಿರ್ತೀವಿ. ಅದಕ್ಕೆ ನಿಮ್ಮ ನೈಜ ಸ್ಥಳ ನೀವೆಲ್ಲಿ ಬದುಕಿರ್ತೀರಿ ಅದು ಬಿಟ್ರೆ ನಿಮಗೆ ಬೇರೆ ಯಾವುದು ಆತ್ಮಲೋಕ ಇದೆ, ಅಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದು ಅದ್ರ ಬಗ್ಗೆ ನಮ್ಗೆ ಏನು ಗೊತ್ತಾಗಂಗಿಲ್ಲ. ಆಮೇಲೆ ಇನ್ನೊಂದು ಪ್ರಶ್ನೆ ತಗೊಳ್ಳೋಣ ಇದರಲ್ಲಿ.
ಒಳ್ಳೆಯ ಮತ್ತು ಕೆಟ್ಟ ಆತ್ಮಗಳನ್ನು ಭೂಮಿಯ ಮೇಲೆ ಒಟ್ಟಿಗೆ ಇರಲು ಭಗವಂತನೇಕೆ ಅನುಮತಿಸಿದ್ದಾನೆ. ಒಳ್ಳೆಯ ಕೆಟ್ಟ ಎರಡು ಆತ್ಮನು ಭೂಮಿ ಮೇಲೆ ಇರಕ್ಕೆ ಯಾಕೆ ಅನುಮತಿ ಇದೆ ಕ್ರಿಯೇಟರ್ ಈ ತರ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ ಅವರು ಉತ್ತರ, ಒಳ್ಳೆಯ ಆತ್ಮಗಳು ದೇಹವೇ ಕೆಟ್ಟದ್ರ ವಿರುದ್ಧ ಹೋರಾಡುತ್ತಾ ಆಧ್ಯಾತ್ಮಿಕವಾಗಿ ಸರಿಯಾದದನ್ನೇ ಮಾಡುವುದು. ನಕಾರಾತ್ಮಕತೆ ಎಂಬುದು ಇರ್ಲಿಲ್ಲವೆಂದ್ಕೊಳ್ಳಿ, ಆಗ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಪರೀಕ್ಷಿಸಲು ಸಾಧ್ಯ. ಆ ಕೆಟ್ಟದನ್ನೋದು ಇಲ್ಲ ಅಂದ್ರೆ ನಿಮ್ಮನ್ನ ನೀವು ಹೆಂಗ್ ಚೆಕ್ ಮಾಡ್ಕೊಂತೀರಿ? ಪರೀಕ್ಷೆ ಮಾಡಕ ಒಂದು ಸಬ್ಜೆಕ್ಟ್ ಟಾಪಿಕ್ ಇದೆ, ಆ ಟಾಪಿಕ್ ಅಲ್ಲಿ ಕೆಲವೊಂದು ಟರ್ಮ್ಸ್ ಇದಾವು, ಅವು ಇದ್ದಾಗ ಅದನ್ನ ಓದಿ ನಿಮ್ಮ ಪರೀಕ್ಷೆ ಕೊಡಕ್ ಸಾಧ್ಯ. ಇಲ್ಲಿ ಕೆಟ್ಟದ್ದು ಇದ್ದಾಗ್ಲೇನೆ ನಿಮ್ಮ ಒಳ್ಳೆತನ ಕೆಟ್ಟತನನ ನಾವು ಜಡ್ಜ್ ಚೆಕ್ ಮಾಡಿ ಅಳಿಯಕ್ ಸಾಧ್ಯ. ಬರೀ ಒಳ್ಳೇದಾಯ್ತಂದ್ರೆ ಏನು ಕಂಪ್ಲೇಂಟೇ ಇಲ್ಲ. ಅದಕ್ಕೇನೆ ಭೂಲೋಕದಲ್ಲಿ ನಾವು ಸಾಧನೆನ ಭಾರಿ ಫಾಸ್ಟ್ ಆಗಿ ಮಾಡ್ತೀವಿ ಅನ್ನೋದೇ ಕಾರಣ. ಕೆಳಲೋಕದಲ್ಲಿ ಹೋದಾಗ ಅಲ್ಲಿ ಇರಲ್ಲ, ಒಳ್ಳೇದು ಕೆಟ್ಟದ್ದು ಇರಲ್ಲ, ಬರೀ ಕೆಟ್ಟದ್ದೇ ಇರುತ್ತೆ. ಅವ್ರು ಕೆಟ್ಟದನ್ನೇ ಅನುಭವಿಸ್ತಾ ಇರ್ತಾರೆ. ಇಲ್ಲಿ ಭೂಲೋಕದಲ್ಲಿ ನಾವು ಎರಡೂನು ಕೆಟ್ಟದ್ದು ಬಂದಾಗ ಅದನ್ನ ಯಾವ ರೀತಿ ನಾವು ಪರೀಕ್ಷೆ ಅಲ್ಲಿಂದ ಮೇಲ್ ಬರ್ತೀವಿ, ಒಳ್ಳೇದನ್ನು ಬಂದಾಗ ಆ ಒಳ್ಳೇದನ್ನು ನಾವು ಓವರ್ ಕಾನ್ಫಿಡೆನ್ಸ್ ಈ ತರ ಯಾವ ರೀತಿ ತಗೊಂತಾ ಇದೀವಿ. ಅದಕ್ಕ ಎರಡೂ ರೀತಿಯಾದ ಜನದ ಮಧ್ಯೆ ಇದು ನ್ಯೂ ಎನರ್ಜಿ ಬುಕ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಯಾವುದು ಕೆಟ್ಟ ಯೋಚನೆ ಅಂದ್ರೆ ನಕಾರಾತ್ಮಕ ಸಕಾರಾತ್ಮಕ ಯೋಚನೆ ಇರೋರನ್ನ ಅವ್ರಿಗೆ ಸ್ಪಿರಿಟ್ ವರ್ಲ್ಡ್ ಅಲ್ಲಿರೋ ಹೈಯರ್ ಲೆವೆಲ್ ಮಾಸ್ಟರ್ಸ್ ಜೊತೆ ನೀವು ಇಲ್ಲಿ ಒಳ್ಳೆ ಇದರಲ್ಲಿ ಜೀವಿಸ್ತಾ ಇದೀರಿ, ನಿಮಗ್ ನಾವು ಭೂಲೋಕ ಕಳಿಸ್ತೀವಿ, ಅಲ್ಲಿ ಎಲ್ಲಾ ತರದ ಕಷ್ಟ ಇರ್ತಾವ, ನೀವು ರೆಡಿನಾ ಅದನ್ನೆಲ್ಲ ಫೇಸ್ ಮಾಡಕ್ಕೆ? ಫಸ್ಟ್ ಕ್ರಿಯೇಟ್ ಆದಾಗಿದು ಭೂಮಿ ಮೇಲೆ ನಾವು ಬಂದಾಗ ನಮ್ಗೆ ಅವ್ರಿಗೆ ಕೇಳ್ತಾರೆ, ನೀವು ಇಲ್ಲಿ ಸ್ಪಿರಿಟ್, ನೀವು ಏನಂದ್ರೆ ದೇವದೂತರು, ನೀವು ದೇವ್ರುಗಳು. ಈ ದೇವ್ರು ಅನ್ನೋದು ನಿಮ್ಮಲ್ಲಿ ಇಲ್ಲಿ ಪೂರ್ತಿ ಗೊತ್ತಿದೆ. ಭೂಲೋಕಕ್ಕೆ ನಾವು ಕಳಿಸ್ತೀವಿ ಏನಕ್ಕಂದ್ರೆ ಭೂಲೋಕದ ರಚನೆ ಮಾಡಕ್ಕೆ. ಆ ಭೂಲೋಕದ ರಚನೆ ಮಾಡಕ್ ಹೋದಾಗ ನಿಮ್ಗೆ ತುಂಬಾ ಕಷ್ಟಗಳು ಬರ್ತವೆ. ಯಾಕಂದ್ರೆ ಅಲ್ಲಿ ದ್ವಂದ್ವದ ಜೀವನ ಜೀವಿಸ್ಬೇಕಾಗುತ್ತೆ. ಆ ದ್ವಂದ್ವ ಜೀವನ ಮಾಡಾಗ ನೀವು ನೆಗೆಟಿವ್ ಇಂದನೇ ಹೋಗ್ಬಿಟ್ರಿ ಅಂದ್ರೆ ನಿಮ್ ಉದ್ದೇಶನೇ ಮರ್ತು ಬಿಡ್ತೀರಾ, ಪೂರ ಪಾಸಿಟಿವ್ ಇಂದನೂ ಹೋಗಲ್ಲ. ನಿಮ್ಮ ಕರ್ತವ್ಯ ಏನು ಕೆಲ್ಸಕ್ಕೆ ಹೋಗಿದ್ದೀರ ಅನ್ನೋದು ನೀವು ನೆನಪಿಟ್ಕೋಬೇಕು ಅಂತ ಹೇಳಿದಾಗ ಅಲ್ಲಿ ಸ್ಪಿರಿಟ್ ವರ್ಲ್ಡ್ ಅಲ್ಲಿರೋ ನಾವು ಒಳ್ಳೆ ಸ್ಥಿತಿಲಿ ಇದ್ದಾಗ ಹೈಯರ್ ವರ್ಲ್ಡ್ ಅಲ್ಲಿರೋರು 5, 6, 7 ಇರ್ತೀವಿ. ಓ ಎಸ್ ಮಾಡ್ತೀವಿ, ನಾವು ನಮ್ಗೆ ಏನೇ ಬರ್ಲಿ ಅಂತ ಹೇಳ್ಕೊಂಡು ಬರ್ತೀವಿ. ಇಲ್ಲಿ ಬರ್ತಿದ್ದಂಗೆನೆ ಮರ್ತು ಬಿಡ್ತೀವಿ. ಮತ್ತೊಂದು ಹೇಳ್ತಾರೆ ಇಲ್ಲಿ, ಆತ್ಮಲೋಕ ನಿಮ್ಮ ನಿಜವಾದ ಮನೆಯಾಗಿದ್ರ ನಾವು ಸಾಯುವಾಗ ಅದನ್ನ ಯಾಕೆ ಗುರ್ತಿಸಂಗಿಲ್ಲ? ಹೋಗ್ತಿದ್ದಂಗೆನೆ ಎಲ್ಲಿ ಬಂದ್ವಿ ಅಂದ್ರೆ ಪ್ರಶ್ನೆ ಮಾಡ್ಕೊಂತೀವಲ್ಲ. ಈ ಪ್ರಶ್ನೆ ಉತ್ತರ ಹೇಳ್ತಾರೆ ಏನಂದ್ರೆ, ಮರಣ ಹೊಂದುತ್ತಿದ್ದಂಗೆನೆ ಅಂದ್ರೆ ನಾವು ಈ ಭೌತಿಕ ಶರೀರನಾಗ ಇದ್ಕೊಂಡು ಇದ್ರ ಜೊತೆನೆ ಹ್ಯಾಬಿಟ್ ಅಂದ್ರಲ್ಲ, ಈಗ 40 ದಿನದ್ದು ನಾವು ಜೀವನದ ಕೆಲವರು ವರ್ಷ ಜನ್ಮದಿಂದನೂ ಧ್ಯಾನ ಮಾಡ್ಕೊಂಡು ಬಂದಿರ್ತಾರೆ. ಕೆಲವರು ಜನ್ಮದಿಂದ ಇಂಥವೇನೆ ಕಂಪ್ಲೇಂಟ್ಸ್ ಅಂತ ಜೀವನ ಮಾಡ್ಕೊಂಡು ಬೇರೆಯವ್ರು ಕೆಟ್ಟದ್ ಮಾಡಿ ಆ ತರದನ್ನ ಮಾಡ್ಕೊಂಡು ಬಂದವರು ಅಷ್ಟು ಬೇಗನೆ ಬದಲಾವಣೆ ಆಗಲ್ಲ. ಪ್ರಯತ್ನ ಮಾಡ್ತಾ ಇರ್ಬೇಕು ಒಳ್ಳೆಯ ಭಾವನೆಯಿಂದ. ಮರಣ ನಂತರ ಏನಾಗುತ್ತೆ, ನಾವು ಭೌತಿಕ ದೇಹ ಅಂದ್ರೆ ನಮ್ಮ ಭೌತಿಕ ಶರೀರ ಸಾಯುತ್ತಲ್ಲಿ, ಆಗ ಅದ್ರ ಒಳಗಿರೋ ಜೀವಿತಾವಧಿ ಜೊತೆ ಅದ್ರ ಜೊತೆ ಜೀವಿಸಿ ಅದ್ರ ಜೊತೆ ನಾವು ಅಡಾಪ್ಟ್ ಆಗಿ ನಾವು ಶರೀರನೇ ಇದೆಯಾ ಅಲ್ಲಿ ಹೋದ್ಮೇಲೂ ನಾವು ಇಮ್ಯಾಜಿನ್ ಮಾಡ್ಕೊಂತೀವಿ ಆ ಶರೀರ ತಗೊಂಡ್ ಬಂದ್ವಿ ಅಂದ್ರೆ ಒಬ್ರು ಲೀಡರು ಅಂತ ಹೇಳಿ ನಾವ್ ಹೇಳ್ತೀವಲ್ಲ, ದೊಡ್ಡ ಮಾಸ್ಟರ್ಗಳು ಅಂದ್ರೆ ಅವ್ರ ಶರೀರನ ಮುಂದಿಟ್ಕೊಂಡು ಅವ್ರು ನೆನಪಿಸ್ಕೊಂತೀವಿ ನಾವು. ಅಲ್ಲೇ ಆತ್ಮಲೋಕಕ್ಕೆ ಹೋದಾಗ ಅಲ್ಲಿಲ್ಲ ಆ ಶರೀರ, ಬಟ್ ನಾವು ಅದೇ ಹೆಸರಿಂದ ನಾವು ಕರೆಯಲ್ಪಡ್ತೀವಿ ಅಂತ ಹೇಳ್ತಾರೆ. ಕೆಲವೊಂದು ಟೈಮ್ವರೆಗೂ ನಾವೇನಿದ್ವಿ ಅಂದ್ರೆ ಅಲ್ಲಿ ಅದೇ ಹೆಸರಲ್ಲೇ ಇರ್ತಾರೆ. ಐಡೆಂಟಿಟಿ, ಈ ಜನ್ಮನ ಇವ್ರು ಮುಗಿಸಿ ಬಂದಿದ್ದಾರೆ ಅಂದ್ರೆ ಅವ್ರಿಗೆ ಅಲ್ಲಿ ಹೋದಾಗ ಅದೇ ಐಡೆಂಟಿಟಿ. ಆ ಜನ್ಮದ ಕರ್ಮನ ಅವ್ರ ಹಾಲ್ ಆಫ್ ಒಂದು ರೂಮ್ ಅಲ್ಲಿ ಹೋದಾಗ ಅವ್ರದ್ದೇ ಆದ ಇದನ್ನ ವಿಡಿಯೋ ಪ್ಲೇ ಮಾಡಿ ತೋರಿಸಿದಾಗ ಇದೇ ಅವ್ರು ಇಲ್ಲಿ ಇರೋ ಜೀವನದಾಗಿರೋ ಹೆಸರಿಂದನೇ ಅವ್ರಿಗೆ ಕರೀತಾ ಹೋಗ್ತಾರೆ. ಅದೇ ಒಂದು ಅವರು ಏನು ಇಮೇಜ್ ಮುಖ ಅಂತ ಫೋಟೋ ಹೇಳ್ತೀವಲ್ಲ, ಅದರಿಂದನೇ ಅವ್ರಿಗೆ ಮಾತು ಆಡಿಸ್ತಾ ಇರ್ತಾರೆ. ಅಂದ್ರೆ ಅವ್ರಿಗೆ ಅದನ್ನ ಅನ್ಕೊಂತಾ ಇರ್ತಾರೆ, ಅದರಿಂದ ಹೊರಗೆ ಬರಕ್ ಆಗಲ್ಲ ಅವ್ರಿಗೆ. ಸ್ವಲ್ಪ ದಿನ ತಗೊಂತೈತಿ
ಇಷ್ಟು ವರ್ಷ ಈ ಶರೀರದಲ್ಲಿ ಇದ್ಕೊಂಡು ತಕ್ಷಣ ಅಲ್ಲಿ ಹೋಗ್ತಿದ್ದಂಗೆನೆ ಅವ್ರಿಗೆ ಈ ಶರೀರದಿಂದ ಹೊರಗೆ ಬಂದ ಮೇಲೂ ಅವ್ರಿಗೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಆಗಲ್ಲ, ಟೈಮ್ ತಗೊಳುತ್ತೆ. ಆಗ ಇದಕ್ಕ ಹೊಂದ್ಕೊಂಡ್ ಬಿಟ್ಟಿರ್ತಾರೋ ಇಲ್ಲಿ ತಮ್ಮ ಗುಣಲಕ್ಷಣ ಆಗ್ಲಿ, ಶರೀರದ ಹಾವ ಭಾವ ಅಂತೀವಲ್ಲ ನಾವು, ಭೌತಿಕ ಶರೀರ, ಹಂಗಾಗಿ ಅದು ಅವರಿಗೆ ಸಾವಾಗ್ತಿದ್ದಂಗೆನೆ ಅವ್ರಿಗೆ ಅದನ್ನ ಗುರುತಿಸಕ್ಕ ಸ್ವಲ್ಪ ಟೈಮ್ ತಗೊಳುತ್ತೆ. ಕೆಲವರಿಗೆ ಒಂದಿನ 2 ದಿನ, ಕೆಲವೊಬ್ರಂತೂ ತುಂಬಾ ಹೈಲಿ ಎನ್ಲೈಟನ್ಡ್ ಇರೋರು ತಕ್ಷಣ ಅದನ್ನ ಹೋಗ್ತಿದ್ದಂಗೆನೆ ರಿಯಲೈಸ್ ಇಲ್ಲೇ ಮಾಡ್ಕೊಂಡಿರ್ತಾರೆ. ಕೆಲವೊಬ್ರಂತೂ ಅಲ್ಲಿ ಹೋದ್ಮೇಲೆ ಟೈಮ್ ತಗೊಂಡು ನಿಧಾನವಾಗಿ ತಮ್ಮ ಸುಪ್ತ ಮನಸ್ಸಿನ ಜೊತೆಗೆ ನೆನಪನ್ನು ಮರುಕಳಿಸ್ಕೊಂಡು, ಓ ನನ್ನ ದೇಹ ಬಿಟ್ಟು ಬಂದಿದ್ದೀನಿ. ಕೆಲವೊಬ್ರು ಆಶ್ಚರ್ಯ ಪಡ್ತಿರ್ತಾರೆ, ನನ್ನ ದೇಹ ಕೆಳಗಿದೆ, ನಾನು ಇಲ್ಲಿದ್ದೀನಿ, ನಾನ್ಯಾಕೆ ಇಲ್ಲಿ ಬಂದೆ, ನಾನು ಹೋಗ್ಬೇಕಲ್ಲಿ. ಅಲ್ಲಿ ನಮ್ಗೆ ಯಾರನ್ನ ತಗೊಂಡೋಗಕ್ಕೆ ಸಾರಿ ನಮ್ಗೆ ವೆಲ್ಕಮ್ ಮಾಡಕ್ ಬಂದಿರ್ತಾರಲ್ಲ, ಅವ್ರ ಜೊತೆ ಗಲಾಟೆ ಮಾಡ್ತಾರೆ, ನಮ್ಗೆ ಹೋಗಕ್ ಬಿಡಿ, ನನ್ನ ಆತ್ಮ ಅಲ್ಲಿದೆ, ನನ್ನ ಪೇರೆಂಟ್ಸ್ ನನ್ ಬೇಕಾದವ್ರು ನೋಡೆಲ್ಲ ಅಳ್ತಾ ಇದಾರೆ, ನಾನು ಹೋಗ್ಬೇಕು ಅಂತ ಹಠ ಮಾಡ್ತಿರ್ತಾರಂತ. ಯಾಕಂದ್ರೆ ಅವರಿಗೆ ಅದನ್ನ ಸಹಿಸಕ್ ಆಗಿರಲ್ಲ ಈ ರಿಯಾಲಿಟಿನ. ಅಂತವ್ರಿಗೆ ಅವ್ರು ಸ್ವಲ್ಪ ಅವ್ರಿಗೆ ಅಷ್ಟಕ್ಕೆ ಅವ್ರನ್ನ ಬಿಟ್ಬಿಡ್ತಾರೆ. ಮತ್ತೆ ಇದನ್ನ ನಾವ್ ಯಾವ ರೀತಿ ರೂಢಿಸ್ಕೊಂಡಿವಿ ಅಂದ್ರೆ 10 ದಿನ 11 ದಿನ ನಮ್ ಸುತ್ತಾನೆ ಇರ್ತೈತೆ ಆತ್ಮ. ಅದು ನಮ್ಮನ್ನ ಅಬ್ಸರ್ವ್ ಮಾಡ್ತಿರ್ತೇವೆ, ನೋಡ್ತಾ ಇರ್ತೇವೆ. ಎಷ್ಟು ನಾವು ಅಟ್ಯಾಚ್ ಇರ್ತೀವಿ ಈ ಏನ್ ಭೌತಿಕ ಶರೀರದ ಜೊತೆ, ಅಷ್ಟು ಅದು ನಮ್ ಹಿಂದೆ ಮುಂದೆ ಸುತ್ತಾ ಇರ್ತೈತಿ ಅಲ್ಲಿ ಹೋದ್ಮೇಲೆನು. ಆದ್ರೆ ಆಮೇಲೆ ಅದು ರಿಯಲೈಸ್ ಮಾಡ್ಕೊಂತು, ಓ ನಂದು ಇಲ್ಲ, ನನ್ನ ಇಷ್ಟ ಇತ್ತು, ನಾನು ಬೇರೆ ಲೋಕಕ್ಕೆ ಬಂದಿದ್ದೀನಿ ಅಂತ ಅದಕ್ಕೆ ಗೊತ್ತಾಗ್ತಾ, ಯಾವ ಲೋಕಕ್ಕೆ ಬಂದಿದ್ದೀನಿ, ಕಷ್ಟದಲ್ಲಿ, ಸುಖದಲ್ಲಿ, ಕೆಳಲೋಕ, ಮೇಲ್ಲೋಕ ಇವೆ ಅಂತ ಹೇಳಿ ಆ ಲೋಕಕ್ಕೆ ಅವ್ರನ್ನ ಕಳಿಸ್ತಾರೆ. ಆಗಲ್ಲಿ ಅವ್ರದ್ದು ಜೀವನ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಮೇಡಮ್ ಇನ್ನು ಶೇರಿಂಗ್ ಇದೆಯಾ? ಅದು ನಿಮ್ ವಿಡಿಯೋ ಚಿಕ್ಕದಾಯ್ತು ನನಗೆ, ವ್ಯೂ ಯೂಟ್ಯೂಬ್ ಇದನ್ನ ತೆಗಿಲ್ಲ ಹೋಗಿ. ಶೇರಿಂಗ್ ಅಲ್ಲಿ ತೆಗೆದ್ಬಿಡಿ. ನನ್ಗೆ ವಿಡಿಯೋ ನಿಮ್ ಚಿಕ್ಕದಾಗುತ್ತಮ್ಮ, ಯೂಟ್ಯೂಬ್ ಅಲ್ಲಿ ಕಡಿಮೆ ಕಾಣುತ್ತೆ. ಸರಿ ಸರಿ ಸರಿ. ಇದ್ರೆ ಇಲ್ಲಿ ಇಲ್ಲ Fine. ನಾನು ಮರ್ತೋದೆ, ತೆಗಿಬೇಕಿತ್ತು. ಇರ್ಲಿ ನಾ ಇನ್ನೂ ಏನಾದ್ರು ಇದೆಯಾ ಅನ್ಕೊಂಡು ಕಾಯ್ತಾ ಇಲ್ಲ ಇದ್ದೀನಿ. ಆಯ್ತು. ಸರಿ, ಓಕೆ. ಅಂದ್ರೆ ಅವ್ರು ಸಬ್ನೆಟಿಂಗ್ ಮಾಡ್ಕೊಳ್ತಾರಲ್ಲ ಮೇಡಮ್, ನಾನು ಯಾರು ಅನ್ನೋದು ಅದನ್ನ ತೋರಿಸ್ತಾ ಇದ್ದಾರೆ, ಹಾ ಐಡೆಂಟಿಫೈ ಮಾಡ್ಕೊಂಡು. ನೀವು ಏನು ಪ್ರಶ್ನೆ ಇದ್ರೆ ಕೇಳ್ಬೋದು. ಯಾಕಂದ್ರೆ ಇಲ್ಲಿ ಬುಕ್ಕದಲ್ಲೇ ಅವರು ಯಾವ ರೀತಿ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿದ್ದಾರೆ. ಇದನ್ನಂತೂ ಹೇಳಿದೆ, ನಾವು ಮರಣ ಹೊಂದಿದಾಗ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನ ಬರಮಾಡಿಕೊಳ್ಳಲು ಬರ್ತಾರೆ ಅನ್ನೋದನ್ನಂತೂ ಬರ್ತಾರೆ. 11 days ಇರುತ್ತೆ ಮೇಡಮ್ ಅದು. ಅದೇ ಅವ್ರು ಯಾವ ರೀತಿ ಕನೆಕ್ಟ್ ಇರ್ತಾರೆ ಭೌತಿಕ ಶರೀರ ಜೊತೆಗೆ, ಭೌತಿಕ ರಿಯಾಲಿಟಿ, ತಮ್ಮ ಪ್ರೀತಿ ಪಾತ್ರರ ಜೊತೆಗೆ ಎಷ್ಟು ಕನೆಕ್ಟೆಡ್ ಇರ್ತಾರೆ ಹಂಗಂತ ಹೇಳ್ತಾರೆ. ಹಂಗಾಗಿನ ಅದನ್ನು ಅದು ಅವ್ರು ಮಾಡ್ಕೊಂಡು ಹೋಗೋರು ಪ್ರೂವ್ ಮಾಡ್ತಾರೆ ನೋಡಿ. ಇಲ್ಲ ನಾವು ಇದೆ ಅಲ್ಲಿ ನಾವು ಅಲ್ಲಿ ಆರ್ಗ್ಯೂ ಮಾಡಕ್ಕಾಗಲ್ಲ. ಅವ್ರ ಸ್ಟೇಜ್ ಅವರ ಲೆವೆಲ್ ಅಲ್ಲಿ ಇದ್ದಾರೆ. ಅದನ್ನು ಒಂದು ನಾವು ಈಗ ಇದು ಒಂದು ಅಹಂಕಾರನ ತೋರ್ಸ್ಕೊಂಡಂಗ ಆಗದ. ಇಲ್ಲ ನೀವು ಅದನ್ನ ನಂಬಲೇಬೇಡಿ. ಅವ್ರು ರಿಯಲೈಸ್ ಮಾಡ್ಕೊಂಡು ಹೌದು ಅಂತ ಒಪ್ಪಿದ್ರೆ ಸರಿ. ಆದ್ರೆ ನಾವ್ ಅಲ್ಲಿ ಏನ್ ಹೇಳ್ತೀವಿ, ಇಲ್ಲ ಅದು ಇದೇ ಇಲ್ಲ, ನೀವು ಹಂಗ್ ನೋಡಕ್ ಹೋಗ್ಬೇಡಿ, ತಪ್ಪದು ಅಂತ ನಾವ್ ಅವ್ರಿಗೆ ಇದನ್ ಮಾಡಕ್ ಹೋದಾಗ ಅವ್ರದ್ದು ಯೋಚನೆ ಶಕ್ತಿ ಅವ್ರ ಆ ಲೆವೆಲ್ ಅಲ್ಲೇ ಇದ್ದಾಗ ನಮ್ಮದನ್ನ ಅವರು ಇದನ್ನ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅಂತ ಟೈಮಲ್ಲಿ ಓಕೆ ಆಯ್ತು ಪತ್ರಿ ಸರ್ ಯಾರು ಯಾವ್ಯಾವ ಲೆವೆಲ್ ಅಲ್ಲಿ ಇದಾರೆ ಆ ಲೆವೆಲ್ ಬಿಟ್ಬಿಡಿ. ಅವ್ರ ಹತ್ರ ಪ್ರಶ್ನೆ ಹಾಕಿದಾಗ ಇಷ್ಟೊಂದು ಆರ್ಗನೈಸೇಷನ್ ಇದೆ, ಸ್ಪಿರಿಚುವಲ್ ಆರ್ಗನೈಸೇಷನ್, ಎಲ್ರು ಒಳ್ಳೇದ್ ಹೇಳ್ತಿದಾರೆ ಕೆಟ್ಟದ್ದು ಎಲ್ರು ತಮ್ಮಂತ ತಾವು ಹೇಳ್ತಾರೆ, ಪ್ರೂವ್ ನಾವು ಒಳ್ಳೆ ದಾರಿಗೆ ತಗೊಂಡ್ ಹೋಗ್ತಾ ಇದೀವಿ ಎಲ್ಲರನ್ನು ಅಂತ. ಯಾರು ಹೇಳ್ತಿಲ್ಲ ನಮ್ಮಲ್ಲಿ ಯಾರಿಗೂ ನಾವು ಕೆಟ್ಟದನ್ನ ಹೇಳ್ಕೊಡ್ತಿದೀವಿ ಅಂತ ಹೇಳಿ ತಮ್ಮದೇ ಆದ ಫಾಲೋವರ್ಸ್ ಮಾಡ್ತಾ ಹೋಗ್ತಿದ್ದಾರೆ. ಅದನ್ನ ನಾವ್ ಹೇಳಿದಾಗ ಈಗ ಅವ್ರ ಮಾತು ಕೇಳಿದಾಗೂ ಅವ್ರಿಗೂ ಇನ್ಫ್ಲೂಯೆನ್ಸ್ ಆಗ್ತೀವಿ, ಕೆಲವೊಂದು ವರ್ಡ್ಸ್ ಅನ್ನ ಜಾಸ್ತಿ ಕೇಳ್ತಾ ಹೋಗಿ ಆಗ್ತೀವಿ. ಆವಾಗ ನಾವು ಕನ್ಫ್ಯೂಷನ್ ಈಗ ಮಾಡ್ತಿದ್ವಿ, ಇದು ಅದು ಏನ್ ಮಾಡೋದು ಈ ತರ ಪ್ರಶ್ನೆ ಬಂದಾಗ ನಾವು ನಮ್ಮ ಒಳ ಮನಸ್ಸು ಸುಪ್ತ ಮನಸ್ಸಿಗೆ ಜೊತೆ ಮಾತಾಡಿ ಕನೆಕ್ಟ್ ಆಗಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅದು ಹೇಳ್ಬಿಡಿ. ಮತ್ ಇನ್ನೊಂದು, ನಾನು ಬುಕ್ ಇದು ಪೇಪರ್ ಪಬ್ಲಿಷ್ ಮಾಡಿದ ಇದೇ ನನಗೆ ಪ್ರಶ್ನೆ ಬಂದಿತ್ತು, ನನ್ನ ಮನಸ್ಸಲ್ಲೂ ಇತ್ತು, ನಾನು ಪತ್ರಿ ಸರ್ ಕೇಳೋಣಂತಾನು ಇತ್ತೆ ನಾನು ಪ್ರಶ್ನೆ ಹಾಕಿದ್ದೀನಿ ಧ್ಯಾನದಲ್ಲಿ, ನನಗೆ ಒಳಗಿಂದನೇ ಬಂದಿದ್ದು ಅಂದ್ರೆ ಹಂಗಾಗಿ ನಾ ಅದನ್ನ ಪೇಪರ್ ಪಬ್ಲಿಷ್ ಮಾಡಕ್ಕೆ ನನ್ನ ಮಗ ಹೇಳ್ತದ್ರು, ಪ್ರೇರಣೆ ಸಿಕ್ತು ನನಗೆ. ಈಗ ನಾನು ಎಲ್ಲಾ ಆರ್ಗನೈಸೇಷನ್ ಇಂದ ಗೋತ್ರು ಆಗಿದ್ದೀನಿ, ಮಾಡ್ತಾ ಬಂದಿದ್ದೀನಿ ಧ್ಯಾನ.
ಯಾರು ತಪ್ಪಂತ ಹೇಳಲ್ಲ. ನನಗೆ ಎಷ್ಟು ಹೇಳಿದ್ರು ಅಂದ್ರೆ, ನೀನು ಎಲ್ಲ ನಾವು ಮೇಲೆ ಕಾಲಿಟ್ಕೊಂಡು ಹೋದ್ರೆ ಸಕ್ಸಸ್ ಸಿಗಲ್ಲ ನಿನಗೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಇದನ್ನ ನಾ ಗ್ರೋತ್ ಅಂತೂ ತಗೋಬೋದಲ್ಲ, ಬೆಳವಣಿಗೆ ಅಂತ ತಗೋಬಹುದು. ಈಗ ನಾನು ಯಾರು ನನಗೆ ಸ್ಪಿರಿಚುವಲ್ ದಾರಿ ಹೇಳ್ಕೊಟ್ಟಿದ್ದಾರೆ, ನನಗೆ 2004ರಲ್ಲಿ ಹೇಳ್ಕೊಟ್ಟಿದ್ದು ನೀನು ಆತ್ಮ ಅನ್ನೋ ಒಂದು ರಿಯಲೈಸೇಷನ್ ಮಾಡಿಸಿದ್ರು. ಶರೀರ ಅಲ್ಲ, ಆ ಲೆವೆಲಲ್ಲಿ ಆ ತಿಳುವಳಿಕೆಯಲ್ಲಿ ನನಗೆ ಅದು ಭಾರಿ ಒಳ್ಳೇದಿತ್ತು. ನನಗೆ ಒಳ್ಳೆ ಜೀವನ ಜೀವ್ಸಕ್ಕದು ನನ್ನ ದಾರಿ ದೀಪ ಆಯ್ತು. ಈಗ ಅವ್ರು ತಪ್ಪಂತ ಹೇಳಕ್ಕಾಗಲ್ಲ. ಬಟ್ ಅವ್ರು ಅದ್ರಲ್ಲೇ ಹೋಗಿ ಅದಕ್ಕಿಂತ ಹೈ ಲೆವೆಲ್ ಇಲ್ಲ, ನಮ್ಮ ದಾರಿನೇ ಸರಿ, ಬೇರೆದೆಲ್ಲ ಸರಿ ಅಲ್ಲ, ರಾಂಗ್ ಹೇಳ್ತಾರೆ ಸ್ಟ್ರೈಟ್ ಫಾರ್ವರ್ಡ್. ನಮ್ದು ಎಲಿವೇಟರ್ ಇದ್ದಂಗ ನಿಮ್ಮನ್ನ ಇಮ್ಮಿಡಿಯೇಟ್ ಆಗಿ ನಿಮ್ಗೆ ಲಿಫ್ಟ್ ತರ ತಗೊಂಡು ಹೋಗ್ಬಿಡುತ್ತೆ. ಹೋಗ್ತೀರಿ, ಅಲ್ಲಿ ಇರೋರಿಗೆ ಏನ್ ಹೇಳಕ್ಕಾಗುತ್ತೆ. ಈಗ ನಾವು ಭೂಲೋಕದಲ್ಲಿ 750 ಕೋಟಿಗಿನ ಹೆಚ್ಚು ಜನ ಇದ್ದಾರೆ. ಆ 750 ಕೋಟಿ ಜನ ಅಷ್ಟೊಂದು ಸಂಪ್ರದಾಯ ರೀತಿ ಏನು ರಿಲಿಜನ್ ಅನ್ನ ನಂಬಿಕೊಂಡು ಜೀವಿಸ್ತಾ ಇದ್ದಾರೆ. ಆ ನಂಬಿಕೆನ ಹೋಗ್ಸೋದು ಹೆಂಗ್ ಸಾಧ್ಯ? ಅವ್ರು ಒಂದೇ ಅಂತಿದ್ರೆ ಎಲ್ರು ಒಂದಾಗೇನೆ ಇರ್ಬೋದು. ಆದ್ರೆ ಇಲ್ಲಿ ಏನಾಗಿದೆ, ಬ್ರಾಂಚಸ್. ಇದೇ ಭೂಲೋಕದ ಪರಿಭಾಷೆ. ಇಲ್ಲಿ ಇದನ್ನೇ ನಾವು ಕಲಿಬೇಕಾಗಿದೆ. ಏನು ಹೇಳಕ್ ಬಯಸ್ತಿದೆ, ಟಾಪಿಕ್ ಚೇಂಜ್ ಆಯ್ತು. ಪ್ರೀತಿ ಅದು 11 ದಿನ ಇರುತ್ತಾ ಅಂತ ಕೇಳಿದ್ರಲ್ಲ, ಅದಕ್ಕೆ ಅವರು ಈ ಭವಿಷ್ಯ ಹೇಳೋರು ಆಗ್ಲಿ, ಇವರು ನಾವು ಅದಕ್ಕ ಕರ್ಮಕಾಂಡ ಮಾಡ್ತೀವಿ, ಅದಕ್ಕೆ ಮನ್ಸಿಗೆ ಅದಕ್ಕೆ ಹೇಳ್ತಾರ ಕೆಲವೊಂದು ಧರ್ಮದವರು, ಇದು ರಿಲಿಜಿಯಸ್ ಇರೋರು, ಮಾಡ್ಲಿ ಬಿಡಿ ಹೋಗ್ಲಿ, ದುಡ್ಡು ಬೇಕಾದಷ್ಟು ಇಟ್ಟು ಹೋಗಿದ್ರೆ ಇಲ್ಲದವ್ರಿಗೆ ಅಯ್ಯೋ ಪಾಪ ಅಂತ ಆಗುತ್ತದು. ದುಡ್ಡನ್ನೇ ಇಲ್ಲ, ಎಲ್ಲಿ ಖರ್ಚು ಮಾಡಿ ನಾವು ಅವ್ರಿಗೆ ದಾನ ಧರ್ಮ ಮಾಡೋನು ಅಂತ. ಬಟ್ ಅದೇ ನೆಪದಲ್ಲಿ ಏನಾದ್ರು ಮಾಡ್ತಿದಾರೆ ಅಂದ್ರೆ ಮಾಡ್ಲಿ ಬಿಡಿ. ಅವ್ರ ಯೋಚನೆ ಶಕ್ತಿ, ಅವ್ರ ಲೆವೆಲ್ ಆಫ್ ಏನಿದೆ ಅಷ್ಟಿದೆ ಅಂದಾಗ ಮಾಡ್ತಿದ್ದಾರೆ. ಒಂದಿನ ಅವ್ರು ಈ ಲೆವೆಲ್ಗೆ ಬಂದಾಗ ಅವ್ರು ಇವಾಲ್ವ್ ಅಷ್ಟೊಂದು ಇನ್ನೂ ಡೆವಲಪ್ ಆಗಿಲ್ಲ. ಅದನ್ನ ಅವ್ರಿಗೆ ಸ್ಟ್ರೇಟ್ ಆಗಂದ್ರೆ ಏನು ನಾವೇನು ಕಡಿಮೆ ಅಂತನಾ? ಅವ್ರಿಗೂ ಅವ್ರಿಗೇನು ಹೇಳುದು, ನೀವೇ ಗ್ರೇಟಾ? ಅವ್ರು ಬಹಳ ತಮ್ಮದ ತಾವು ಹೇಳ್ಕೊಂಡಾರಿ, ಅವ್ರದ್ರಾಗ ಹೋಗೋದು ಬೇಡ ಅಂತಾರೆ ಇರ್ಲಿ. ಅವಾಗ ಅವ್ರದ ಮನಸ್ಥಿತಿ ಹಂಗಿದೆ ಅಂದಾಗ ಅವ್ರ ಮನಸ್ಥಿತಿ ಹಂಗ ಅಲ್ಲಿ ಮಾತ್ರ ನಾವು ಹೊರಗೆ ಬರ್ಬೇಕು. ಅದನ್ನ ಕಾನ್ಫ್ಲಿಕ್ಟ್ ಕ್ರಿಯೇಟ್ ಆಗದೆ ಇರೋ ನೋಡ್ಕೋಬೇಕು. ಅಂದ್ರೆ ಆ ಶಕ್ತಿ ಇದನ್ನ ಒಳ್ಳೇದು ಕೆಟ್ಟದನ್ನ ಜಡ್ಜ್ ಮಾಡ್ಕೊಂಡು ತನ್ನ ಒಳಗನ ಮನಸ್ಸಿಂದ ಮಾತಾಡ್ಕೊಳ್ಳೋ ವ್ಯಕ್ತಿಯಿಂದ ಸ್ಟಾರ್ಟ್ ಅದು ಸಾಧ್ಯ ಆಗುತ್ತೆ. ಈ ಬೇರೆ ಬೇರೆ ಆರ್ಗನೈಸೇಷನ್ ಅಲ್ಲೇ ಹಂಗ ನಾನು ಹೇಳ್ತಿದ್ದೀನಲ್ಲ, ಅವ್ರ ಹಂಗ ಹೇಳಿದಾಗ ನನಗೆ ಚೆನ್ನಾಗ್ ಅನಿಸ್ತದ್ ಮಾಡ್ತಾ ಬಂದೆ. ಆಮೇಲೆ ಬರ್ತಾ ನನಗೆ ಇಲ್ಲಿ ಧ್ಯಾನ ಎಲ್ಲ ಹೇಳ್ತಿರ್ಲಿಲ್ಲ. ಬರೀ ನೀವೇನು ಮಾಡಿದಿರಿ ಅದನ್ನ ನೆನಪಿಸ್ಕೊಳ್ಳಿ, ಸಾರಿ ಕೇಳ್ತಾ ಹೋಗಿ, ಪಶ್ಚಾತ್ತಾಪ ಪ್ರತಿಕ್ರಮಣ ಮಾಡ್ತಾ ಹೋಗಿ. ನಿಮ್ಗ ರೋಗಗಳು ನಿಮ್ಮ ಕರ್ಮದಿಂದ ಬರ್ತಾ ಇರ್ತಾವೆ, ಅದನ್ನ ನೀವು ಫೇಸ್ ಮಾಡ್ಬೇಕು. ನಿಮಗೆ ಸಹನೆ ಎಷ್ಟಿದೆ ಅಷ್ಟು ಸಹಿಸ್ಕೊಳ್ಳಿ, ಆಗಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳಿ, ಹಿಂಗೆಲ್ಲ ಹೇಳಿ. ಆಮೇಲೆ ಬರ್ತಾ ಎಲ್ಲೋ ಒಂದ್ ಕಡೆ ಧ್ಯಾನ ಮಾಡಿದ್ರು ನಾವು ಅದನ್ನ ಸರಿ ಮಾಡ್ಕೋಬೋದಾ, ನಮಗ್ ನಾವು ಅನಲೈಸ್ ಮಾಡಿ ಸರಿ ಮಾಡ್ಕೊಳಕ್ ಇದೆ ಅನ್ನೋದು ನನಗೆ ಅದನ್ನ ಗ್ರೋತ್ ಅಂತ ಅನ್ಕೊಂತೀನಿ. ನನ್ನ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ಅಂತ ನನ್ನ ಪರ್ಸನಲಿ ಹೇಳ್ಕೊಬೇಕು. ಯಾರ ಜೀವನದಲ್ಲಿ ಏನ್ ನಡೆದಿದೆ ಅಂತ ಗೊತ್ತಿಲ್ಲ, ಅವ್ರು ಅದನ್ನೇ ತಮ್ಮ ಜೀವನದಾಗ ಇಷ್ಟರ ಮಟ್ಟಿಗೆ ಅದನ್ನ ಅಳವಡಿಸ್ಕೊಂಡಿದ್ರೆ ನಾವು ಏನೇ ಹೇಳಿದ್ರೆ ಅದನ್ನ ಕೇಳಕ್ ಆಗಲ್ಲ. ಅವ್ರ ಮನಸ್ಸು ಹೇಳಿದಾಗ ನನಗೆ ಹೇಳಿದ ಪ್ರಶ್ನೆನ ಚೇಂಜ್ ಮಾಡ್ಬೇಕು. ಈ ಕೊನೆಗೆ ನನಗ ಇದು ಆಗಿನ ಟೈಮಲ್ಲಿ 2008-9 ಆರ್ಕುಟ್ ಅಂತ ಒಂದು ನಡೀತಾ ಇತ್ತು. ಅದ್ರಲ್ಲಿ ನನಗೊಬ್ರು ಸ್ಪಿರಿಚುವಲ್ ಮಾಸ್ಟರು ಕನೆಕ್ಟ್ ಅಲ್ಲಿ ಆದ್ರು. ಕೆಟ್ಟದಾಗಿ ಮಾತಾಡೋರು ಸಿಗ್ತಾರೆ. ನಾವ್ ಯಾವ ರೀತಿ ಅದನ್ನ ತಗೊಂತೀವಿ, ಆ ಕೆಟ್ಟದನ್ನ ಇನ್ಫ್ಲೂಯೆನ್ಸ್ ಆಗಿ ಕೆಟ್ಟ ದಾರಿನ ಹಿಡಿತೀವಿ, ಅದು ನಾವು ಬಿಟ್ಟದು. ಬಟ್ ನನಗೆ ಅಂತವ್ರು 1-2-3 ಜನ ಸಿಕ್ಕ್ರಿ. ಇಷ್ಟು ಒಳ್ಳೊಳ್ಳೆ ಮಾತು ಹೇಳಿದ್ರು. ಕೆಲವೊಬ್ರು ಮಂತ್ರನ ಹೇಳೋದು, ನೀವು ಇದನ್ನ ಮಾಡಿ ಚಾಂಟಿಂಗ್ ಮಾಡಿ, ನೀವು ಈ ಕುಲದಾಗ ಯಾಕೆ ಹುಟ್ಟಿದ್ರಿ ಇಂಥದೆಲ್ಲ ಇದ್ರ ಬಗ್ಗೆ ಹೇಳಿದ್ರೆ ಇದನ್ನ ಟಾಪಿಕ್ ಕ್ಲೋಸ್ ಮಾಡ್ಬೇಕು. ಹಂಗಾಗಿ ನಾನು ಇನ್ ಸ್ವಲ್ಪ ಹೇಳಿತಾ ಇದ್ದೀನಿ. ಅದನ್ನ ಹೇಳಿದ್ರು. ಅದನ್ನ ಮಾಡಿದ್ರೆ ನನ್ಗೆ ಅದರಿಂದ ಏನು ಲಾಸ್ ಅನಿಸ್ಲಿಲ್ಲ, ಗ್ರೋತೇ ಆಯ್ತು. ಪ್ರಶ್ನೆ ಅವ್ರು ಹೇಳಿದ್ರು, ನೀವು ಇದ ಕುಲದಾಗ ಯಾಕೆ ಹುಟ್ಟಿದ್ರಿ ಅನ್ನಕ ನನ್ನ ಮನ್ಸಲ್ಲಿ ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ತು. ಓಕೆ ಅಂತ ಹೇಳಿ ನಾನು ಸ್ವಲ್ಪ ದಿನ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಆ ದೇವ್ರ ಹೆಸರು ಅಂದ್ರೆ ಅವ್ರು ಏನ್ ಹೇಳ್ತಿದ್ರು, ಅಲ್ಲಿ ಆ ವ್ಯಕ್ತಿ ದೇವ್ರಂತ ಹೇಳ್ತಿದ್ವಿ, ಅವರಲ್ಲಿ ದೈವಿ ಗುಣದಲ್ಲಿ ಜೀವಿಸಕ್ ಆಗಿತ್ತು, ಅವ್ರ ದೇವ್ರಂತ ನಾವು ಹೆಸರಿಟ್ವಿ. ಅವ್ರ ಹೆಸರಿಂದ ನೀವು ಚಾಂಟಿಂಗ್ ಮಾಡಿದ್ರೆ ಅವ್ರ ಅವ್ರದ್ದು ಒಂದು ಎನರ್ಜಿ ಕನೆಕ್ಟ್ ಆಗಿ ಅವ್ರ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಅನ್ನೋದು ನನ್ನ ಒಳ ಮನಸ್ಸು ಹೇಳೋದು. ನಾ ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅಲ್ಲಿ ದೇವಸ್ಥಾನದ ನಮಸ್ಕಾರ ಇವೆಲ್ಲ ಮಾಡಿದ್ರೆ ಅವ್ರ ಹೆಸರು ಹೇಳಿ ಮನಸ್ಸಲ್ಲಿ ಪ್ರೇ ಮಾಡೋದು. ಅದು ಯಾವುದೇ ಗುಡಿಗೆ ಹೋಗ್ಲಿ, ದೇವಸ್ಥಾನಕ್ಕೆ ಹೋಗ್ಲಿ, ಅದನ್ನ ಮಾಡ್ತಾ ಆಮೇಲೆ ಇನ್ನೊಬ್ರು ನೀವು ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ ಅಂತ ಹೇಳಿ, ನೀವು ಊಟದ ಬಗ್ಗೆ ನಿಮ್ಗೆ ಇದು ಇರ್ಬೇಕು. ಏನಂದ್ರ
ನಿರಾಹಾರ ಮಾಡೋದು, ಆಮೇಲೆ ನಿಮ್ಮ ಊಟದಿಂದನೂ ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತೈತಿ. ಅದು ನಿಮ್ಮ ಆಧ್ಯಾತ್ಮ ಮಾರ್ಗಕ್ಕೊಂದು ಸಹಾಯ ಮಾಡುತ್ತಾ ಅಂತ ಹೇಳಿದ್ರು. ಆಗ ನಾನು ಯೋಚನೆ ಮಾಡುತ್ತೆ ಏನೆಲ್ಲ ನಾನ್ ವೆಜ್ ತಿಂತಿರ್ಲಿಲ್ಲ. ಇದೇ ವೆಜ್ ಅಲ್ಲೇನೆ ನಾವು ಬಾಯಿ ರುಚಿಗೆ ತುಂಬಾ ಏನೇನೋ ತಿಂದ್ಬಿಡ್ತೀವಿ. ಆದ್ರೆ ಶರೀರದಾಗ ಹೋಗೋದು ಏನಾಗುತ್ತೆ ಅನ್ನೋದು ಗೊತ್ತಾಗಿಲ್ಲ ಅಂದ್ರೆ ನಾನು ನ್ಯಾಚುರೋಪತಿ ಅನ್ನೋರು ಅವ್ರುನು ಧ್ಯಾನ, ಅದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಅವ್ರು ನಮ್ಮ ಮನೆಗೆಲ್ಲ ಬಂದ್ರು. ಬಟ್ ನಮ್ಮ ಮನ್ಯಾಗ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ. ಅವರೆಲ್ಲ ಬಂದ್ರ ಇವೆಲ್ಲ ಧ್ಯಾನ, ಅವ್ರು ಧ್ಯಾನಕ್ಕೆ ಭಾಳ ಹೇಳಿದ್ರು. ನೀವು ಮಾಡ್ಕೊಡ್ ನಾವು ನಿಮ್ಗೆ ಮಂತ್ರ ಕೊಡ್ತೀವಿ, ನೀನ್ ಮಾಡು, ನಂಗೆಲ್ಲ ಗೊತ್ತಾಗುತ್ತೆ, ನಿಮ್ಮನ್ನೆಲ್ಲ ನಾವು ಕಂಟ್ರೋಲ್ ಇಡ್ತೀವಿ. ನನಗೊಂಥರ ಭಯ, ಯಪ್ಪ ನಮ್ಮನ್ನ ಕಂಟ್ರೋಲ್ ಅಂದ್ರೆ ನಮ್ಮ ಒಳಗಿನ ಯೋಚನೆ ಅವ್ರಿಗೆ ಗೊತ್ತಾಗ್ಬಿಡುತ್ತೇನೋ. ಇಲ್ಲ ಇಲ್ಲ, ನಾನು ಮಾಡ್ತಾ ಇದ್ದೀನಿ, ಅದು ಚೆನ್ನಾಗಿದೆ. ಸಾರಿ, ನನ್ಗೇನು ಪ್ರಶ್ನೆ ಇಲ್ಲ. ನನಗೇನನ್ನ ತೊಂದರೆ ಇದ್ಕೊಂಡು ಮಾಡಿದ್ರೆ ಸರಿ ಹೋಗ್ತೈತೆ ಅಂದ್ರೆ ನಿಮ್ಮದನ್ನ ಅಳವಡಿಸ್ಕೊಳಕ್ ಓಕೆ. ನನ್ಗೆ ಯಾವ ರೀತಿ ತೊಂದರೆ ಇಲ್ಲ, ಆರಾಮಾಗಿದ್ದೀನಿ, ಒಳ್ಳೇದಿದೆ ನಿಮ್ದು. ಅವರಿಂದನೇ ಏನ್ ಕಲಿತೆ, ಇದನ್ನ ನ್ಯಾಚುರೋಪತಿನ ಕಲಿತೆ, ಅದನ್ನ ಅಳವಡಿಸ್ಕೊಂಡೆ. ಆಮೇಲೆ ಬರ್ತಾ ಬರ್ತಾ ನಾನು ಇವ್ರದ್ದು ಬ್ರಹ್ಮಕುಮಾರೀಜಿ ಅವ್ರು ಮಾಡ್ತಾ ಇದ್ದೆ. ಕಣ್ಣನ್ನು ಓಪನ್ ಮಾಡಿ ಇಟ್ಕೊಂಡ್ರು. ಅದು ಮಾಡ್ತಾ ಮಾಡ್ತಾ ಆಮೇಲೆ ಕಣ್ಣು ಮುಚ್ಚಿರುತ್ತೆ. ಆದ್ರೆ ಅವರು ನಂಬುದು ಸರಿ ಮಾಡಿ ಹಂಗಂತ ಹೇಳ್ತಿರ್ತಾರಲ್ಲ. ಈಗ ಈ ಒಂದುಗಳನ್ನು ಪತ್ರಿ ಸರ್ ಹೇಳಿದ್ರು, ಯಾರ್ಯಾರು ಯಾವ್ಯಾವ ಸ್ಟೇಜ್ ಅಲ್ಲಿ ಇದಾರ ಅದನ್ನ ಅವರು ಅಳವಡಿಸ್ಕೊಂತ ಇರೋದು. ಇದೇ ಒಂದು ಬೋಧ್ ಗಯಾನಲ್ಲಿ ನಾವು ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡ್ಬೇಕಾದ್ರೆ ಈ ಪ್ರಶ್ನೆ ರೈಸ್ ಆಯ್ತಲ್ಲಿ. ಅಂಥವುಗಳಿಗೆ ನಾವು ಕಾಲ ಅವಕಾಶನೇ ಕೊಡಬಾರ್ದು. ಆಯ್ತು ರೀ, ನೀವೇನ್ ಮಾಡ್ತಿದ್ರ ಮಾಡಿ ಅಂದ್ರೆ ಅವ್ರ ಮನಸ್ಸು ಅವ್ರಿಗೆ ಒಪ್ಪಿಗೆ ಕೊಡ್ತಾ ಇಲ್ಲ, ಇಲ್ಲ ಚೇಂಜ್ ಮಾಡ್ಬೇಕು ಅಂತ ಅಂದ್ರೆ ಅವ್ರು ಇನ್ನ ಗ್ರೋ. ಈಗ ನಾವ್ ಹಂಗಂದ್ರೆ ಅವ್ರಿಗೆ ಇನ್ಸಲ್ಟ್ ತರ ಆಗುತ್ತೆ. ನಾವ್ ಮಾಡ್ತಾರ ತಪ್ಪು, ನೀವು ಮಾಡೋದೇ ಸರಿನಾ ಅನ್ನೋ ಪ್ರಶ್ನೆ ಬಂದ್ಬಿಡುತ್ತೆ. ಈಗ ಇದನ್ನ ಒಂದು ನಾವು ರಿಯಲಿಸ್ಟಿಕಲಿ ಪತ್ರಿಜಿ ಅವ್ರ ಸ್ಪೀಚ್ ಕೇಳಿದಾಗ ಇದು ಗೊತ್ತಾಗುತ್ತೆ. ಯಾರೇ ಅದನ್ನ ಇನ್ನೊಬ್ರು ಸರ್ ನಮ್ಗೆ GK ಸರ್ನು ಈ ಯಾವ್ದನ್ನ ಮಾಡ್ರಿ, ಅವ್ರು ಧ್ಯಾನ ಮಾಡ್ಲಿ. ಈಗ ಮೊನ್ನೆ ನಾವು ಡೆಲ್ಲಿಗೆ ಹೋದಾಗನ ನಾವು ಇದನ್ ಮಾಡ್ತೀವಿ ಅವ್ರಂದ್ರು, ಅವ್ರದೊಂದು ಸ್ಟಾಲ್ ಹಾಕಿದ್ರು. ಮೇಡಮ್ ನಾವು ಇದನ್ನ ಮಾಡ್ತಾ ಇದೀವಲ್ಲ, ಈಗ ನಾವು ಅದನ್ನ ಬಿಟ್ಟು ಬರಕ್ ಆಗಲ್ಲ ಹಂಗಂತ ಹೇಳಿ. ಅವ್ರ ಅಷ್ಟೊತ್ತಿಗೆ ಅಲ್ಲಿ ಬಂದ್ರು, ಒಂದ್ ಸ್ಟಾಲ್ ವಿಸಿಟ್ ಮಾಡ್ತಿದ್ರು. ಬಂದ್ಬಿಟ್ಟು, ಅಯ್ಯೋ ನೀವ್ ಒಟ್ಟ ಧ್ಯಾನ ಮಾಡಿ, ಆಮೇಲೆ ನಮ್ಗೆ ಅದೆಲ್ಲ ತಾನೇ ತಿಳಿತಾ ಹೋಗುದು. ಅಂದ್ರೆ ಯಾವ್ದೇ ಒಂದು ಇದನ್ನ ಇಟ್ಕೊಳ್ದೇನೆ ಧ್ಯಾನ ಮಾಡಿ ನಿಷ್ಕಲ್ಮಶವಾಗಿ ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಧ್ಯಾನ ಮಾಡ್ತಾ ಹೋಗಿ. ಹೈ ಧ್ಯಾನಕ್ಕೆ ಹೋದಾಗ ಇವೆಲ್ಲವನ್ನು ಬಿಟ್ಟು ನೀವೊಂದು ಒನ್ನೆಸ್ ಹೋಗ್ತೀವಿ. ಒನ್ನೆಸ್ ಅನ್ನೋದು, ಏಕತ್ವ ಭಾವ ಅನ್ನೋದು ಎಲ್ಲ ಫಾಲೋವರ್ಸ್ ಅಲ್ಲೂ ಇದೆ, ಎಲ್ಲ ಆರ್ಗನೈಸೇಷನ್. ಕೊನೆ ರಸ್ತೆ ಮುಟ್ಟೋದು ಅದೇ ಅಂತ ಹೇಳ್ತಾರ. ಅಂದ್ರೆ ಅಲ್ಟಿಮೇಟ್ ಗುರಿ ಬಂದು ಅದೇ. ರಸ್ತೆಗಳು ಬೇರೆ ಬೇರೆ ಅಂತ ಎಲ್ಲಾ ರಸ್ತೆನೂ ದಾಟ್ಕೊಂಡು ಕಲ್ಲು ಮುಳ್ಳಾಗಿರ್ಲಿ ಆರಾಮಾಗಿರೋದಿರ್ಲಿ. ಕೆಲವರು ಈ ರಸ್ತೆಲಿ ಹೋದ್ರೆ ಆರಾಮಾಗಿ ನಿಮ್ಮ ಡೆಸ್ಟಿನೇಷನ್ ಮುಟ್ತೀರಿ ಅಂತ. ಅದು ಕೊನೆಗೆ ಅದನ್ನ ಅದ್ರಲ್ಲಿ ಎಲ್ಲ ನಾ ಯಾವ್ಯಾವ ಆರ್ಗನೈಸೇಷನ್ ಇದರಿಂದ ಆಧ್ಯಾತ್ಮನ ಬೆಳೆಸ್ಕೊಂತ ಬಂದೆ ಅನ್ನೋದನ್ನ ನಾ ಪೇಪರ್ ಪಬ್ಲಿಷ್ ಮಾಡಿದ್ರಲ್ಲಿ ಬರ್ದಿದ್ದೀನಿ. ಇವ್ನು ಮಾಡಿ ಅವುಗಳಿಂದ ನನಗೆ ಏನೇನು ಅನುಭವ ಸಿಕ್ತು ಅದನ್ನ ಇಂಟರ್ಪ್ರೇಟ್ ಯಾವ ರೀತಿ ಮಾಡಿದೆ. ಆಮೇಲೆ ಕೊನೆಗೆ ಕನ್ಕ್ಲೂಷನ್ ಅಲ್ಲಿ ಏನ್ ಹೇಳಿದೆ ನಾನು. ಈಗ ನಾವು ಯಾರನ್ನೂ ಕೀಳಂತ ಹೇಳ್ಬಂಗಿಲ್ಲ. ಅಲ್ಲಿ ನಮಗೆ ಹೇಳಿದ್ರು ಕೂಡ ಅಲ್ಲಿ ಎಲ್ಲಾ ಗ್ಲೋಬಲಿ ಜನ ಬಂದಿರ್ತಾರೆ. ನಿಂಬುದು ತಪ್ಪು ನಿಂಬುದು ಸರಿ ಅಂತ ಅವ್ರಿಗೆ ನಾವು ಇನ್ವೈಟ್ ಮಾಡಿದ್ವಿ. ಪತ್ರಿ ಸರುನು ಪ್ರತಿಯೊಂದು ಸ್ಪಿರಿಚುವಲ್ ಮಾಸ್ಟರ್ಸ್ ಇನ್ವೈಟ್ ಮಾಡ್ತಿದ್ರು. ಹಾಗಂತ ಅವ್ರಿಗೆ ಇದು ಆಗೋ ತರ ಯಾವ್ದು ನಾವು ನಡ್ಕೊಳ್ಳೋ ಹಾಗಿಲ್ಲ. ನಮಗೂ ಆ ರೀತಿ ನೆಗೆಟಿವ್ ಕಮೆಂಟ್ಸ್ ಮಾತುಗಳು ನಿಮ್ಮಿಂದ ಬರಬಾರ್ದು. ಬೇರೆ ಆರ್ಗನೈಸೇಷನ್ ತಪ್ಪು, ನಾವು ಸರಿ ಮಾಡ್ತಿದ್ವಿ ಅನ್ನೋದು ಬರಬಾರ್ದು ಅಂತ. ಅದನ್ನ ಕನ್ಕ್ಲೂಷನ್ ಅಲ್ಲಿ ಈ ಪತ್ರಿ ಸರ್ ವಿಡಿಯೋಲ್ಲೇ ಕೇಳಿದ್ದೆ ನಾನು. ನೀವು ಯಾವ ಸ್ಥಿತಿಲಿ ಇದೀರಿ, ಯಾವ ಇದು ನಿಮ್ಗ ದಾರಿ ನಿಮ್ಗೆ ಸಿಗ್ತಾ ಬಂದಿದಾವು ಅಂದ್ರೆ ನಿಮ್ಮ ಒಂದು ಪ್ರಯಾಣ, ನಿಮ್ಮ ಒಂದು ಸ್ಪಿರಿಚುವಲ್ ಗ್ರೋತ್ ಅದು ನಿಮಗ್ ಸಿಕ್ಕಿದೆ. ಆದ್ರೆ ಬೇರೆಯವ್ರುನು ಇದು ಸಿಕ್ಕ ನಮ್ಗೆ ತೃಪ್ತಿಯಾಗಿ ನಾವು ಒಳ್ಳೆ ಇದನ್ನ ಮಾಡ್ತೀವಿ ಅನ್ನೋ ತುಡಿತ ನಮ್ಗಿದೆ ಅಲ್ಲ, ಇದನ್ನು ಇನ್ನೊಬ್ರು ಕಲೀಲಿ. ನೀವ್ ಇಷ್ಟೆಲ್ಲ ಕಲ್ಲು ಮುಳ್ಳು ದಾಟಿ ಬಂದು ಇವತ್ತು ನಿಮಗ್ ಸಿಕ್ಕಿದೆ ಅದು. ಆದ್ರೆ ಎದುರಿಗೆ ಸಿಕ್ಕೋನಿಗೆ ಇವತ್ತು ನೀವು 10 ವರ್ಷದಿಂದ 5 ವರ್ಷ 20 ವರ್ಷದಿಂದ ಸಾಧನೆ ಮಾಡಿದಾಗ ಇವತ್ತು ನಿಮ್ಗೆ ಅದನ್ನ ಅಚೀವ್ ಮಾಡಿರಿ, ಆ ದಾರಿಲಿ ನಡೀತಾ ಇದೀರಿ. ಆದ್ರೆ ಒಬ್ಬ ವ್ಯಕ್ತಿ ಇವತ್ತು ಬಂದಾನೆ, 1 ತಿಂಗಳಿಂದ ವರ್ಷದಿಂದ ತಂದೆ ಆದ ಒಂದು ಜೀವನ ಶೈಲಿ ಜೀವಿಸ್ಕೊಂಡು ಇವತ್ತು ಅವನಿಗೆ ತಪ್ಪು ನೀನು ಇದನ್ನ ಮಾಡು ಅಂದ್ರೆ ಅವ್ನು ಹೆಂಗ ಸಾಧ್ಯ ಆಗುತ್ತೆ, ಕಷ್ಟ ಆಗುತ್ತೆ. ಆಗ ನಾವು ಅವ್ರಿಗೆ ಟೈಮ್ ಕೊಡು. ಇಲ್ಲಿ ಕೃಷ್ಣಕುಮಾರ್ ಸರ್ ಏನೋ ಹೇಳಕ್ ಬಯಸ್ತಾ ಇದ್ದಾರೆ, ಹೇಳಿ. ಮೇಡಮ್ ರೀಸೆಂಟ್ ಆಗಿ ಇದು ನಾನು ವೈಫ್ ಹೇಳಿದ್ಲು, ಈ ಕುಂಭಮೇಳಕ್ಕೆ ಎಲ್ಲ ಹೋಗಿದ್ರಲ್ಲ, ಅಲ್ಲಿ ಯೋಗಿನಾಥ್ನ ಇವರು UP CM ಕೇಳಿದ್ರಂತೆ ಏನೆಲ್ಲ ಸಿಕ್ತು ಎಲ್ಲರಿಗೂ ಜನರಿಗೆ ಅಂತ. ಅವರು ಒಂದು ಒಳ್ಳೆ ಉತ್ತರ ಕೊಟ್ಟರು. ಉತ್ತರ ಕೊಟ್ರಂತೆ, ಯಾರಿಗೆ ಎಲ್ಲ ಏನೆಲ್ಲ ಬೇಕು ಅನ್ನಿಸ್ತಾ ಇದ್ದು ಅದೇ ಸಿಕ್ಕಿದೆ ಅಂತ.
ಈಗ ನೋಡಿ ಕಾಫಿ ಟೀ ಮಾರೋರಿಗೆ ಬಿಸ್ನೆಸ್ ಆಯ್ತು, ಅಲ್ಲಿ ಬೈತ್ರಲ್ಲ ಬಿಜೆಪಿ ಬೈಯೋದು ಕುಂಭಮೇಳ ಎಲ್ಲ ಸುಮ್ಮನೆ ಬೂಟಾಟಿಕೆ ಮಾಡ್ತಾ ಇದಾರೆ ಅಂತ, ಅಂಥವ್ರಿಗೆ ಅಂಥದ್ದೇ ಅನುಭವಗಳು. ಯಾರಿಗೆ ಸ್ಪಿರಿಚುವಲ್ ಅನುಭವ, ಆಧ್ಯಾತ್ಮಿಕ ಅನುಭವಗಳು ಆಗೋಯ್ತು ಅದೇ ಸಿಕ್ತಂತೆ. ಸೊ ನೀವು ಹೇಳ್ದಂಗೆ ಯಾರ್ಯಾರಿಗೆ ಏನೇನು ಸ್ಟೇಜಲ್ಲಿ ಇತ್ತಾರೋ ಆ ಸ್ಟೇಜಲ್ಲಿ ಅದೇ ಸಿಗುತ್ತೆ. ಅದೇ ಅದು ನಂಗೆ ನೆನಪಾಯ್ತು, ನನಗೆ ಅದಕ್ಕೆ ಹೇಳೋಣ ಅನಿಸ್ತು ಮೇಡಮ್. ಎಸ್, ನಿಜ. ಓ, ಟೈಮ್ ಆಗಿದೆ, ಯಾರು ಹೇಳೇ ಇಲ್ಲ. ಸಾಕು, ಟಾಪಿಕ್ ಚೆನ್ನಾಗಿತ್ತಲ್ಲ ಬಿಡಪ್ಪ. ನಾಳೆಗೆ ಮತ್ತೆ ಕಂಟಿನ್ಯೂ ಮಾಡೋಣ. ಓಕೆ ರಾಮಕೃಷ್ಣ ಸರ್. ಓಕೆ ಮಾಸ್ಟರ್, ಥ್ಯಾಂಕ್ ಯು ತುಂಬ ಟೈಮ್ ತಗೊಂಡು. ನೋಡೇ ಇಲ್ಲ ಯಾರು ನೆನಪಿಸ್ಲಿ. ಸರಿ, ನಮಸ್ಕಾರ ಉಮ್ಮಕ್ಕ. ನಮಸ್ಕಾರ. ಚೆನ್ನಾಗಿ ಬರ್ತಿದೆ, ವಿಷಯಗಳು ಬಹಳಷ್ಟು ಗಹನವಾಗಿದೆ. ಇದು ನಿಜವೋ ಸುಳ್ಳೋ ಅನ್ನೋದೇನು ನನಗಂತೂ ಇನ್ನೂ ಇದ್ರಲ್ಲೇ ಇದ್ದೀನಿ. ಆತ್ಮ ದೇಹ ಬಿಟ್ಟು ಹೋದ್ಮೇಲೆ ಆತ್ಮ ಬೇರೆ ಕಡೆ ಸೇರ್ಕೋತದೆ ಅಂತ ಹೇಳ್ತಾರೆ. ದೇಹ ವೆಕೇಟ್ ಮಾಡ್ದಂಗೆ ಇನ್ನೊಂದು ಆತ್ಮಕ್ಕೆ ಇನ್ನೊಂದು ದೇಹಕ್ಕೆ ಸೇರ್ಕೋತದೆ ಅಂತ ಹೇಳ್ತಾರೆ. ಬಟ್ ಅದು ಪೂರ್ಣ ಪ್ರಮಾಣದಲ್ಲಿದ್ದಾಗ ಮಾತ್ರನ ಹೇಗೆ, ಪೂರ್ಣ ಜೀವನ ನಡೆದಾಗ ಮಾತ್ರನ ಹೇಗೆ ಅದು ಅಂತ. ಪೂರ್ಣ ಅಂದ್ರೆ ಕಂಪ್ಲೀಟ್. ಡೆತ್ ಅಂದ್ರೆ ಡಿಟೋರೇಷನ್ ಆಗಿ ಸಾಯುವುದು, ಕೊನೆಗೆ ವಯಸ್ಸಾಗಿ ಡಿಟೋರೇಷನ್ ಆಗಿ ಸಾಯುವಂಥದ್ದು. ಅಸೆನ್ಷನ್ ಅಂತ ಹೇಳ್ತಾರೆ ನೋಡಿ, ಮಾಯ ಆಗೋಗ್ಬಿಡ್ತಾರೆ. ಅವ್ರ ಮಾಯ. ಶರೀರ ಮಾಯ ಆಗಿದೆ, ಭೌತಿಕ ಶರೀರ ಕಾಣಿಸ್ತಾ ಇಲ್ಲ, ಅವ್ರು ಎಸೆಂಡ್ ಆಗ್ಬಿಟ್ರು. ಅಂದ್ರೆ ಅವರು ಅಂದ್ರೆ ಆ 7ನೇ ಲೋಕದ 9ನೇ ಹಂತದಲ್ಲಿ ಹೋಗಿದ್ದಾರೆ. ಅಂದ್ರೆ ಅವರು ಈ ಜನನ ಮರಣ ಚಕ್ರದಿಂದ ಮುಕ್ತಾತ್ಮ. ಅವ್ರು ಏನೇ ಇದ್ರು ಹೈ ಅಂದ್ರೆ, ಈಗ ನಾವು ಆರ್ಗನೈಸೇಷನ್ ಅಲ್ಲಿ ಟಾಪ್ ಮೋಸ್ಟ್ ಡೆಸಿಗ್ನೇಷನ್ ಅಂತ ಹೇಳ್ತೀವಲ್ಲ, ಆ ಟಾಪ್ ಮೋಸ್ಟ್ ಡೆಸಿಗ್ನೇಷನ್ ಅಲ್ಲಿ ಕೂತ್ಕೊಂಡು ನೋಡ್ತಿರ್ತಾರೆ ಅಷ್ಟೇ, ಯಾರು ಏನ್ ಮಾಡ್ತಿದ್ದಾರೆ. ಸರಿ 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 ಸರಿ. ಇದು ನಡೀತಾನೆ ಎಲ್ಲಿವರೆಗೂ ನಮ್ಮಲ್ಲಿ ಈ ಒಂದು ಕರ್ಮದಿಂದ ದಾಟಿದ ಮೇಲೂ ಕರ್ಮ ಇಲ್ಲ ಅಂತ ಹೇಳ್ತೀವಿ. ಕರ್ಮ ನಾವೇನು ಕ್ರಿಯೆ ಮಾಡ್ತಾ ಹೋಗಿದೀವಿ, ಎಕ್ಸ್ಪೆಕ್ಟೇಷನ್ ಇಡುವ, ಇದರಿಂದ ನನ್ಗೆ ಇದು ಸಿಗುತ್ತೆ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ, ಅದು ಚಾರ್ಜ್ ಆಗ್ತಾ ಹೋಗುತ್ತೆ. ಡಿಸ್ಚಾರ್ಜ್ 2 + 2 ಅಂದ್ರೆ 4, 2 - 2 ಅಂದ್ರೆ 0 ಅಲ್ಲ. 2 ಕರ್ಮ ಮಾಡಿದೀವಿ, 2 ಒಳ್ಳೇದು 2 ಕೆಟ್ಟದ್ದು, 2 ಸೇರಿ ಅನ್ನೋದು 0 ಆಗುತ್ತೆ. 0 ಆದಾಗ್ಲೇ ನಾವೇನಾಗ್ತೀವಿ, ಹಂತಗಳಿಂದ ಮೇಲೆ ಬರ್ತಾ ಹೋಗ್ತೀವಿ. ಲೋಕ ಈಗ ನನಗೆ ಅಷ್ಟು ಲೋಕದ ಬಗ್ಗೆ ನನಗೂ ಗೊತ್ತಿಲ್ಲ. ಈಗ ನಾನು ಇದನ್ನ ಅಧ್ಯಯನ ಮಾಡ್ತಾ ಮಾಡ್ತಾ ತಿಳ್ಕೊಂತ ಇದ್ದೀನಿ. ಒಂದು ಲೋಕ ಮತ್ತೊಂದು ಲೋಕ, ಅದರಲ್ಲಿ ಬೇರೆ ಬೇರೆ ಹಂತ. ಈಗ 7ನೇ ಲೋಕದಲ್ಲಿ 9ನೇ ಹಂತಕ್ಕೆ ಹೋದಾಗ ನಾವು ಈ ಜನನ ಮರಣ ಚಕ್ರದಿಂದ ಹಂತ ಆತ್ಮ ತನಗೆ ಬೇಕಾದಾಗ ಜನ್ಮ ತಗೊಂಡ್ಬರ್ಬೋದು. ಅದು ಆ ಆತ್ಮ ಅಂತ ಹೇಳಕ್ಕಾಗಲ್ಲ. ಆತ್ಮ ಅಲ್ಲ, ಅದು ನಿರ್ವಾಣ ಆಗಿರುವಂತ ಒಂದು ಶಕ್ತಿ. ಯಾವಾಗ ಬೇಕಾದ್ರೂ ಮಾಯಾವಿಯಿಂದ ಅದು ಜೀವ ತಗೊಂಡ್ ಬಂದು ನಮ್ಗೆ ಸಹಾಯ ಮಾಡಿ, ಅದೇ ನಮ್ಗೆ ದೇವ್ರ ಪ್ರತ್ಯಕ್ಷ ಆಗ್ಬಿಟ್ಟ ಅಂತ ಹೇಳ್ತೀವಲ್ಲ. ಪರಮಾತ್ಮ ಅಂದ್ರೆ ಅಂಶ ಆತ್ಮ, ಪೂರ್ಣ ಆತ್ಮ. ಅವ್ ಬೇಕಾದ ಟೈಮಲ್ಲಿ ಇಲ್ಲಿ ಬಂದು ಅದೃಶ್ಯ ಎರಡೂ ಆಗಿ ನಮಗ್ ಹೆಲ್ಪ್ ಮಾಡಿ ಹೋಗ್ಬಿಟ್ಟು ತನ್ನ ಜಾಗಕ್ಕೆ ಹೋಗಿ ಅಷ್ಟು ಅವರಲ್ಲಿ ಪವರ್. ಅಂತವ್ರು ಕೆಲವೊಬ್ರು ಅಲ್ಲಿ ಇದಾರೆ, ಒಬ್ಬನೇ ದೇವ್ರು ಅಂತಲ್ಲ. ಆದ್ರೆ ಇವೆಲ್ಲಗಳು ನಾವು ಇಲ್ಲಿ ಭೂಮಿ ಮೇಲೆ ಬಂದು ತುಂಬಾನೇ ಇದನ್ನ ಕ್ಯಾಟಗರೈಸ್ ಮಾಡ್ಕೊಂಡಿವಿ. ಯಾಕಂದ್ರೆ ಇದ್ರಲ್ಲೇನೆ ಚಕ್ರ ನಡೀತಾ ಇರ್ತೀವಿ ಕ್ರಿಯೇಷನ್ ಅಲ್ಲಿ. ಅದ್ ನೋಡಕ್ ಅವ್ರಿಗೂ ಮಜಾ ಬರುತ್ತೆ ಆ ದೇವ್ರಗಳಿಗೆ. ನಾವ್ ಮಾಡೋ ಇದನ್ನ ಅವ್ರು ಡಿಸ್ಕಷನ್ ನೋಡಿ ಹೆಂಗ್ ಮಾಡಿದೆ ಇವನು ಹಿಂಗ್ ಮಾಡ್ಬೋದಿತ್ತು, ಆದ್ರೂ ತನ್ನಂತ ಗೊತ್ತು ಮಾಡ್ಕೊಳ್ದೇನೆ, ಅರ್ಥ ಮಾಡ್ಕೊಳ್ದೆ ಬೇರೆ ತಪ್ಪದಾರಿ ಹಿಡಿದ್ಬಿಟ್ಟ ನೋಡು ಅಂತ ಅವರಲ್ಲಿ ನಮ್ ಬಗ್ಗೆ ಡಿಸ್ಕಷನ್ ಮಾಡ್ತಿರ್ತಾರೆ ದೇವ್ರ ಹೈಯರ್ ಅಲ್ಲಿ. ಆ ರೀತಿ ಅಂತ ಇದು ನಾವು ಹೈಯರ್ ಲೆವೆಲ್ ಹೋದಾಗ ಗೊತ್ತಾಗುತ್ತೆ ನಮ್ಮ ಒಳಗೆ ಮನಸ್ಸಿನಿಂದ. ಗೊತ್ತಾಗುತ್ತೆ. ಹೌದು ಹೌದು, ಹೈಯರ್ ಲೆವೆಲ್ ಆಫ್ ಥಿಂಕಿಂಗ್. ಬಟ್ ನಮ್ಗೆ ಅನ್ಸೋದು ಏನಂದ್ರೆ, ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಹೋಗುವುದು, ಧರ್ಮದಿಂದ ನಡ್ಕೊಳ್ಳೋದು ಅದೆಷ್ಟೇ ಗೊತ್ತು, ಇಷ್ಟೇ, ಇನ್ನೇನು ಇಲ್ಲ. ನಮ್ಗೆ ಇದು ಮಾಡಿದ್ರೆ ಅದು ಬರ್ತದೆ ಅಂತ ಅದು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಅಲ್ವಮ್ಮ? ಯಾವ್ದನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿ ಅಂದ್ರೆ ಕರ್ಮ ಬೈಂಡ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಎಕ್ಸ್ಪೆಕ್ಟ್ ಇಲ್ದೇನೆ ಮಾಡ್ತಾ ಹೋದ್ರೆ ಅದು ಕರ್ಮನ ಒಳ್ಳೇದ್ ಮಾಡಿದ್ರು ಚಾರ್ಜ್ ಮಾಡಲ್ಲ, ಅದು ಕೆಟ್ಟದ್ ಮಾಡಿದ್ರು ಚಾರ್ಜ್ ಮಾಡಲ್ಲ. ಅವೇರ್ನೆಸ್ ಅಲ್ಲಿ ಇದ್ಕೊಂಡು ಕೊಲೆ ಮಾಡಿದ್ರು ಕೂಡ ಅದು ನಮ್ಗೆ ಹತ್ತಲ್ಲ ಅನ್ನೋದನ್ನ ಅದಕ್ಕೆ ಇಷ್ಟೊಂದು ಕೆಲವೊಂದು ಎಷ್ಟು ಚೆನ್ನಾಗಿ ಹೇಳಿದಾರೆ. ಆದ್ರೆ ನಾವು ಮರ್ತು ಬಿಟ್ಟಿರ್ತೀವಿ. ನಾವು ಕೆಟ್ಟದ್ ಮಾಡಿದ್ವಿ, ಏನ್ ಪರಿಸ್ಥಿತಿಲಿ ಮಾಡಿದೆ ಆ ಕೆಟ್ಟದನ್ನ ಒಂದು ನಾವು ರಿವರ್ಸ್ ಥಾಟ್ ಹಾಕ್ಬಿಟ್ರೆ ಸಾಕಲ್ಲಿ, ಅಲ್ಲಿ ಅವ್ನಿಗೆ ಒಳ್ಳೇದ್ ಮಾಡ್ದೆ, ಆಯ್ತು ಮಾಡಾಯ್ತು,
ನಂದಲ್ಲಿ ನನಗೋಸ್ಕರ ನಾನೇನು ಲಾಭ ತಗೊಳಕ್ ಮಾಡಿಲ್ಲ, ಅದು ಅವ್ರಿಗೆ ಮಾಡೀನಿ, ಬಿಟ್ಟಾಕಿ. ಅಲ್ಲಿ ಯಾವುದೇ ಕರ್ಮ ಮೈಂಡ್ ಆಗಲ್ಲ. ಅದನ್ನ ಹಿಡ್ಕೊಂಡ್ವಿ, ಅದನ್ನ ನಾವು ಭೌತಿಕವಾಗಿ ಮತ್ತೆ ಅದು ಚಾರ್ಜಿಂಗ್ ಸ್ಟಾರ್ಟ್. ಥ್ಯಾಂಕ್ಸ್ ಅಮ್ಮ, ಥ್ಯಾಂಕ್ ಯು ಮೇಡಮ್, ಸೊ ಮಚ್. ಒಂದು ಹಾ. ಸರ್, ಮೇಡಮ್ ಒಂದೇನಂದ್ರೆ ಅವರು ಕೇಳಿದ್ರಲ್ಲ ರಾಮಕೃಷ್ಣ ಸರ್, ಈಗ ಒಂದು ಸಾವು ಅಂತ ನಮ್ಮ ದೇಹ ಬಿಟ್ಮೇಲೆ ಆತ್ಮ ಮತ್ತೆ ಇನ್ನೊಂದು ಶರೀರಕ್ಕೆ ಸೇರ್ಕೊಳ್ತಾ ಅಂತ ಕೇಳಿದ್ದಲ್ಲ ಸರ್. ಹೌದು ಹೌದು ಹೌದು. ಅದು ಡಿಪೆಂಡ್ಸ್, ಅದು ಎಲ್ಲರಿಗೂ ಆಗಲ್ಲ ಸರ್. ಹಾ 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 ಹಾ. ಅದು ಪುನರ್ಜನ್ಮ ಸಿದ್ಧಾಂತ ಇರುತ್ತೆ. ಹ್ಮ್. ಪುನರಪಿ ಜನನ ಪುನರಪಿ ಮರಣ ಎಲ್ಲರಿಗೂ ಇರುತ್ತೆ. ಹ್ಮ್. ಅದು ಈ ಮಾರ್ಗಕ್ಕೆ ಬಂದವ್ರಿಗೆ ಇರಲ್ಲ. ಸರಿ ಅದು ಸರ್, ಡಿಪೆಂಡ್ಸ್, ಓಕೆ. ಅದು ಸೋಲ್ ಮೇಲೆ ಡಿಪೆಂಡ್. ಅದು ಹ್ಮ್. ಅದು ಬೇಗನೂ ಬರಲ್ಲ. ಅದು ಈಗ ಒಂದೇ ಸಡನ್ ಆಗಿ ಶರೀರವನ್ನು ಇನ್ನೊಂದು ತಗೊಳಕ್ಕೂ ಆಗಲ್ಲ. ಅದು ಮತ್ತೆ ಎಷ್ಟೋ ಹ್ಮ್. ಪಾಠವನ್ನು ಕಲಿಬೇಕಾಗತ್ತೆ ಮೇಲೆ ಹೋದ್ಮೇಲೆ. ಮತ್ತೆ ಆಮೇಲೆ ಕರ್ಮಾತೀತ, ಅದೇ ಕರ್ಮ ಹೇಳ್ತಾ ಇದ್ರಲ್ಲ ಮೇಡಮ್ ಇವಾಗ, ಹ್ಮ್. ಅದು ಹಾ. ಆದ್ಮೇಲೆ ಮುಕ್ತಿ, ಆ ಸ್ಟೇಟ್ ಹೋದ್ಮೇಲೆ ನಿಮ್ಗೆ ಇರಲ್ಲ ಜನ್ಮ ರಾಹಿತ್ಯ. ಜನ್ಮ ರಾಹಿತಿ. ಓಕೆ ಜನ್ಮ ಓಕೆ. ರಾಹಿತ್ಯ. ಎಂದ ರಾಹಿತ್ಯ ರೈಟ್. ಗುಣಾತೀತ ಹಾ. ಕರ್ಮಾತೀತ. ಕಲಿಯುವವರೆಗೂ ಕರ್ಮಾತೀತ. ಅದೇ ಅನುಭವ ಅಂತ ಹೇಳ್ತಾರಲ್ಲ, ಕಲಿಯುವವರೆಗೂ ಜನ್ಮ ತಗೋಬೇಕು. ಪುನರಪಿ ಜನನ ಪುನರಪಿ ಮರಣ ಎಲ್ಲ ಕಲ್ತ್ ಮೇಲೆ ಏನಿಲ್ಲ. ಹ್ಮ್. ಬೇಡ ಅಂತ ನಮ್ಗೆ ಅನ್ಸ್ಬಿಡುತ್ತೆ, ಸಾಕು ಅಂತ ಅನ್ಸ್ಬಿಡುತ್ತೆ. ಅದು ಇಲ್ಲ ಇನ್ನು ಬೇಕು ಅಂತಾಗೆ ಜನ್ಮ ತಗೋತಾ ಇರ್ತೀವಿ. ಅದೇ ಪುನರ್ಜನ್ಮ ಅಂತ ಆಯ್ತು ಅಲ್ಲಿಗೆ ಸರ್. ಎಸ್ ಸರ್. ಪುನರ್ಜನ್ಮ. ಅದಕ್ಕೆ 350 400 ಜನ್ಮ ತಗೊಳುತ್ತೆ ಅಂತ ಹೇಳ್ತಾರಲ್ಲ. ಸರಿ, ಓ. ಅದು ಹಾ ಹಾ. ಅದು ಸರಿ ಸರ್. ಈ ಜ್ಞಾನ ತಗೊಂಡಾಗ ಕಡಿಮೆ ಆಗುತ್ತೆ. ಈ ಆಧ್ಯಾತ್ಮಿಕಕ್ಕೆ ಬಂದಾಗ, ಈ ಕಡೆ ಬಂದಾಗ, ಹ್ಮ್. ಈಗ ಮೇಡಮ್ ಈ ಸಬ್ಜೆಕ್ಟ್ ಹೇಳ್ತಾ ಇದ್ರಲ್ಲ, ಈ ಜ್ಞಾನ ತಗೊಂತ ಕಡಿಮೆ ಆಗುತ್ತೆ.